ಸ್ವಾರ್ಥ ಮತ್ತು ನಿಸ್ವಾರ್ಥದ ಈ ಪರ್ಫೆಕ್ಟ್ ಬ್ಲೆಂಡ್ ಇದೆಯಲ್ಲ, ಅದು ನಮಗೆ ದಿನನಿತ್ಯದ ಚಟುವಟಿಕೆಗಳಲ್ಲಿ, ವೃತ್ತಿಯಲ್ಲಿ ಆಸಕ್ತಿಯನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಇಂದ್ರಿಯಗಳ ಭೋಗ ನಾವು ಅನುಸರಿಸಬೇಕಾಗತ್ತೆ. ನಂತರ ಅವೇ ವಿಧೇಯಕವಾಗ್ಬಿಡತ್ತೆ. ಅವುಗಳನ್ನು ಹೆಚ್ಚು ಅದುಮ ಯತ್ನಿಸಿದರೆ ಅವು ದಂಗೆ ಎದ್ದು ಮನಸ್ಸನ್ನು ಚದರಿಸಿ ಚೂರು ಚೂರು ಮಾಡಿ ಅವು. ಮನಸ್ಸಮಾಧಾನ ಬೇಕಂದರೆ ಎಲ್ಲ ಸುಖಗಳನ್ನು ಸೀಮಿತ ಮಟ್ಟದಲ್ಲಿ ಸ್ವೀಕರಿಸಬೇಕು, ಅನುಭವಿಸಬೇಕು, ನಂತರ ಬಿಡ್ತಾ ಹೋಗಬೇಕು. ಸ್ವಾರ್ಥವಿರುವುದಾದರೆ ಇರಲಿ, ಆದರೆ ಧರ್ಮಕ್ಕೆ ವಿಧೇಯಕವಾಗಿರಲಿ. ಭೋಗ ಮತ್ತು ಸ್ವಾರ್ಥಗಳು ಪ್ರಾಣಿ ಸಂಕುಲಕ್ಕೆ ಪ್ರಕೃತಿದತ್ತ ವ್ಯವಸ್ಥೆ. ಮನುಷ್ಯ ಪ್ರಾಣಿ ಸಂಕುಲದಿಂದ ವಿಕಾಸ ಹೊಂದಾಗ ಎಷ್ಟೋ ಅಂಶಗಳನ್ನು ತೆಗೆದುಕೊಂಡು ಬಂದಿದ್ದಾನೆ ಅಥವಾ ಬಂದಿದ್ದಾಳೆ. ಅದಕ್ಕೆ ವಿಕಾಸ ತಜ್ಞರೆಲ್ಲ ಮನುಷ್ಯನಿಗೆ ಬಟ್ಟೆ ಹಾಕ್ಕೊಳ್ಳೋ ಪ್ರಾಣಿ ಅಂತ ಅರ್ಧ ಹಾಸ್ಯಾಸ್ಪದವಾಗಿ ಹೇಳೋದು ಉಂಟು. ಈ ರೀತಿ ಎಷ್ಟೋ ಅಂಶಗಳನ್ನು ಪ್ರಾಣಿ ಸಂಕುಲದಿಂದ ತೆಗೆದುಕೊಂಡು ಬಂದಿರೋ ಮನುಷ್ಯ ಸ್ವಾರ್ಥ ಮತ್ತು ಭೋಗಗಳನ್ನು ಸಹ ತೆಗೆದುಕೊಂಡು ಬಂದಿದ್ದಾನೆ. ಅವು ಎರಡು ಮುಖ್ಯವಾದಂತಹ ಸರ್ವೈವಲ್ ಮೆಕ್ಯಾನಿಸಮ್ಗಳಾಗಿ ಇವತ್ತು ನಮ್ಮ ಮುಂದೆ ಇವೆ. ಆದರೆ ಪ್ರಾಣಿಗಳು ಈ ಎರಡು ಅಂಶಗಳಲ್ಲಿ ಅವುಗಳು ನಿರ್ವಹಿಸುವ ಸೀಮಿತತೆ ಇದೆಯಲ್ಲ, ದ ರೇಂಜ್ ಆಫ್ ಆಪರೇಷನ್ ಅಥವಾ ಸ್ಪೆಕ್ಟ್ರಮ್ ಆಫ್ ಆಪರೇಷನ್ ಇದೆಯಲ್ಲ, ಅವುಗಳದು ತುಂಬ ಕಡಿಮೆ, ಸಾಧ್ಯತೆಗಳು ತುಂಬ ಕಡಿಮೆ. ಮನುಷ್ಯನಿಗೆ ಹೋಲಿಸಿದ್ರೆ ಪ್ರಾಣಿಗಳಲ್ಲಿ ಸಹಜ ಸ್ವಾರ್ಥ ಕಡಿಮೆ, ಆದರೆ ಮುಖ್ಯವಾದ ಒಂದು ವಿಷಯ ಮರ್ತು ಬಿಡ್ತೀವಿ. ಅವುಗಳಲ್ಲಿ ನಿಸ್ವಾರ್ಥತೆ ಸಹ ಅಥವಾ ನಿಸ್ವಾರ್ಥತೆಯ ಸಾಧ್ಯತೆ ಸಹ ತುಂಬ ಕಡಿಮೆ. ಉದಾಹರಣೆಗೆ, ನಾವು ಸಹಜವಾಗಿ ಏನು ಅನ್ಕೋತೀವಿ, ಪ್ರಾಣಿಗಳು ಮನುಷ್ಯನಿಗಿಂತ ವಾಸಿಯಪ್ಪ, ಈ ಪ್ರಾಣಿ ವಾಸಿ, ಆ ಪ್ರಾಣಿ ವಾಸಿ. ಈ ಅಂಶ ಕೇವಲ ಅರ್ಧ ಸತ್ಯ ಅಥವಾ ಮೇಲ್ಪದರದ ಸತ್ಯ. ಒಳಗಿಳಿದು ನೋಡಿದಾಗ ಅದು ಬೇರೆನೇ ಇರುವುದು ನಮಗೆ ಗೊತ್ತಾಗತ್ತೆ. ಒಂದು ಪ್ರಾಣಿ, ಉದಾಹರಣೆಗೆ ನಾಯಿ, ಅದು ಮನುಷ್ಯನ ಹಾಗೆ ವಂಚಿಸುವ ಸಾಧ್ಯತೆ ಇಲ್ಲ ಅಲ್ವಾ? ಪ್ಲ್ಯಾನ್ ಮಾಡಿಬಿಟ್ಟು ಯಾವುದೋ ಒಂದು ಸ್ಕ್ಯಾಮು, ಫ್ರಾಡು ಅದನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಪ್ರಾಣಿಗಳೇ ಒಳ್ಳೆಯದಪ್ಪ, ನಾಯಿಗಳೇ ಒಳ್ಳೆಯದು ಹೀಗೆಲ್ಲ ಅನ್ಕೋತಿರ್ತೀವಿ. ಆದರೆ ಒಂದು ಮುಖ್ಯವಾದ ಅಂಶವನ್ನ ಮರೆತಿರ್ತೀವಿ. ನಮ್ಮ ಮನುಷ್ಯನ ಇತಿಹಾಸದಲ್ಲಿ ಬಂದಿರೋ ಎಷ್ಟೋ ಮಹಾನ್ ಸಾಧಕರು ಮಹಾನ್ ನಿಸ್ವಾರ್ಥದ ನಿದರ್ಶನವಾಗಿ ನಿಂತಿದ್ದಾರಲ್ಲ, ಆ ನಿಸ್ವಾರ್ಥವೂ ಸಹ ಯಾವ ಪ್ರಾಣಿಗೂ ಸಾಧ್ಯವಿಲ್ಲ. ಅಂದರೆ ಮನುಷ್ಯ ಆಲ್ಟ್ರೂಯಿಸಮ್ ಅಂದರೆ ಅದು ವಿಕಾಸದ ಒಂದು ಕೀವರ್ಡು. ಬೇರೆಯ ಜೀವಿಯ ಸಲುವಾಗಿ ತನ್ನನ್ನೇ ತಾನು ಕಳೆದುಕೊಳ್ಳಲು ಸಾಮರ್ಥ್ಯ ವಿಕಾಸದಲ್ಲಿ ಮನುಷ್ಯನಿಗೆ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚಿದೆ. ತಾನು ಸತ್ತು ಇನ್ನೊಬ್ಬರನ್ನು ಉಳಿಸುವ ಸಾಮರ್ಥ್ಯ ಮನುಷ್ಯ ಮಾತ್ರ ಪಡೆದುಕೊಂಡಿದ್ದಾನೆ ಅಥವಾ ಪಡೆದುಕೊಂಡಿದ್ದಾಳೆ. ಇದೇ ಕಾರಣಕ್ಕೆ ಎಲ್ಲ ಧರ್ಮದ ಪೌರಾಣಿಕ ಕಥೆಗಳಲ್ಲಿ, ದಂತಕಥೆಗಳಲ್ಲಿ, ಇತಿಹಾಸದಲ್ಲಿ ನಿಸ್ವಾರ್ಥತೆಯನ್ನ ಮೇಲ್ಮಟ್ಟದ ಮನುಷ್ಯನ ಅಂಶ ಅಂತ ಪರಿಗಣಿಸ್ತಾ ಬಂದಿದ್ದೀವಿ. ಅದು ಒಳ್ಳೆಯದೂ ಸಹ. ಅದರಿಂದ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಬೇಕಿರುವ ಜೀವನ ಪಾಠ ಸಿಗ್ತಾ ಹೋಗುತ್ತೆ, ನಾವು ಕಲಿಯೋಕ್ಕೆ ಸಾಧ್ಯವಾಗತ್ತೆ. ಆದರೆ ಈ ಸಮೀಕರಣದ ವೈರುಧ್ಯ ಇದೆಯಲ್ಲ, ಅದು ಪೂರ್ತಿ ತಪ್ಪಲ್ಲ. ಅಂದರೆ ನಿಸ್ವಾರ್ಥ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ, ಆದರೆ ಒಂದು ಕನಿಷ್ಠ ಸ್ವಾರ್ಥ ಇರುವ ವ್ಯಕ್ತಿ, ಅಂದರೆ ಮತ್ತೆ ಹೇಳ್ತೀನಿ, ಕನಿಷ್ಠ ಸ್ವಾರ್ಥ ಇರುವ ವ್ಯಕ್ತಿ ಕೆಟ್ಟ ವ್ಯಕ್ತಿ ಅಲ್ಲ. ಬೇರ್ ಮಿನಿಮಮ್ ಸೆಲ್ಫಿಶ್ನೆಸ್ ಇರುವ ವ್ಯಕ್ತಿ ಕೆಟ್ಟವನಲ್ಲ ಅಥವಾ ಕೆಟ್ಟವಳಲ್ಲ. ಸ್ವಲ್ಪ ಮಟ್ಟಿಗಿನ ಸ್ವಾರ್ಥ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮಂತಹ ಸಾಮಾನ್ಯ ಜನರಿಗೆ ಇಲ್ಲದೆ ಹೋದರೆ ಎಷ್ಟೋ ವೈಯಕ್ತಿಕ ಮತ್ತು ಸಾಮಾಜಿಕ ಪ್ರಗತಿಗಳು ಅಸಾಧ್ಯವಾಗಿಬಿಡುತ್ತವೆ. ಇದರ ಬಗ್ಗೆ ಋಷಿ DVG ಅವರು ಹೇಳೋದು, ದೇಹಕ್ರಿಯೆಗಳಿಗೆ ಬಾಧೆ ತರಿಸುವಂತಹ ವೀರ ವ್ರತಗಳನ್ನು ಗೀತಾಚಾರ್ಯರು ಉಪದೇಶ ಮಾಡುವುದಿಲ್ಲ. ಎಲ್ಲದರಲ್ಲೂ ಒಂದು ಯುಕ್ತವಾದ ಮಿತಿಗೆ ಒಳಪಟ್ಟು ನಡೆಯಬೇಕೆನ್ನುತ್ತಾರೆ. ಗೀತಾಚಾರ್ಯ ಅಂದರೆ ಯಾರು? ಗೀತೆ ಹೇಳಿದ ಆಚಾರ್ಯ. ಆಚಾರ್ಯ ಅಂದರೆ ಗುರು ಅಂತ ತಿಳ್ಕೊಂಡ್ರೆ, ಅಂದರೆ ಕೃಷ್ಣ ಎಲ್ಲೂ ಸಹ ದೇಹಕ್ರಿಯೆಗಳಿಗೆ ಬಾಧೆ ತರುವಂತಹ ವೀರವ್ರತಗಳನ್ನು ಸಜೆಸ್ಟ್ ಮಾಡಲ್ಲ. ವ್ರತ ಅಂದರೆ ಯಾವುದೋ ಒಂದನ್ನು ಹಿಡಿಯೋದು. ಭೈರಪ್ಪನವರ ಶ್ರೇಷ್ಠ ಕೃತಿ ಸಾರ್ಥದಲ್ಲಿ ಕೊನೆಗೆ ಒಂದು ಅದ್ಭುತವಾದ ಸಾಲು ಬರುತ್ತೆ. ಸಂಸಾರ ಎಂದರೆ ವೃತ ಎನ್ನುವ ಅಂಶ ನನಗೆ ಅರಿವಾಗುತ್ತಾ ಸಾಗಿತು ಅಂತ. ಏನಪ್ಪ ವೃತ ಅಂದರೆ ಅದನ್ನು ಹಿಡಿದು ಸಾಧಿಸಬೇಕು, ನೆರವೇರಿಸಬೇಕು. ನಾವು ಸಂಸಾರ ಅಂದರೆ ಕೇವಲ ಎಂಜಾಯ್ಮೆಂಟ್ ಅಂದ್ಕೊಂಡಿರ್ತೇವಲ್ಲ, ಅದಲ್ಲ. ಒಂದು ಮಟ್ಟಿಗೆ ನಾವು ಅದನ್ನು ಹಿಡಿಬೇಕು, ಅದರಲ್ಲೇ ನಾವು ಸಂತೋಷವನ್ನು, ಎಂಜಾಯ್ಮೆಂಟ್ನ ಕಂಡುಕೋಬೇಕು. ಅದರಿಂದ ವೃತ ಅಂದರೆ ಯಾವುದೋ ಒಂದನ್ನು
ಗಟ್ಟಿಯಾಗಿ ಹಿಡಿದು ಸಾಧಿಸೋದು. ಆದರೆ ವೀರವೃತಗಳು ನಮಗೆ ಬೇಕೇ ಬೇಕು ಸಾಧನೆಗೆ. ಆದರೆ ದೇಹಕ್ರಿಯೆಗಳಿಗೆ ಬಾಧೆ ತರುವಂತಹ ವೀರವ್ರತಗಳನ್ನು ಸಜೆಸ್ಟ್ ಮಾಡಲ್ಲ. ಎಲ್ಲದರಲ್ಲೂ ಒಂದು ಯುಕ್ತವಾದ ಮಿತಿಗೆ ಒಳಪಟ್ಟು ನಡೆಯಬೇಕೆನ್ನುತ್ತಾನೆ. ಅಂದರೆ ದೇಹವನ್ನು ತೀವ್ರವಾಗಿ ಶಿಕ್ಷಿಸಿದಾಗ ನಮಗೆ ಸ್ವಾರ್ಥವನ್ನು ಮೀರಕ್ಕೆ ಸಾಧ್ಯವಾಗತ್ತೆ ಅನ್ನೋ ಒಂದು ಹಳೆಯ ಕಾಲದ ನಂಬಿಕೆ. ಅದು ತಪ್ಪಲ್ಲ. ಹಳೆಯ ಕಾಲದಲ್ಲಿ ಅದನ್ನು ಬಿಟ್ಟು ನಮ್ಮಂತಹ ಸಾಮಾನ್ಯ ಜನರಿಗೆ ಅನುಭವ ಆಗ್ತಿರ್ಲಿಲ್ವಲ್ಲ, ಹಾಗಾಗಿ ಹಾಗೆ ಅನ್ಕೊಂಡಿದ್ರು. ಆದರೆ ವೀರವೃತಗಳು ದೇಹಕ್ಕೆ ಬಾಧೆಯನ್ನು ಉಂಟು ಮಾಡ್ತಿದ್ರೆ ಸಾಧನೆಯನ್ನು ಮಾಡಲು ಅವು ಅಬ್ಸ್ಟೆಕಲ್ಸ್, ಅಡೆತಡೆಗಳಾಗಿ ಉಳಿದು ಬಿಡುತ್ತವೆ. ಕಾರ್ಯದಕ್ಷತೆ, ಮನಸ್ಸಮಾಧಾನ, ಈ ಎರಡೂ ಲಕ್ಷ್ಯಗಳಿಗೆ ಬಾಧೆ ತರದಂತಿರಬೇಕು ಸಾಧನೆ. ಈ ಎರಡು ಕೀವರ್ಡ್ಸ್ನ ದಯವಿಟ್ಟು ನಾವು ನೆನಪಿಟ್ಕೋಬೇಕು. ಕಾರ್ಯದಕ್ಷತೆ, ಮನಸ್ಸಮಾಧಾನ. ನಾವೇನು ಅಂದ್ಕೊಂಡಿರ್ತೀವಿ, ಒಂದಿದ್ರೆ ಇನ್ನೊಂದಿರಲ್ಲ ಅಂತ. ಎರಡನ್ನೂ ಸಾಧಿಸೋದು ಜೀವನದ ಉದ್ದೇಶ ಆಗಬೇಕು. ಅದನ್ನು DVG ಅವರ ಕಗ್ಗಗಳು, ಭಗವದ್ಗೀತೆ ನಮಗೆ ತೋರಿಸ್ತಾ ಹೋಗುತ್ತವೆ. ಏನು ಈ ವೀರವೃತ ಅನ್ನುವ ಪದದ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚು ಅಷ್ಟೇ ವಹಿಸೋಣ. ನಾವು ಯಾವುದೋ ಒಂದು ನಮ್ಮ ವೃತ್ತಿಯನ್ನು ಪಾಲಿಸ್ತಿದ್ದಾಗ ಅದಕ್ಕೊಂದು ರೀತಿಯ ದೈಹಿಕ ಶಕ್ತಿಗಳು ತುಂಬ ಅವಶ್ಯ. ಅದರಿಂದ ನಾವು ನಿಶಕ್ತಿ ಅನುಭವಿಸೋದ್ರಿಂದ, ಊಟವನ್ನೇ ಬಿಡೋದ್ರಿಂದ ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಆ ನಿಸ್ವಾರ್ಥದ ಮನಸ್ಥಿತಿ ಉಪಯೋಗ ಇಲ್ಲದ್ದು. ಅಂದರೆ ನಮಗೆ ಸರ್ವೈವ್ ಆಗೋಕ್ಕೆ ಏನೇನು ಬೇಕೋ, ಬದುಕುಳಿಯೋಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಸರಿಯಾದ ಮಟ್ಟದಲ್ಲಿ ಇಟ್ಕೊಳ್ಳೋವರೆಗೂ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಅದಷ್ಟೇ ಅಲ್ಲ, ಅವು ಬೇಕೇ ಬೇಕು ಅಂತ DVG ಅವರ ನಿಲುವು. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಒಬ್ಬ ಅಥ್ಲೆಟಿಕ್ ಪಟು ಅಂತ ತಿಳ್ಕೊಳ್ಳೋಣ. ಭಾರತದಲ್ಲಿ ಹೆಸರುವಾಸಿಯಾದ ದೀಪಕ್ ಕರ್ಮಾಕರ್ ಅಥವಾ ಕುಸ್ತಿಪಟು ಸಾಕ್ಷಿ ಮಲಿಕ್ ಇವ್ರ ಉದಾಹರಣೆ ತೆಗೆದುಕೊಂಡ್ರೆ ಅವ್ರಿಗೆ ಒಂದು ರೀತಿಯ ದೈಹಿಕ ಶಕ್ತಿಗಳು, ಕ್ಷಮತೆಗಳು ಅವಶ್ಯ ಅಲ್ವಾ. ಅವರು ಮಾರನೇ ದಿನ ಒಲಿಂಪಿಕ್ ಪಂದ್ಯ ಇರುತ್ತೆ. ಆ ಸಮಯಕ್ಕೆ ಯಾರೋ ಬಂದು ಅವ್ರೇನೋ ತಿಂತಿರೋದು ಕೇಳ್ತಾರೆ. ಅದನ್ನ ಕೊಟ್ಬಿಟ್ಟು ನಾನು ನಿಸ್ವಾರ್ಥಿ ಅಂದ್ಬಿಟ್ಟು ಇದನ್ನ ಮಾಡಲೇಬೇಕಾಗಿತ್ತು ಅಂತ ಅನ್ಕೊಂಡ್ರೆ ಅದು ವೃತ್ತಿ ಧರ್ಮದ ವಿರುದ್ಧ. ಇದನ್ನ ನಾವು ತುಂಬಾ ಮುಖ್ಯವಾಗಿ ಗಮನಿಸ್ಬೇಕಂದ್ರೆ, ನಾವು ಸಿನಿಮಾಗಳಲ್ಲಿ, ಕಥೆಗಳಲ್ಲಿ ಈ ರೀತಿಯ ನಿದರ್ಶನಗಳನ್ನ ಕೇಳಿ ಕೇಳಿ ತುಂಬಾ ಒಂದು ರೀತಿ ಅತಿರೇಕಕ್ಕೆ ಇನ್ಸ್ಪೈರ್ ಆಗ್ಬಿಟ್ಟಿರ್ತೀವಿ. ಯಾರೋ ತಿಂತಿರ್ತಾರೆ, ಇನ್ನೊಬ್ರು ಬಂದು ಕೇಳ್ತಾರೆ, ಕೊಟ್ಬಿಟ್ಟೆ, ಈ ರೀತಿಯ ಕಥೆಗಳನ್ನ ಕೇಳಿರ್ತೇವಲ್ಲ. ನಮಗೂ ಆ ರೀತಿ ರೋಮಾಂಚನ ಆದಾಗ ನಾನು ಹಾಗೆ ಮಾಡ್ಬೇಕೇನೋ ಅಂದ್ಬಿಟ್ಟು ಅದನ್ನ ಅತಿರೇಕಕ್ಕೆ ತೆಗೆದುಕೊಂಡು ಹೋಗಿ ಮಾಡಿದ್ರೆ ವೃತ್ತಿ ಧರ್ಮಕ್ಕೆ ವಂಚನೆಯನ್ನ ಮಾಡಿದಾಗತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಪ್ರೋಟೀನ್ ಬಾರ್ ತಗೊಳ್ಳೇಬೇಕಾಗಿರುತ್ತೆ ಒಬ್ಬ ಅಥ್ಲೆಟಿಕ್ ಪಟು, ಅವನ ಹತ್ರ ಎರಡೇ ಇರುತ್ತೆ. ಅದನ್ನ ಬಿಟ್ಬಿಟ್ಟು ಯಾರೋ ಕೇಳಿದ್ರು ಹಸುವಾಯ್ತು ಅಂತ ಕೊಟ್ಬಿಟ್ಟೆ ಅಂದ್ರೆ ನೀನು ಅಲ್ಲಿ ಕೇವಲ ಒಬ್ಬ ಅಥ್ಲೆಟಿಕ್ ಪಟು ಅಲ್ಲ, ನಿನ್ನ ಜೀವನ ಮಾತ್ರ ಅಲ್ಲಿ ಮುಖ್ಯ ಆಗಲ್ಲ. ನಿನ್ನ ಕೋಚು, ನಿನ್ಗೆ ಎಷ್ಟೊಂದು ಜನ ಫಿಸಿಯೋ ಹೆಲ್ಪ್ಗಳಿರ್ತಾರಲ್ಲ ಅವರು, ನಿನ್ನ ದೇಶ, ನಿನ್ನ ದೇಶದ ರಾಷ್ಟ್ರಧ್ವಜ, ಅವೆಲ್ಲವೂ ನಿನ್ನ ಮನಸ್ಸಿನಲ್ಲಿ ಬರ್ಬೇಕವಾಗ. ಯಾಕೆ? ಅದು ನಿನ್ನ ಘನತತ್ವ. ಹಾಗಾಗಿ ನಮ್ಮ ಘನತತ್ವಕ್ಕೆ ಎಷ್ಟು ಸ್ವಾರ್ಥ ಬೇಕೋ ಅಷ್ಟು ನಮಗೆ ಇರಲೇಬೇಕು. ಅದು DVG ಅವರ ಸ್ಪಷ್ಟ ಸಂದೇಶ. ನಾವು ಒಂದಿಷ್ಟು ಆಹಾರಗಳು ತಪ್ಪು, ಒಂದಿಷ್ಟು ಆಹಾರಗಳು ಸರಿ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳೋದು ಕೇಳಿರ್ತೇವೆ. ಭಗವದ್ಗೀತೆಯ ಪ್ರಕಾರ ವೆಜ್ಜು, ನಾನ್ ವೆಜ್ಜು, ಕೆಟ್ಟದು, ಒಳ್ಳೆಯದು, ಆ ರೀತಿ ಯಾವುದೇ ರೀತಿಯ ವಿಭಜನೆಗಳಿಲ್ಲ. ಯಾಕೆ? ಸ್ವತಃ ರಾಮನೇ ಮಹರ್ಷಿ ವಾಲ್ಮೀಕಿಗಳು ಬರೆದ ಒರಿಜಿನಲ್ ರಾಮಾಯಣದಲ್ಲಿ ಸೀತೆಗೆ ಪ್ರೀತಿಯಿಂದ ನಾನ್ ವೆಜಿಟೇರಿಯನ್ ತಿನ್ನು, ಯಾವ ಪ್ರಾಣಿ ತಿಂದ್ರೆ ಯಾವ ಭಾಗದಲ್ಲಿ ಆ ಪ್ರಾಣಿ ಮಾಂಸ ರುಚಿಯಾಗಿರುತ್ತೆ ಅಂತ ಹೇಳ್ತಾ ತಿನ್ನಿಸ್ತಾ ಹೋಗ್ತಾನೆ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಈ ಆಹಾರ ಸಾತ್ವಿಕ, ಆಹಾರ ತಾಮಸ್ಸು, ಈ ರೀತಿ ಎಷ್ಟೊಂದು ಜನ ಹೇಳೋದು ಕೇಳಿರ್ತೇವೆ. ಮುಖ್ಯವಾಗಿ ನಾವೇನು ಗಮನಿಸಬೇಕು ಅಂದ್ರೆ, ಒಬ್ಬ ವ್ಯಕ್ತಿಗೆ ಯಾವ ಆಹಾರ ಒಳ್ಳೆಯ ಚಿಂತನೆಗಳಿಗೆ ಕಾರಣ ಆಗ್ಬೋದೋ ಅದು ಸಾತ್ವಿಕ ಆಹಾರ. ಯಾವ ಆಹಾರ ದೈಹಿಕ ಶಕ್ತಿ ಮತ್ತು ಕ್ಷಮತೆಯನ್ನ ಒದಗಿಸ್ಬೋದೋ ಅದು ರಾಜಸಿಕ ಆಹಾರ. ಇಟ್ ಗಿವ್ಸ್ ಲಾಟ್ ಆಫ್ ಪೊಟೆನ್ಷಿಯಲ್ ಟು ವರ್ಕ್. ಒಬ್ಬ ವೆಯ್ಟ್ ಲಿಫ್ಟರು ನಾನು ಕೇವಲ ಅನ್ನದ ಗಂಜಿ ಕುಡಿತೀನಿ ಅಂದ್ರೆ ಆಗಲ್ಲ. ಇನ್ನ ತಾಮಸಿಕ ಆಹಾರ ಅಂದ್ರೆ ಯಾವುದು ನಮಗೆ ಅತಿಯಾದ ಆಲಸ್ಯವನ್ನ ತಂದು ಕೊಡುತ್ತೋ, ನಮ್ಮ ದೇಹ ಮತ್ತು ಮನಸ್ಸು ಸರಿಯಾದ ದಾರಿಯಲ್ಲಿ ನಡೆದುಕೊಳ್ಳಲು ಅಸಾಧ್ಯ ಮಾಡುತ್ತೋ ಅದು ತಾಮಸಿಕ ಆಹಾರ. ಒಂದು ಉದಾಹರಣೆ ಅಂದ್ರೆ, ನಂದೇ ಸ್ವತಃ ನನ್ನ ಜೀವನದಲ್ಲಿ ನನಗೆ ಎಣ್ಣೆ ಪದಾರ್ಥಗಳು ಆಗೋದಿಲ್ಲ. ನನ್ನ ಪ್ರಕೃತಿಗೆ ಎಣ್ಣೆ ಅಂದ್ರೆ ಎಲ್ಲ ಎಣ್ಣೆ ಅಂತಲ್ಲ, ಸಿಕ್ಕಾಪಟ್ಟೆ ಕರೆದಿರೋದು ಎಲ್ಲ ತಾಮಸಿಕ ಆಹಾರ. ಅದನ್ನ ಯಾರು ಹೇಳಿದ್ರು ಯಾರು ಹೇಳಬೇಕಾಗಿಲ್ಲ. ನಿಮ್ಮ ದೈಹಿಕ ಪ್ರಕೃತಿ ನಿನಗೆ ಅನುಭವಕ್ಕೆ ತಂದು ಬಿಡತ್ತೆ. ಅದನ್ನೇ ನೀನು ಪಾಲಿಸಬೇಕು. ಇನ್ನ ರಾಜಸಿಕ ಆಹಾರ ಅಂದ್ರೆ ಶಕ್ತಿ ಕೊಡುವಂಥದ್ದು. ಬೇಳೆಗಳು, ಮೊಟ್ಟೆ, ಮಾಂಸ ಇವೆಲ್ಲವೂ ರಜಸ್ನ ತರತ್ವೆ, ದೈಹಿಕ ಶಕ್ತಿಯನ್ನ ಒದಗಿಸುತ್ತವೆ. ಅವು ರಾಜಸಿಕ ಆಹಾರ. ಅವು ಬೇಕೇ ಬೇಕು. ಅದನ್ನ ನಾವು ತಿಳ್ಕೋಬೇಕು. ಅಂದ್ರೆ ನಾವು ಒಂದು ಮಟ್ಟಿಗಿನ ದೈಹಿಕ ಕ್ಷಮತೆ
ಪಾಲಿಸಬೇಕು. ಅದಿರಬೇಕು ಅಂದ್ರೆ ರಜಸ್ಸು ಮತ್ತು ಸತ್ವ ಎರಡೂ ಆಹಾರಗಳನ್ನ ನಾವು ಸ್ವೀಕರಿಸ್ತಿರ್ಬೇಕು. ಎಷ್ಟೋ ಒಂದು ವಯಸ್ಸಾದ್ಮೇಲೆ ಅಷ್ಟು ದೈಹಿಕ ಶಕ್ತಿಯ ಅವಶ್ಯಕತೆ ಇರೋದಿಲ್ಲ. ನಾವು ತುಂಬಾ ಭಾರ ಎತ್ತಿರಲ್ಲ, ತುಂಬಾ ನಡಿತಿರಲ್ಲ ಅಂದ್ರೆ ಆಗ ಸಹಜವಾಗಿ ಸಾತ್ವಿಕ ಆಹಾರವನ್ನ ಸೇವಿಸಬಹುದು. ಯಾಕೆ? ಡೈಜೆಷನ್, ಪಚನಕ್ರಿಯೆ ಸರಾಗವಾಗಿ ಆಗುತ್ತೆ ಅಂತ. ಆದ್ರೆ ನಮಗೆ ವಯಸ್ಸಿದ್ದಾಗ ಒಳ್ಳೆಯ ರಾಜಸಿಕ ಆಹಾರವನ್ನೂ ಸೇವಿಸಿ ದೇಹವನ್ನ ಶಕ್ತಿಯುತವಾಗಿ ಇಟ್ಕೊಳ್ಳೋದು ಮುಖ್ಯ. ಅದನ್ನು ಬಿಟ್ಬಿಟ್ಟು ಮೊದ್ಲಿಂದ ಮಗುಗೆ ಕೇವಲ ಅನ್ನದ ಗಂಜಿನೇ ಹಾಕ್ತೀನಿ, ಅದು ಸಾತ್ವಿಕ ಆಗ್ಬಿಡತ್ತೆ ಅಂದ್ರೆ ಸಾಧ್ಯವಿಲ್ಲ. ಸಾತ್ವಿಕ ಅನ್ನುವ ಒಂದು ಅಂಶ ಫೆಸಿಲಿಟೇಟ್ ಆಗ್ಬೇಕಾಗಿರೋದು, ಬೆಳಿಬೇಕಾಗಿರೋದು ರಜಸ್ಸಿನ ಬಟ್ಲಲ್ಲಿ. ಮಗುಗೆ ನಡೆದಾಡಕ್ಕೂ ಶಕ್ತಿ ಇಲ್ಲದ್ರೆ ಅದರಲ್ಲಿ ಸತ್ವ ಇರಕ್ಕೆ ಸಾಧ್ಯವೇ ಇಲ್ಲ. ಸತ್ವ ಅನ್ನುವುದು ರಜಸ್ಸಿನ ಮುಂದಿನ ಹಂತದಲ್ಲಿ ಮಾತ್ರ ಸಿಗತ್ತೆ. ಇಷ್ಟೆಲ್ಲ ಯಾಕೆ ಹೇಳ್ಬೇಕಾಗಿ ಬಂತು ಅಂದ್ರೆ ದೇಹವನ್ನ ಶಿಕ್ಷಿಸೋದು ಯಾವುದೇ ರೀತಿ ಸರಿಯಲ್ಲ. ಅಷ್ಟೇ ಯಾಕೆ ನಮ್ಮ ಮಹಾನ್ DVG ಅವ್ರಿಗೆ ಸ್ವೀಟ್ಗಳು ತುಂಬಾ ಆಸೆ ಇದ್ವಂತೆ, ಪ್ರೀತಿ ಇದ್ವಂತೆ, ಅದನ್ನ ಇಷ್ಟಪಟ್ಟು ತಿಂತಿದ್ರು. ಅದ್ರ ಬಗ್ಗೆ ಬರ್ದಿದ್ದಾರೆ ಸಹ. ಯಾಕಿಂದ ಹೇಳ್ತಾ ಏನಿದ್ರೆ ಸ್ವಲ್ಪ ಮಟ್ಟಿಗಿನ ಭೋಗ ಸ್ವಾರ್ಥಗಳು ತಪ್ಪಲ್ಲ. ಅವು ನಮ್ಮ ಜೀವನದ ಬಣ್ಣಗಳನ್ನ ಅನುಭವಿಸಕ್ಕೆ ಸಾಧ್ಯವಾಗತ್ತೆ. ಅದ್ರ ಜೊತೆಗೆ ಒಳ್ಳೆಯ ಆಹಾರವಿರುವ ವ್ರತವನ್ನ ನಾವು ಪಾಲಿಸೋದ್ರಿಂದ, ವ್ರತ ಅಂದ್ರೆ ಯಾವುದೋ ರೀತಿಯ ನಂಬಿಕೆ ಅಂತಲ್ಲ, ವ್ರತ ಅಂದ್ರೆ ಹಿಂದೆ ಹೇಳಿದಾಗೆ ಹಿಡಿದುಕೊಂಡು ಮಾಡೋದ್ರಿಂದ ಒಳ್ಳೆ ರೀತಿ, ಈಗ ವರ್ಕೌಟ್ ಮಾಡೋರು, ಬಾಡಿ ಬಿಲ್ಡ್ ಮಾಡೋರೆಲ್ಲ ಒಳ್ಳೆ ರೀತಿ ಫುಡ್ ತೆಗೆದುಕೊಳ್ಳೇಬೇಕಲ್ವಾ. ಅದನ್ನು ಪಾಲಿಸೋದ್ರಿಂದ ನಮ್ಮ ವೃತ್ತಿಗೆ ಬೇಕಾಗಿರುವ ಶಕ್ತಿ ಒದಗಿ ಬರುತ್ತೆ. ಅದಕ್ಕೆ ತಪ್ಪಿಲ್ಲ. ಇನ್ನೊಂದು ಉದಾಹರಣೆ ತೆಗೆದುಕೋಬೇಕಂದ್ರೆ, ಒಬ್ಬ ಪೊಲೀಸು ಮಾರನೇ ದಿನ ಯಾವುದೋ ಟೆರರಿಸ್ಟ್ಗಳನ್ನ ಎನ್ಕೌಂಟರ್ ಮಾಡಕ್ ಹೋಗ್ತಿರ್ತಾರೆ. ಅದಕ್ಕೇನ್ ಬೇಕು? ಶಕ್ತಿ ಬೇಕು. ಅವರ ಪ್ರಕೃತಿ ಅವರಿಗೆ ಹೇಳಿರುತ್ತೆ ಯಾವ ಆಹಾರ ತಿಂದರೆ ದೈಹಿಕ ಶಕ್ತಿ ಮತ್ತು ಮನಸ್ಸು ಸದೃಢವಾಗಿರುತ್ತೆ. ಎರಡನ್ನೂ ಸೇವಿಸಿ ಹೋಗಲೇಬೇಕು ಎನ್ಕೌಂಟರ್ ಹೋಗ್ಬೇಕಂದ್ರೆ. ಅದನ್ನು ಬಿಟ್ಬಿಟ್ಟು ನಾನೇನು ತಿನ್ನಲ್ಲ, ನಾ ಸಾತ್ವಿಕ ಅಂದರೆ ಆ ಕೆಟ್ಟವ್ರ ಗುಂಡಿಗೆ ಬಲಿಯಾಗಬೇಕಾಗತ್ತೆ. ಅದರಿಂದ ವೀರವ್ರತಗಳನ್ನು ದೇಹಕ್ಕೆ ಬಾಧೆ ತರುವಂತೆ, ಅದ್ರ ಜೊತೆ ಒಂದು ಲೈನ್ ಆ್ಯಡ್ ಮಾಡ್ತಿದ್ದೀನಿ, ವೃತ್ತಿಗೆ ಅಡೆತಡೆ ಉಂಟಾಗುವಂತೆ ನಾವು ಪಾಲಿಸಬೇಕಾಗಿದ್ದಿಲ್ಲ. ಒಂದು ಮಟ್ಟಿಗಿನ ಸ್ವಾರ್ಥ ಮತ್ತು ಭೋಗಗಳು ಅಲೋಡ್, ಅಷ್ಟೇ ಅಲ್ಲ ಬೇಕೇ ಬೇಕು. ಅದಿಲ್ಲದೆ ನಾವು ಸಾಧನೆಯನ್ನ, ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಕ್ ಹೋದ್ರೆ ಅದು ಇಮ್ಮೆಚೂರ್ ಸಾಧನ ಆಗ್ಬಿಡತ್ತೆ. ಸರಿಯಾಗಿ ಬೆಳವಣಿಗೆ ಇಲ್ಲದ ಈ ಸಾಧನ ಮನಸ್ಸನ್ನ ಮಬ್ಬು ಮಾಡ್ತಾ ಹೋಗುತ್ತೆ. ಅಂದ್ರೆ ದೇಹ ಬಯಸುವ ಸಹಜ ಕಾಮನೆಗಳನ್ನ ನಾವು ತೀರಾ ಹತ್ತಿಕ್ಕಿ ಹಿಂದೆ ಎಲ್ಲ ಮಾತಾಡಿದ ಹಾಗೆ ಫ್ರಾಯ್ಡ್ ಹೇಳಿದ ರಿಟರ್ನ್ ಆಫ್ ದ ರಿಪ್ರೆಸ್ಡ್, ಅದು ನಮ್ಮ ಚಿಂತನಾ ಶಕ್ತಿಗಳನ್ನ ಮಬ್ಬು ಮಾಡ್ತಾ ಹೋಗ್ಬಿಡತ್ತೆ. ಮನಸ್ಸನ್ನ ಒಳಗಡೆನೆ ತೊಳಲಾಡುವಂತೆ ಮಾಡ್ಬಿಡತ್ತೆ. 3 ದಿನ 2 ದಿನ ಹಸ್ಕೊಂಡಿರೋದು ಅಥವಾ ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ಹಸ್ಕೊಂಡಿರೋದು, ಬಳಲೋದು ತಪ್ಪು ಅನ್ನುವುದು DVG ಅವರ ಸ್ಪಷ್ಟ ನಿಲುವು. ಬೆಳಗ್ಗೆ ಯಾವುದೋ ಹಾರ್ಟ್ ಸರ್ಜರಿ ಮಾಡಬೇಕಾಗಿರುತ್ತೆ, ನಾನು ಡಾಕ್ಟರ್ ಅಂತ ತಿಳ್ಕೊಳ್ಳಿ, ನಾನು ಮನೆಯಲ್ಲಿ ತಿನ್ನಕ್ಕಾಗ್ಲಿಲ್ಲ ಅಂದ್ಬಿಟ್ಟು ಆಸ್ಪತ್ರೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಮನೆಯಿಂದ ಪ್ಯಾಕ್ ಮಾಡ್ಕೊಂಡು ತಂದಿರ್ತೀನಿ. ನಿನ್ನ ಕೆಲಸ ಏನು, ವೃತ್ತಿ ಧರ್ಮ ಏನು? ಅದನ್ನ ತಿನ್ಬೇಕು, 10:15 ಹಾರ್ಟ್ ಸರ್ಜರಿಗೆ ಅಟೆಂಡ್ ಆಗ್ಬೇಕು, ನಿನ್ ಕೆಲಸ ನೀ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು 9:15 ಯಾರೋ ಕಲೀಗು ನಾನು ಬ್ರೇಕ್ಫಾಸ್ಟ್ ತರಕ್ಕಾಗಿಲ್ಲ, ಹೋಟೆಲ್ಗೆ ಹೋಗ್ತಿದ್ದೀನಿ ಅಂತ ಹೋಗ್ತಿರ್ತಾರೆ. ಇಲ್ಲ ಬನ್ನಿ ನನ್ನ ಹತ್ರ ಇದೆ ಅಂತ ನಾ ಕೊಟ್ಬಿಟ್ಟು ನಾನು ಹಸ್ಕೊಂಡು ಹೊಟ್ಟೆಯಿಂದ ಆಪರೇಷನ್ ಮಾಡಕ್ ಹೋದ್ರೆ ಆ ಆಪರೇಷನ್ ಥಿಯೇಟರ್ ಅಲ್ಲಿರೋ ರೋಗಿಯ ಕತೆ ಏನು? ಯಾಕೆ? ನನ್ನ ವೃತ್ತಿ ಏನೋ ಒಂದನ್ನ ಡಿಮ್ಯಾಂಡ್ ಮಾಡತ್ತಲ್ಲ, ಅಪೇಕ್ಷಿಸುತ್ತಲ್ಲ, ಅದನ್ನ ನಾನು ಕೊಡ್ಬೇಕಂದ್ರೆ ನನ್ನ ಬೇರ್ ಮಿನಿಮಮ್ ಸ್ವಾರ್ಥ ಅಂದರೆ ಕನಿಷ್ಠ ಸ್ವಾರ್ಥ ಇರಲೇಬೇಕಾಗತ್ತೆ. ಯಾಕೆ? ಕಲಿಗೆ ಹೋಗ್ಬಿಟ್ಟು ಪಕ್ಕದಲ್ಲಿ ರೆಸ್ಟೋರೆಂಟ್ ಇದೆ, ಏನೊಂದು 300 ಮೀಟರ್ ನಡ್ಕೊಂಡು ಹೋದ್ರೆ ಸಿಗತ್ತೆ, ತಿಂತಾರೆ. ಇಷ್ಟಾಗಿ ನೀನು ಕಲಿಗೆ ಬ್ರೇಕ್ಫಾಸ್ಟ್ ಕೊಡ್ತೀನಿ ಅಂತ ಹೇಳಿ ಬಂದಿಲ್ವಲ್ಲ. ಈ ರೀತಿಯ ಸ್ಪಷ್ಟ ಚಿಂತನೆ ಭಗವದ್ಗೀತೆ ನಮಗೆ ಮತ್ತು ಹೇಳ್ಕೊಡತ್ತೆ. ಅದನ್ನ DVG ಅವರು ನಮಗೆ ಎಚ್ಚರ ಮಾಡ್ತಾ ಹೋಗ್ತಾರೆ. ಮುಂದೆ ಅವ್ರು ಹೇಳೋದು, ಸ್ವಾರ್ಥ ಸಂಕಲ್ಪವನ್ನು ನಿಷೇಧ ಮಾಡಿರುವುದು ಸನ್ಯಾಸಿಗೆ, ಆತ್ಮಜ್ಞಾನಾಕಾಂಕ್ಷಿಗೆ, ಎಲ್ಲರಿಗೂ ಅಲ್ಲ. ಅಂದರೆ ಎಷ್ಟೋ ಒಂದಿಷ್ಟು ಸ್ವಾರ್ಥಗಳಿರುತ್ತಲ್ಲ, ಹಿಂದೆ ಹೇಳಿದ ಹಾಗೆ ಕನಿಷ್ಠ ಸ್ವಾರ್ಥಗಳು, ಅದನ್ನು ಕೀವರ್ಡ್ ಹಾಗೆ ಉಪಯೋಗಿಸ್ತಾ ಹೋಗೋಣ ಮುಂದಿನ ವಿಡಿಯೋಗಳಲ್ಲೆಲ್ಲ. ಆ ಕನಿಷ್ಠ ಸ್ವಾರ್ಥಗಳನ್ನು ನಿಷೇಧ ಮಾಡಿರುವುದು ಸನ್ಯಾಸಿಗೆ. ಒಬ್ಬ ಸನ್ಯಾಸಿಗೆ ಆ ಕನಿಷ್ಠ ಸ್ವಾರ್ಥವು ಇರಬಾರದು. ಆತ್ಮಜ್ಞಾನಾಕಾಂಕ್ಷಿ ಅಂದರೆ ಎಷ್ಟೋ ಒಂದಿಷ್ಟು ವಯಸ್ಸಾದ ಮೇಲೆ ಒಂದಿಷ್ಟು ಭೌತಿಕ ವಸ್ತುಗಳನ್ನು, ಹಣ ಸಂಪತ್ತನ್ನು ಸಂಪಾದಿಸಿದ ಮೇಲೆ ಅದನ್ನು ಸ್ವಲ್ಪ ಸಮಾಜ ಕೊಟ್ಟು ಎಷ್ಟೋ ಜನ ಒಳಮುಖವಾಗ್ತಾರಲ್ಲ, ಅದು ಒಳ್ಳೆಯದು ಸಹ, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ನೀನು ಸದೃಢವಾಗದೆ, ದೈಹಿಕವಾಗಿ ಆರ್ಥಿಕವಾಗಿ ಸದೃಢವಾಗದೆ ಆಧ್ಯಾತ್ಮಿಕ ಪಥವನ್ನ ಪಾಲಿಸೋದು ತಪ್ಪು. ಅದು ನೀನು ಮಾಡಬಾರ್ದು.
ಎಲ್ಲರಿಗೂ ಅಲ್ಲ. ನೀನು ಆತ್ಮಜ್ಞಾನಾಕಾಂಕ್ಷಿನ, ನೀನು ರಮಣ ಮಹರ್ಷಿನ, ರಾಮಕೃಷ್ಣನ, ನೀನು ಸಾತ್ವಿಕ ಆಹಾರನೇ ತಿನ್ನು. ನನ್ನ ಗುರುಗಳೊಬ್ರಿದ್ರು, ಅವರು ದಿನಕ್ಕೆ ಒಂದೇ ಸಲ ಆಹಾರ ಸೇವಿಸ್ತಿದ್ದು. ಅವ್ರಿಗೆ 12 ಗಂಟೆಗೆ ರೆಡಿ ಇರಬೇಕು ಅಂತ ಶೆಡ್ಯೂಲು. 12:01 ಆಹಾರ ಲೇಟ್ ಆದ್ರೂ ಸಹ ಬೆರಳಿಂಗ್ ತೋರಿಸ್ಬಿಟ್ಟು ಇಲ್ಲ ನಾಳೆ ಅಂತಿದ್ರು. ನಾಳೆ ಲೇಟರ್ ನಾಡಿದ್ದು ಕರೆಕ್ಟ್ ಟೈಮಿಗೆ ಬರ್ದರೆ ಇಡೀ ದಿನ ಅವ್ರು ಬೇಕಾದ್ರೆ ಹಸ್ಕೊಂಡಿರ್ತಿದ್ರು. ಯಾಕೆ? ಸರಿ ತಪ್ಪುಗಳಲ್ಲ, ಅವ್ರಿಗೆ ತುಂಬಾ ದೈಹಿಕ ಚಟುವಟಿಕೆಗಳು ಇಲ್ದಿದ್ರಿಂದ, ಅವ್ರ ಆತ್ಮಜ್ಞಾನಾಕಾಂಕ್ಷಿ ಆಗಿದ್ರಿಂದ ಅವ್ರಿಗೆ ಅದನ್ನ ತಡೆದುಕೊಳ್ಳುವ ಸಾಮರ್ಥ್ಯದ ಜೊತೆಗೆ ಅವಕಾಶವೂ ಇತ್ತು. ಅದೇ ಒಬ್ಬ ಸೈನಿಕ ಅಥವಾ ನಾವಿನ್ನೇನು ಹಿಂದೆ ಹೇಳಿದಾಗೆ ಸ್ಪೋರ್ಟ್ಸ್ ಮನ್ ಇದೆಲ್ಲ ಆಗಿದ್ರೆ, ನನಗೆ 1 ನಿಮಿಷ ಲೇಟ್ ಆಯ್ತು ನಾಳೆ ಅಂದ್ರೆ ನಾಳೆ ಗೇಮ್ ಆಡೋಷ್ಟು ನೀನು ಉಳಿದಿರೋದೇ ಇಲ್ಲ. ಅದರಿಂದ ಸ್ವಾರ್ಥ ಸಂಕಲ್ಪದ ನಿಷೇಧ ಸನ್ಯಾಸಿಗೆ ಹೊರತು ನಮ್ಮಂತವರಿಗೆ ಅಲ್ಲ, ಸಾಮಾನ್ಯರಿಗೆ ಅಲ್ಲ. ಯಾರಿಗೆ ಪ್ರಪಂಚದ ಭೋಗ ಭಾಗ್ಯಗಳು ನಿಸ್ಸಾರವೆನಿಸಿವೆಯೋ ಅಂತಹವರಿಗೆ ಸನ್ಯಾಸ. ಎಲ್ಲವನ್ನೂ ಕಂಡ ಮೇಲೆ ಇದು ಇಷ್ಟೇ ಅಂತ ಗೊತ್ತಾಗತ್ತಲ್ಲ, ಭೋಗ ಕಾಮನೆಗಳು ಅವುಗಳ ಸೀಮಿತತೆ, ಲಿಮಿಟೇಷನ್ ಗೊತ್ತಾದಾಗ ಸಾಕು ಅನ್ಸಿರತ್ತೆ. ಅದು ಸಾರವಿಲ್ಲದ್ದು ನಿಸ್ಸಾರವೆನಿಸಿವೆಯೋ ಅಂತಹವರಿಗೆ ಸನ್ಯಾಸ. ಯಾರ ಮನಸ್ಸು ನೈಜವಾಗಿ ಪ್ರಪಂಚಕ್ಕೆ ಅಂಟಿಕೊಂಡಿದೆಯೋ ಅದರಿಂದ ಸಂಕಲ್ಪ ವರ್ಜನೆ ಬೇಕಾಗಿಲ್ಲ. ಯಾರ ಮನಸ್ಸು ಪ್ರಪಂಚಕ್ಕೆ ಅಂಟ್ಕೊಂಡಿದೆಯೋ, ಯಾರ ಮನಸ್ಸಪ್ಪ, ನಮ್ಮೆಲ್ಲರ ಮನಸ್ಸು ಒಂದು ಮಟ್ಟಿಗೆ ಪ್ರಾಪಂಚಿಕ ಕರ್ತವ್ಯಗಳನ್ನು ನೆರವೇರಿಸ್ಬೇಕಲ್ವಾ. ಡಾಕ್ಟರು, ಪೊಲೀಸು, ಇಂಜಿನಿಯರ್ ಎಲ್ಲರಿಗೂ ಅವ್ರದ್ದೊಂದು ಕೆಲಸ ಇರುತ್ತಲ್ಲ. ಆಮೇಲೆ ಅದು ತಪ್ಪು ಅನ್ನೋದು ನಮ್ಮ ನಂಬಿಕೆಗಳಿಂದ ತೆಗೆದುಹಾಕ್ಬಿಡ್ಬೇಕು. ಪ್ರಾಪಂಚಿಕವಾಗಿ ಬದುಕೋದು ತಪ್ಪು ಅನ್ನೋದನ್ನ ನಾವು ಮೊದಲು ಮರಿಬೇಕು. ಕೇವಲ ಪ್ರಾಪಂಚಿಕವಾಗಿರಬಾರ್ದು ಅನ್ನೋದು ಭಾರತೀಯ ಆಧ್ಯಾತ್ಮ ಪರಂಪರೆಯ ಹೊರತು ಪ್ರಾಪಂಚಿಕ ಜಗತ್ತನ್ನ ಬಿಟ್ಬಿಡು. ಇಡೀ ಭಗವದ್ಗೀತೆ ಇರೋದು ಅರ್ಜುನ ನಾನು ಸನ್ಯಾಸಿಯಾಗಿ ಹೋಗ್ತೀನಿ ಅಂತಾನೆ. ಕೃಷ್ಣ ಹೇಳ್ತಿರೋದು ನೀ ಸನ್ಯಾಸಿ ಆಗಕ್ಕೂ ಅಯೋಗ್ಯ. ಯಾಕೆ? ನೀ ಪ್ರಾಪಂಚಿಕವಾದ ಕೆಲಸವನ್ನೇ ನೆರವೇರಿಸ್ತಿಲ್ಲ. ಅದರಿಂದ ಪ್ರಾಪಂಚಿಕವಾಗಿ ನಾವು ಜೀವನ ನಡೆಸ್ತಿದ್ರೆ ಸ್ವಾರ್ಥವರ್ಜನೆ ಅಥವಾ ಸಂಕಲ್ಪವರ್ಜನೆ ಪೂರ್ತಿಯಾಗಿ ಪಾಲಿಸಬೇಕಾಗಿಲ್ಲ. ಅದರಿಂದ ಎಷ್ಟೋ ಪ್ರಗತಿಗಳು ಸಾಧ್ಯವೇ ಆಗೋದಿಲ್ಲ. ಒಬ್ಬ ಸನ್ಯಾಸಿ ನಂಬ್ಕೊಂಡು ಝೊಮ್ಯಾಟೊ, ಸ್ವಿಗ್ಗಿ ಅಂತ ಕಂಪ್ನಿಗಳು ಬೆಳೆಯಕ್ಕಾಗ್ತಿತ್ತ? ಅದರಿಂದ ಎಷ್ಟೋ ಡೆಲಿವರಿ ಬಾಯ್ಗಳಿಗೆ 25-30 ಸಾವಿರ ದುಡಿಯೋ ಸಾಧ್ಯತೆಗಳಾಗಿದೆ. ಅದನ್ನ ನೀ ಪಾಲಿಸ್ಬೇಡ, ಅದಲ್ಲ. ಆದ್ರೆ ಅದು ತಪ್ಪಲ್ಲ. ದೊಡ್ಡ ದೊಡ್ಡ ಆರ್ಕಿಟೆಕ್ಚರ್ಗಳು, ಒಳ್ಳೊಳ್ಳೆ ಮನೆ ಕಟ್ಸೋದು ಎಲ್ಲವೂ ಸಮಾಜದಲ್ಲಿ ಬೇಕಲ್ವಾ. ಅದನ್ನ ನಾವು ಮರೆಯೋ ಹಾಗಿಲ್ಲ. ಯಾಕೆ? ಅದರಿಂದನೇ ಒಂದಿಷ್ಟು ಸಂಪತ್ತು ಅಭಿವೃದ್ಧಿ ಆಗತ್ತೆ. ಸಂಪತ್ತು ಸಮಾಜದ ಒಂದು ಭಾಗದಲ್ಲಿ ಅಭಿವೃದ್ಧಿ ಆದರೆ ಅದು ಆಧ್ಯಾತ್ಮಿಕ ಪ್ರಗತಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಉದಾಹರಣೆಗೆ ಕನಕದಾಸರು, ಪುರಂದರದಾಸರು ಅಂತ ಮಹಾನ್ ಆಧ್ಯಾತ್ಮಿಕ ಚಿಂತಕರು ಇದ್ದಿದ್ದಲ್ಲಿ ಸಂಪದ್ಭರಿತವಾದ ವಿಜಯನಗರ ಸಾಮ್ರಾಜ್ಯದಲ್ಲಿ. ಯಾಕೆ? ಅಷ್ಟು ಸಂಪತ್ತಿದ್ರಿಂದ ಅವರಿಗೆ ಸಂಪತ್ತನ್ನು ದಾಟುವ ಸಾಧ್ಯತೆಯೂ ರಾಜರಿಗೆ, ಅಲ್ಲಿನ ಹಿರಿಯರಿಗೆ ಇತ್ತು. ಅದಕ್ಕಾಗಿ ಮಹಾನ್ ಸಾಧಕರಾದ ವ್ಯಾಸರಾಯರು, ಕನಕದಾಸರು, ಪುರಂದರದಾಸರು ಅಲ್ಲಿ ತಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಕ್ಕೆ ಸಾಧ್ಯವಾಯಿತು. ಸ್ವಂತ ಅಂದ್ರೆ ಸ್ವ ಅಧ್ಯಯನ, ತಮ್ಮ ಆತ್ಮದ ಅಧ್ಯಯನವನ್ನು ಮಾಡಕ್ಕೆ ಸಾಧ್ಯವಾಯಿತು. ಅದರಿಂದ ಭೋಗ ತಪ್ಪಲ್ಲ, ಅದು ಸಮಾಜದ ಒಂದು ಅತ್ಯಂತ ಮುಖ್ಯವಾದ ಅಂಶ. ಮುಂದೆ ಅದನ್ನ ಡಿ.ವಿ.ಜಿಯವರು ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಎಂದೇ ಸಂಕಲ್ಪ. ಚತುರ್ವಿಧ ಫಲ ಪುರುಷಾರ್ಥ ಏನಪ್ಪಾ? ನಾವು ಕೇಳಿರ್ತೀವಿ ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವೆಲ್ಲವೂ ಬೇಕಿರುವಂತಹ ಅಂಶಗಳು ಅಲ್ವಾ. ಧರ್ಮ ಅಂದ್ರೆ ಒಂದು ಚೌಕಟ್ಟು, ಅರ್ಥ ಅಂದ್ರೆ ಅದನ್ನ ಉಳಿಸುವಂಥದ್ದು, ಅದನ್ನ ಸಸ್ಟೈನ್ ಮಾಡುವಂಥದ್ದು ಆರ್ಥಿಕತೆ. ಆ ಫ್ರೇಮ್ ವರ್ಕ್ ನ ಉಳಿಬೇಕು ಅಂದ್ರೆ ಅದು ಅದಾಗಿಯದೇ ಉಳಿಸ್ಕೊಳಕ್ ಸಾಧ್ಯತೆ ಇರಬೇಕು. ಅದು ಬೇರೆಯವರಿಂದ ಉಳಿಸಿ ಅಂತ ಕೇಳ್ಕೊಳಕ್ ಆಗಲ್ಲ. ಹಾಗಾಗಿ ಅದಕ್ಕೊಂದು ಆರ್ಥಿಕ ಚೌಕಟ್ಟು ಬೇಕಾಗತ್ತೆ. ಎಕನಾಮಿಕ್ ಮಾಡೆಲ್ ಅಂತಾರೆ ಅದರಲ್ಲಿ, ಅದು ಇರಬೇಕು. ಅದೇ ಒಂದು ವ್ಯಾಲ್ಯೂ ಕ್ರಿಯೇಷನ್ ಮಾಡ್ತಿರ್ಬೇಕು. ಅದರಿಂದ ಸಂಪತ್ತು ವೃದ್ಧಿ ಆಗ್ತಿರ್ಬೇಕು. ಧರ್ಮ, ಅರ್ಥ ಆಯ್ತು. ಕಾಮ, ಏನೋ ಒಂದನ್ನ ಸೃಷ್ಟಿ ಮಾಡಿದೀವಲ್ಲ ಅದನ್ನ ಉಪಯೋಗಿಸ್ಕೊಳ್ಬೇಕು, ಅದು ಕಾಮ. ಕಾಮ ಅಂದ್ರೆ ಕೇವಲ ಸೆಕ್ಸುಯಲ್ ಅಥವಾ ರೊಮ್ಯಾಂಟಿಕ್ ಇಂಟಿಮೆಸಿ ಅಂತ ಬರಲ್ಲ. ಕಾಮ ಅಂದ್ರೆ ಯಾವುದೇ ಅರ್ಜ್ ಫಾರ್ ಕಾಂಪನ್ಸೇಷನ್ ಅಂತ ತಿಳ್ಕೊಬಹುದು. ಅಂದ್ರೆ ನಮಗಿಲ್ಲದನ್ನ ಅನುಭವಿಸುವ, ಸಂತೋಷ ಕೊಡುವ, ಮನಸ್ಸಿಗೆ ಮುದ ಕೊಡುವ ಸಾಧ್ಯತೆ ಇರೋ ಅಂಶ. ಯಾವುದೋ ಹೊಸ ಆಹಾರ ಬಂದಿದೆ, ಗೌರ್ಮೆ ಅಂದರೆ ನಮಗಾಗಿ ಮಾಡಿಕೊಡೋದು, ಇವೆಲ್ಲ ಹೊಸ ರೀತಿಯ ಐಸ್ ಕ್ರೀಮ್ಗಳು, ಇಟಾಲಿಯನ್, ಮೆಕ್ಸಿಕನ್, ಅವು ಬಂದಿದ್ದರಿಂದ ಅರ್ಥ ಅನ್ನುವುದು, ಹಣ ಅನ್ನುವುದು ಒಂದು ಕೈಯಿಂದ ಇನ್ನೊಂದು ಕೈಗೆ ಹರಿಯಕ್ಕೆ ಶುರುವಾಗುತ್ತೆ. ಯಾರಿಗೋ ಅಲ್ಲಿ ಪಾತ್ರೆ ತೊಳೆಯೋ ವ್ಯಕ್ತಿಗೂ ಒಂದಿಷ್ಟು ದುಡ್ಡು ಬರುತ್ತೆ. ಅದರಿಂದ ಧರ್ಮ, ಅರ್ಥ, ಕಾಮಗಳು ಮೂರೂ ಸಹ ಅವಶ್ಯ. ಇವುಗಳನ್ನ ಸರಿಯಾಗಿ ಪಾಲಿಸಿದಾಗ ವ್ಯಕ್ತಿ, ಡಿ.ವಿ.ಜಿ ಅವರು ಹೇಳಿದ ಹಾಗೆ, ಮೋಕ್ಷದ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಲ್ಲ. ಮೋಕ್ಷದಲ್ಲೇ ಬದುಕ್ತಿರ್ತಾನೆ ಅಥವಾ ಬದುಕ್ತಿರ್ತಾಳ ವ್ಯಕ್ತಿ. ಸರಿಯಾದ ದಾರಿಯಲ್ಲಿ ದುಡಿಯೋದು, ಅದರಿಂದ ಸಮಾಜಕ್ಕೆ ಒಳ್ಳೆಯದನ್ನ ಮಾಡೋದು, ತನಗೆ ಸಂತೋಷ ಕೊಡುವಂತಹ ಭೋಗಗಳನ್ನ ಸೀಮಿತವಾಗಿ ವಿತ್ ಲಿಮಿಟೇಷನ್ ಅನುಭವಿಸುವುದು, ಇವುಗಳಿಂದ ವ್ಯಕ್ತಿ ಆತ್ಮಜ್ಞಾನಕ್ಕೆ ರೆಡಿಯಾಗಿರ್ತಾನೆ ಅಥವಾ ರೆಡಿಯಾಗಿರ್ತಾಳೆ. ಇನ್ನೊಂದು ಮುಖ್ಯವಾದ ವಿಷಯವನ್ನ ಇಲ್ಲಿ ನಾವು ಗಮನಿಸಬೇಕು. ಚತುರ್ವಿಧ ಪುರುಷಾರ್ಥಗಳು ಅಂತ
ನಾವು ಧರ್ಮ ಅರ್ಥ ಕಾಮ ಮೋಕ್ಷವನ್ನ ಹೇಳಿದ್ವಿ. ಆದ್ರೆ ಅರಿಷಡ್ವರ್ಗ ಅಂತ ಒಂದು ಪದವನ್ನ ಕೇಳಿದೆವಲ್ಲ, ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ್ಯ. ಈ ಅರಿಷಡ್ವರ್ಗದಲ್ಲೂ ಕಾಮ ಬರುತ್ತಲ್ಲ, ಏನ್ ಅದ್ಭುತವಾಗಿದೆ ನೋಡಿ ಈ ತತ್ವ. ಕಾಮ ಅನ್ನುವುದು ಒಂದೇ ಅಂಶ ಅರಿಷಡ್ವರ್ಗ ಅಂದ್ರೆ ಒಂಥರ ನೆಗೆಟಿವ್ ಆಟ್ರಿಬ್ಯೂಟ್ಸ್ ಆಫ್ ಹ್ಯೂಮನ್ ಲೈಫ್ ಅಂತ ತಿಳ್ಕೊಳ್ಳೋಣ. ಯಾವುದು ನಮಗೆ ಅಂತರಂಗಕ್ಕೆ, ಆತ್ಮದ ಮಟ್ಟಕ್ಕೆ ಮುಟ್ಟಕ್ಕೆ ಶತ್ರು ಆಗುತ್ತೋ ಅದು ಅರಿಷಡ್ವರ್ಗ. ಆ ಪದವೇ ಆಗಿದೆ. ಅರಿ ಅಂದರೆ ಆನೆ, ಷಡ್ ಅಂದರೆ 6, ವರ್ಗಗಳು ಅಂದರೆ 6 ದಿಕ್ಕಿನಲ್ಲಿ ಎಳೆದುಕೊಂಡು ಹೋಗೋ ಆನೆಗಳು ಅಂತ. ಆನೆಗಳು ಅಂದರೆ ನಮ್ಮ ಕಾಮನೆಗಳೇ ಆನೆಗಳು ಅಂತ. ಆನೆಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ವಲ್ಲ, ಆ ರೀತಿ ಮೆಟಫಾರಿಕ್ ಆಗಿ ಉಪಯೋಗಿಸಿದ್ದಾರೆ. ಅರಿಷಡ್ವರ್ಗಗಳು 6 ಅಂತರಂಗದ ಶತ್ರುಗಳಲ್ಲಿ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ. ಮತ್ಸರ ಅಂದ್ರೆ ಜಲಸಿ, ಮೋಹ ಅಂದ್ರೆ ತೀರಾ ಅಟ್ಯಾಚ್ಮೆಂಟ್ ಯಾವುದಕ್ಕೋ, ಮದ ಅಂದ್ರೆ ಅಹಂಕಾರ, ನಾನೇ ಅನ್ನೋ ಅಹಂಕಾರ, ಲೋಭ ಅಂದ್ರೆ ಅತಿಯಾದ ಗ್ರೀಡು, ಕ್ರೋಧ ಸುಮ್ಮನೆ ಸಿಟ್ಟು, ರೋಡಲ್ಲಿ ಯಾರೋ ಅಡ್ಡ ಬರ್ತಿದಂಗೆ ನಮಗೆ ಜೀವನ ಹೋಗೋಷ್ಟು ಸಿಟ್ಟು ಬರ್ತಿರುತ್ತೆ. ಇವೆಲ್ಲವೂ ಚತುರ್ವಿಧ ಪುರುಷಾರ್ಥದಲ್ಲಿ ಇಲ್ಲ. ಆದರೆ ಕಾಮ ಅನ್ನುವುದು ಅವಶ್ಯವಾದದ್ರಲ್ಲೂ ಇದೆ, ಬೇಡ ಅನ್ನೋದ್ರಲ್ಲೂ ಇದೆ. ಎಷ್ಟು ಅದ್ಭುತವಾಗಿದೆ, ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಧರ್ಮ ಅರ್ಥ ಮೋಕ್ಷಗಳು ಅರಿಷಡ್ ವರ್ಗದಲ್ಲಿಲ್ಲ. ಇನ್ನೆಲ್ಲಾ 5 ಅಂತರಂಗದ ಶತ್ರುಗಳು ಚತುರ್ವಿಧ ಪುರುಷಾರ್ಥದಲ್ಲಿಲ್ಲ. ಕಾಮ ಮಾತ್ರ ಕಾಮನ್ ಫ್ಯಾಕ್ಟರ್. ಯಾಕಪ್ಪ, ಕಾಮ ಇಸ್ ಗುಡ್ ಅಂತ ಹೇಳ್ದಂಗಾಯ್ತು, ಕಾಮ ಇಸ್ ಬ್ಯಾಡ್ ಅಂತ ಹೇಳ್ದಂಗಾಯ್ತು. ಹೇಗೆ ಅಂದ್ರೆ, ಕಾಮ ಒಂದು ಸೀಮಿತ ಪ್ರಕೃತಿಯಲ್ಲಿ ಮಟ್ಟದಲ್ಲಿ ಬೇಕೇ ಬೇಕಾಗಿರುವಂಥದ್ದು ಸಾಮಾನ್ಯ ಜೀವಿಗೆ. ಅದರಲ್ಲಿ 2 ಮಾತಿಲ್ಲ. ಆದರೆ ಅದು ನೀನು ಸರಿಯಾದ ದಾರಿಯಲ್ಲಿ ಪಡೆದುಕೊಳ್ಳದಿದ್ರೆ ಇಟ್ ಕ್ಯಾನ್ ಬಿಕಮ್ ಅರಿಷಡ್ ವರ್ಗ, ಇಟ್ ಕ್ಯಾನ್ ಬಿಕಮ್ ಯುವರ್ ಎನಿಮಿ. ಹಾಗಾಗಿ ಕಾಮ ನಮಗೆ ಶತ್ರುವೂ ಆಗಬಹುದು, ಮಿತ್ರವೂ ಆಗಬಹುದು. ಯಾವಾಗ DVG ಅವರು ಹೇಳೋದು ಸ್ವಾರ್ಥ ಸಂಕಲ್ಪವೂ ಸಹ ಧರ್ಮ ಸಮ್ಮತವಾಗಿರುತ್ತದೋ ಆಗ ಚತುರ್ವಿಧ ಪುರುಷಾರ್ಥಗಳನ್ನು ನಾವು ಸಾಧಿಸ್ಬೋದು. ಅಂದರೆ ಅದರಲ್ಲಿ ಕಾಮವೂ ಸಹ ಸರಿಯಾದ ರೀತಿಯಲ್ಲಿ, ಅಂದರೆ ಭೋಗ ಅಂತ ತಿಳ್ಕೊಳ್ಳೋಣ, ಭೋಗವೂ ಸಹ ಸರಿಯಾದ ರೀತಿಯಲ್ಲಿ ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾನೆ ಇರುತ್ತೆ. ಇದರಿಂದ ದೇಶದ ಪ್ರಗತಿ ಸಾಧ್ಯ. ಒಂದು ಉದಾಹರಣೆ ತೆಗೆದುಕೋಬೇಕಂದ್ರೆ, ಎಲ್ಲರೂ ನಾವು ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೇಕು ಅಂದ್ಬಿಟ್ಟು ಎಲ್ಲ ಆನ್ಲೈನಲ್ಲಿ ಬಂದಿದೆಯಲ್ಲ, ನಾವೆಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ರೆ ಒಂದು ಸ್ವಲ್ಪ ಒಳ್ಳೇದು. ಆದರೆ ಅದನ್ನ ಯಾರೋ ಫಸ್ಟ್ ಹ್ಯಾಂಡ್ ಕಾರ್ ತಗೊಳ್ಳೋರು ಇರಬೇಕಲ್ವಾ, 3 ತಿಂಗಳಿಗೆ 6 ತಿಂಗಳಿಗೆ ಬೇಡ ಅಂತ ಚೇಂಜ್ ಮಾಡೋರು ಇರಬೇಕು. ಅವಾಗಲೇ ನಮಗೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ಕಾರ್ ಸಿಗೋದು. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಸಾಮಾಜಿಕ ಪ್ರಗತಿ ಮತ್ತು ವೈಯಕ್ತಿಕ ಪ್ರಗತಿ ಒಂದು ಚೈನ್ ಆಫ್ ಇವೆಂಟ್ಸ್, ಒಂದಕ್ಕೊಂದು ಹೊಂದ್ಕೊಂಡು ನಡೀತಿರುತ್ತೆ. ಯಾವುದೋ ಒಂದು ಕೊಂಡಿಯನ್ನ ನಾವು ತೆಗೆದು ಬಿಟ್ರೆ ಅದು ಪೂರ್ತಿ ಎಕೋಸಿಸ್ಟಮ್ಗೆ ಸಮಸ್ಯೆ ಉಂಟು ಮಾಡಿಬಿಡುತ್ತೆ. ಇಲ್ಲಿ ನಾವು ಏನು ತಿಳ್ಕೋಬಹುದು ಅಂದ್ರೆ, ಕನ್ಸಂಪ್ಷನ್ ಗಿಲ್ಟ್ ಇರುತ್ತಲ್ಲ, ನಾವೇನೋ ತಗೋತಿದೀವಿ, ನಮ್ಮ ದುಡ್ಡಲ್ಲಿ, ಸರಿಯಾದ ದುಡ್ಡಲ್ಲಿ ಏನೋ ಒಂದು ಕೊಂಡ್ಕೋತಿದೀವಿ ಅಂದ್ರೆ ಪಾಪ ಪ್ರಜ್ಞೆಯನ್ನ ಬಿಟ್ಬಿಡ್ಬೇಕು. ಸರಿಯಾಗಿ ದುಡ್ಡು ಸಂಪಾದಿಸಿದೀವಿ, ಕೊಂಡ್ಕೋತಿದೀವಿ, ಈಗಿಲ್ಲ ದುಡ್ಡು, ಕಷ್ಟ ಇದೆ, ಕೊಂಡ್ಕೋತಿಲ್ಲ, ಯಾರೇನಂದ್ರೂ ನಂಗೆ ಸಮಸ್ಯೆ ಇಲ್ಲ, ಅಷ್ಟು ಸ್ಪಷ್ಟ ಚಿಂತನೆ ಇರಬೇಕು. ನನ್ನ ಹತ್ರ ಈಗ ದುಡ್ಡಿಲ್ಲ, ಯಾರು ಹೇಳ್ಬೋದು ಅದು ಚೆನ್ನಾಗಿ ಮಾಡು, ಆ ಕಾರ್ಯಕ್ರಮ ಚೆನ್ನಾಗಿ ಮಾಡು, 10 ಲಕ್ಷ ಖರ್ಚು ಮಾಡು, 3 ಲಕ್ಷ ಖರ್ಚು ಮಾಡು. ಬೇಡ. ಅವೆರಡರಿಂದಾನು ನಾವು ದೂರ ನಿಂತ್ಕೊಂಡು ವೈಯಕ್ತಿಕ ಬೆಳವಣಿಗೆಯನ್ನ ಸಾಧಿಸಬಹುದು. ಅಂದ್ರೆ ಕನ್ಸಂಪ್ಷನ್ ಗಿಲ್ಟು ಬೇಡ, ಅತಿಯಾದ ಹಾಹಾಕಾರವೂ ಬೇಡ. ಅದಿಲ್ಲ ಅಂದ್ರೆ ಯಾರೋ ಏನೋ ಅನ್ಕೋತಾರೆ, ಯಾರೇನೋ ಅನ್ಕೊಳ್ಳಲ್ಲ, ಯಾರೇನು ಅನ್ಕೊಂಡ್ರೂ ಪರವಾಗಿಲ್ಲ, ಅನ್ಕೊಳ್ಳಕ್ಕೆ ಅವರು ಅರ್ಹರು. ಅದನ್ನೇ ಅವ್ರು ಹೇಳ್ತಿರೋ DVG. ನ್ಯಾಯವಿಹಿತವಾದ ಕ್ರಮದಲ್ಲಿ ಭೋಗ ಭಾಗ್ಯ ಯಶಸ್ಸುಗಳಿಗಾಗಿ ಸಂಕಲ್ಪಿಸುವುದು ಸನ್ಯಾಸಕ್ಕೆ ಆಗದೇ ಹೊರತು ಗ್ರಾಹಸ್ಥ್ಯಕ್ಕೆ ಒಪ್ಪುತ್ತದೆ. ಮಗ ಫಸ್ಟ್ ರ್ಯಾಂಕ್ ಬಂದರೆ ಏನಿದೆಯೋ ಅದರಲ್ಲಿ, ಫಸ್ಟ್ ರ್ಯಾಂಕ್ ಯಾರಾದರೂ ಬರ್ತಾರೆ ಜಗತ್ತಿನಲ್ಲಿ. ಎಷ್ಟೋ ಸ್ಕೂಲ್ಗಳು, ಎಷ್ಟೋ ಮೀಡಿಯಮ್ಗಳು, ಎಷ್ಟೋ ಸೆಕ್ಷನ್ಗಳು, ಅದರಲ್ಲಿ ನೀನೊಬ್ಬ. ಅದರಿಂದ ಫಸ್ಟ್ ಬಂದರೆ ಏನು, ಅದು ಸನ್ಯಾಸ ಅಲ್ಲ. ನೀನು ಗೃಹಸ್ಥ ಆಗಿದ್ದರೆ ಅಥವಾ ತಮ್ಮನೋ ತಂಗಿನ ಒಳ್ಳೆ ಮಾರ್ಕ್ಸ್ ಬಂದರೆ ಖುಷಿ ಪಡಬೇಕಾಗಿತ್ತು. ನಿನ್ನ ಕರ್ತವ್ಯ, ಅವಶ್ಯಕತೆ ಅಷ್ಟೇ ಅಲ್ಲ, ಕರ್ತವ್ಯ ಸಹ. ನ್ಯಾಯವಿಹಿತವಾದ ಕ್ರಮದಲ್ಲಿ ಭೋಗ ಭಾಗ್ಯ ಯಶಸ್ಸುಗಳು. ಭೋಗ ಭಾಗ್ಯ ಅಂದರೆ ಒಂದ್ಸಲ ಒಳ್ಳೇದಾಗತ್ತೆ, ಒಂದ್ಸಲ ಕೆಟ್ಟದಾಗತ್ತೆ. ಒಳ್ಳೇದು ಬಂದ್ಬಿಡ್ಬೋದು, ಯಾವುದೋ ಒಂದು ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಅದು ಚೆನ್ನಾಗಿ ಏರ್ಬಿಟ್ಟು ನಮಗೆ 10 ಪಟ್ಟು ದುಡ್ಡು ಬರ್ಬೋದು, ಅದು ಭಾಗ್ಯ. ಯಶಸ್ಸುಗಳಿಗಾಗಿ ಪರಿಶ್ರಮದ ಪ್ರತಿಫಲ ಚೆನ್ನಾಗಿದ್ದಾಗ ಯಶಸ್ಸು. ಸಂಕಲ್ಪ, ಇವೆಲ್ಲವನ್ನು ಮಾಡುವುದು ಸನ್ಯಾಸಕ್ಕೆ ಬೇಕಾಗಿಲ್ಲ. ರಮಣ ಮಹರ್ಷಿಗೆ, ರಾಮಕೃಷ್ಣರಿಗೆ ಇದಿಲ್ಲದೇ ಸಹ ಜೀವನ ಪೂರ್ತಿ ಆಗತ್ತೆ. ಆದರೆ ನಮ್ಮಂತಹ ಮ್ಯಾಕ್ಬುಕ್ ಯೂಸರ್ಸ್ಗೆ, ಸ್ಕೋಡಾ ಕಾರ್ ಓನರ್ಸ್ಗೆ, ನೆಟ್ಫ್ಲಿಕ್ಸ್ ಆಡಿಯನ್ಸ್ಗೆ, ಬಿಂಜ್ ಈಟಿಂಗ್ ಹೋಟೆಲ್ಗೆ ಹೋಗಿದ್ರೆ ಹೆಂಗೆ ತಿಂತೀವಿ ಗೊತ್ತಲ್ಲ, ಇಂಥವ್ರಿಗೆ ಭೋಗ ಭಾಗ್ಯ ಯಶಸ್ಸುಗಳು ಒಪ್ಪುತ್ತವೆ. ದೇ ಆರ್ ಓಕೆ ಟು ಹ್ಯಾವ್ ಅಂಡ್ ಗುಡ್ ಟು ಹ್ಯಾವ್. ಈ ಗೃಹಸ್ಥ ಸಂಕಲ್ಪವು ಧರ್ಮಾದಿ ಪುರುಷಾರ್ಥ ಕೋಟಿಯಲ್ಲಿ ಸೇರಿದ್ದು. ಅಂದ್ರೆ ದಿಸ್ ಕ್ರಿಯೇಟ್ಸ್ ಅನ್ ಎಕನಾಮಿಕ್ ಮಾಡೆಲ್ ಅಲ್ವಾ, ಅದನ್ನೇ ಹೇಳ್ತಿರೋದು. ಅದರಿಂದ ಯಾರಿಗೋ ಉಪಯೋಗ, ಅದರಿಂದ ಯಾರಿಗೋ ಖರ್ಚು, ಯಾರಿಗೋ ಕೆಲಸ, ಇವೆಲ್ಲವೂ ಆ ಧರ್ಮ ಅರ್ಥ ಕಾಮ ಮೋಕ್ಷ ಒಬ್ಬ ವ್ಯಕ್ತಿಯಲ್ಲಿದ್ದ ಹಾಗೆ ಒಂದು ಸಮಾಜದಲ್ಲೂ ಇರುತ್ತಲ್ಲ, ಆ ಸಮಾಜದ ಚೌಕಟ್ಟಿಗೆ ಅತ್ಯವಶ್ಯ, ಇಂಡಿಸ್ಪೆನ್ಸಿಬಲ್ ಪಾರ್ಟ್ ಆಫ್ ಇಟ್. ಮುಂದೆ ನಮ್ಮ ವೃತ್ತಿಯಲ್ಲಿ ತಲೆದೂರುವಂತಹ ನಕಲಿ ಸನ್ಯಾಸದ ಛಾಯೆಯನ್ನ DVG ಅವರು ಪ್ರಶ್ನಿಸ್ತಾರೆ.
ಗುರುಕುಲದಲ್ಲಿರುವ ವಿದ್ಯಾರ್ಥಿ ಗಂಧ ಪುಷ್ಪ ತಾಂಬೂಲಾದಿಗಳನ್ನು ಸೇವಿಸಬಾರದೆಂದರೆ ಗೃಹಸ್ಥನಿಗೆ ಆ ಸುಖ ನಿಷಿದ್ಧವಾಗುವುದಿಲ್ಲ. ನಮ್ಮ ಇಂದಿನ ಜೀವನಕ್ಕೆ ಅನ್ವಯ ಮಾಡ್ಕೊಂಡು ನೋಡ್ಬೇಕಂದ್ರೆ, ಯಾವುದೋ ಪ್ರೊಫೆಷನಲ್ ಕೋರ್ಸ್ ಆಗ್ತಿದ್ದಂಗೆ ಈಗ ಇಂಟರ್ನ್ಶಿಪ್ ಹೋಗ್ತಾರೆ. ಇಂಟರ್ನ್ಶಿಪ್ ಮಾಡುವಾಗ ನಿನಗೆ ಸಂಬಳ ಸಿಗಲ್ಲ, ಅಥವಾ ತೀರಾ ಕಡಿಮೆ, 1-2 ಸಾವಿರ ಓಡಾಡೋ ಖರ್ಚಿಗೆ ಎಷ್ಟಾಗುತ್ತೋ ಅಷ್ಟು ಸಿಗುತ್ತಿದೆ ಅಂದ್ರೆ ಅದು ಇಂಟರ್ನ್ಶಿಪ್ಗೆ ಸೀಮಿತ. ನೀನು ಇಂಟರ್ನ್ಶಿಪ್ ಅಲ್ಲಿ ಕಲಿತಿರ್ತೀಯ, ಅದಕ್ಕಾಗಿ ನಿನಗೆ ಸಂಬಳ ಕೊಡ್ತಿರಲ್ಲ. ಗೃಹಸ್ಥನಿಗೆ ಆ ಸುಖ ನಿಷಿದ್ಧವಾಗುವುದಿಲ್ಲ. ಮುಂದೆ ಇಂಟರ್ನ್ಶಿಪ್ ಅಲ್ಲಿ ಚೆನ್ನಾಗಿ ಮಾಡಿದ್ದಕ್ಕೆ ಒಳ್ಳೆ ಕೆಲಸ ಸಿಗತ್ತೆ, ಅಲ್ಲೇ 8 ಲಕ್ಷನೋ 10 ಲಕ್ಷನೋ ವರ್ಷಕ್ಕೆ ಆಫರ್ ಲೆಟರ್ ಸಿಗತ್ತೆ. ಇಲ್ಲಪ್ಪ, ನನಗೆ ಸನ್ಯಾಸಿ ಆಗಿರ್ಬೇಕು ಅಂತ ನಾನು ಬೇಕಾದ್ರೆ ಕೆಲಸ ಮಾಡ್ತಿರ್ತೀನಿ, ಇಂಟರ್ನ್ಶಿಪ್ ತರ 1,000-2,000 ತಿಂಗಳಿಗೆ ಓಡಾಟದ ಖರ್ಚಿಗೆ ಕೊಡ್ರಿ, ನನಗೆ ಈ ಸಂಬಳ ಬೇಡ ಅನ್ನೋದು ಬೇಕಾಗಿಲ್ಲ. ಅಲ್ಲ, ಆ ರೀತಿಯ ಧೋರಣೆನೇ ತಪ್ಪು. ಯಾಕೆ? ಗುರುಕುಲದಲ್ಲಿರುವ ವಿದ್ಯಾರ್ಥಿ ಗಂಧ ಪುಷ್ಪ ತಾಂಬೂಲಾದಿಗಳನ್ನು, ಅಂದ್ರೆ ಇದೆಲ್ಲ ಹಿಂದಿನ ಕಾಲದಲ್ಲಿ ಅವ್ರನ್ನ ಯಾವ್ದಾದ್ರು ಸಮಾರಂಭ ಇದ್ರೆ ಕರೆದ್ಬಿಟ್ಟು ಅವ್ರಿಗೆ ಹೂವು ಹಣ್ಣು ಏನೇನೋ ಕೊಡ್ತಿದ್ರಲ್ಲ, ಸ್ವಲ್ಪ ದುಡ್ಡು, ಆ ತಾಂಬೂಲಗಳನ್ನ ಗುರುಕುಲದಲ್ಲಿರೋ ವಿದ್ಯಾರ್ಥಿ ತಗೋಬಾರ್ದು. ಯಾಕೆಂದ್ರೆ ಗುರುಕುಲ ಅವನನ್ನ ಚೆನ್ನಾಗಿ ನೋಡ್ಕೋತಿದೆ, ಹಾಗಾಗಿ ತಗೋಬಾರ್ದು. ಅದಲ್ಲೇ ನೀ ಇನ್ನ ಕಲಿತಿದ್ಯಾ, ಅದ್ರ ಅಟ್ಯಾಚ್ಮೆಂಟ್ ಬಂದ್ಬಿಡಬಾರ್ದು. ಮುಂದೆ ಇವ್ರು ಚೆನ್ನಾಗಿ ಕೊಟ್ಟಿದ್ರು, ಇವ್ರ ಮನೆಗೆ ಹೋಗ್ತೀನಿ, ನೆಕ್ಸ್ಟ್ ಅವ್ರು ಕೊಡ್ಲೇ ಇಲ್ಲ, ಇವ್ರ ಮನೆಗೆ ಹೋಗಲ್ಲ. ಈ ರೀತಿ ಎಲ್ಲ ನಮ್ಮಂತ ಸಾಮಾನ್ಯ ಜೀವನದಲ್ಲಿ ಕಂಡಿರ್ತೀವಲ್ಲ, ನಾವು ಮಾಡ್ತಿರ್ತೀವಿ. ಆ ರೀತಿಯ ಧೋರಣೆಗಳು ಬೆಳೆಯುವಾಗ ಬರಬಾರ್ದು ಅಂತ. ಆದ್ರೆ ಮುಂದೆ ನೀನು ಕೆಲ್ಸಕ್ಕೆ ಸೇರ್ಕೊಂಡು ನಿನ್ನ ವೃತ್ತಿ ಪಾಲಿಸ್ತಿದ್ದಾಗ ಅವೆಲ್ಲವನ್ನೂ ಸ್ವೀಕರಿಸ್ಬೇಕು. ಅಂದ್ರೆ ನಿನ್ಗೆ ಸ್ಯಾಲ್ರಿ ಕೊಡ್ತಿರೋದನ್ನ ಸರಿಯಾಗಿ ತಗೊಂಡು ಸರಿಯಾಗಿ ಉಪಯೋಗಿಸ್ಕೋಬೇಕು. ನಂಗೆ ಸ್ಯಾಲ್ರಿ ಬೇಡ, ನಾ ಕೆಲಸ ಮಾಡ್ತೀನಿ, ನಾ ಸನ್ಯಾಸಿ ಅನ್ನೋಂಗಿಲ್ಲ. ಗೃಹಸ್ಥನಿಗೆ ಈ ಭೋಗಗಳು ನಿಷಿದ್ಧವಷ್ಟೇ ಅಲ್ಲ, ವಿಹಿತವೂ ಆಗುತ್ತವೆ, ಬೇಕೇ ಬೇಕು. ಹೇಗೆ ನೋಡಿ, DVG ಅವರ ಆಳ. ಜ್ವರ ಪೀಡಿತನಿಗೆ ಜಿಡ್ಡು ಬೇಡವೆಂದರೆ ಅತಿಥಿಗಳಿಗೂ ತುಪ್ಪ ಬಡಿಸಬಾರದೆಂದು ಅರ್ಥವಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಅವ್ರ ಉದಾಹರಣೆ. ನನಗೆ ಮನೆಗೆ ಯಾರನ್ನೋ ಗೆಸ್ಟನ್ನು ಕರೆದಿರ್ತೀನಿ, ನನಗೆ ಆಯಿಲ್ ಪ್ರಾಡಕ್ಟ್ಸ್ ಆಗಲ್ಲ, ತುಪ್ಪ ಇಷ್ಟ ಆದರೆ ಆಯಿಲ್ ಪ್ರಾಡಕ್ಟ್ಸ್ ಆಗಲ್ಲ. ನನಗೆ ಆಯಿಲ್ ಇಷ್ಟ ಇಲ್ಲ ಅಂದರೆ ಗೆಸ್ಟ್ಗಳಿಗೂ ಫ್ರೆಂಚ್ ಫ್ರೈಸ್ ಕೊಡಬಾರ್ದು ಅಂತ ಏನಿಲ್ವಲ್ಲ, ನಿನಗಾಗಲ್ಲ, ಆದರೆ ಅವ್ರಿಗೆ ಇಷ್ಟ. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಡನ್, ಮಾಡಲೇಬೇಕಾಗಿದ್ದು. ಅದನ್ನ ಹೇಳ್ತಿರೋ ಜ್ವರ ಪೀಡಿತ ಅಂದರೆ ಇಲ್ಲಿ ನಾವು ಜ್ವರ ಪೀಡಿತರಲ್ಲ. ಒಂದು ಉದಾಹರಣೆ, ನಮಗೆಲ್ಲ ಈ ನಕಲಿ ಸನ್ಯಾಸದ ಜ್ವರ ಹಿಡ್ದಿರತ್ತಲ್ಲ, ನಾವು ಮಾಡಬಾರ್ದು ಅಂದರೆ ಬೇರೆಯವರು ಮಾಡಬಾರ್ದು. ಇದರಿಂದ ಏನು ತಿಳ್ಕೊಬೇಕು ಅಂದರೆ, DVG ಅವರು ಸೂಕ್ಷ್ಮವಾಗಿ ಎಷ್ಟೊಂದು ಕಡೆ ಹೋರಾಟಗಳಾಗತ್ತಲ್ಲ, ಅವ್ರು ಈರುಳ್ಳಿ ತಿನ್ಬಾರ್ದು, ಇವ್ರು ಬೆಳ್ಳುಳ್ಳಿ ತಿನ್ಬಾರ್ದು, ಈ ರೀತಿ ನಿನಗಿಷ್ಟ ಇಲ್ಲ ಅಂದ್ರೆ ನೀನ್ ತಿನ್ಬೇಡ, ಆದ್ರೆ ಅವ್ರನ್ನ ನೀನು ಇನ್ವೈಟ್ ಮಾಡಿದಾಗ ಅವ್ರಿಗೇನು ಇಷ್ಟನೋ ಅದನ್ನ ಕೊಡಬೇಕೆ ಹೊರತು ನಿನ್ನಿಷ್ಟಕ್ಕೆ ಬದ್ಧವಾಗಿರು, ಕೇವಲ ತವೆ ಅನ್ನ ತಿಂದು ಹೋಗು ಅಂತ ಅನ್ನಕ್ಕಾಗಲ್ಲ. ಅಂದರೆ ಯು ಆರ್ ನಾಟ್ ಎ ಗುಡ್ ಹೋಸ್ಟ್. ಅತಿಥಿ ದೇವೋಭವ ಅಂತ ಮಾತು ಹೇಳ್ಕೊಂಡು ಇಂಥವೆಲ್ಲ ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಅದರಿಂದ ನಮಗೆ ನಕಲಿ ಸನ್ಯಾಸದ ಜ್ವರ ಕಡಿಮೆ ಆಗಬೇಕು. ಅವರವರ ವೃತ್ತಿಗೆ ಏನೇನು ಆಹಾರ ಬೇಕೋ ಅದು ತಗೊಳ್ಳೇಬೇಕು. ಅವರವರ ವೃತ್ತಿಗೆ ಏನೇನು ಕೆಲಸವನ್ನ ಮಾಡಬೇಕೋ, ಎಷ್ಟೆಷ್ಟು ಹಣ ಸಂಪಾದಿಸಬೇಕೋ ಅದನ್ನು ಮಾಡಲೇಬೇಕು. ವೃತ್ತಿ ಧರ್ಮಕ್ಕೆ ನಾವು ಗೌರವವನ್ನು ಕೊಡಲೇಬೇಕು. ಸ್ವಾರ್ಥವಿರುವುದಾದರೆ ಇರಲಿ, ಆದರೆ ಧರ್ಮಕ್ಕೆ ವಿಧೇಯಕವಾಗಿರಲಿ. ನಿನ್ನ ಸ್ವಾರ್ಥವನ್ನು ನೀನು ಪಾಲಿಸ್ತಿದ್ಯಾ, ಪಡೆದುಕೋತಿದ್ಯಾ ಅಂದರೆ ಅದೊಂದು ಧರ್ಮದ ಚೌಕಟ್ಟು. ಧರ್ಮ ಅಂದರೆ ಇಲ್ಲಿ ರಿಲಿಜನ್ ಅನ್ನೋ ಅರ್ಥ ಬರಲ್ಲ. ಸರಿತಪ್ಪುಗಳ ಚೌಕಟ್ಟಿನಲ್ಲಿ ಸರಿಯಾದ ದಾರಿಯಲ್ಲಿ ನೀನು ಪಡೆದುಕೊಂಡ ಸ್ವಾರ್ಥ, ಇಟ್ಸ್ ಓಕೆ ಟು ಹ್ಯಾವ್, ಇಟ್ಸ್ ಫೈನ್ ಟು ಹ್ಯಾವ್. ಇಲ್ಲ ಅಂದರೆ ಸಾಮಾಜಿಕ ಪ್ರಗತಿ ಸಾಧ್ಯವಾಗಲ್ಲ. ನಾನು ಡಯಾಬಿಟಿಕ್ಕು ಅಂತ ಇದ್ರೆ ನಾನು ಚಂಪಾಕಲಿ ತಿನ್ನಬಾರ್ದು, ಸರಿಯಾಗಿ ಆರೋಗ್ಯ ಇದ್ದವರು ಸಹ ತಿನ್ನಬಾರ್ದು. ಏನ್ ಜನ ಹಾಳಾಗಿ ಹೋಗಿದ್ದಾರೆ ಈಗಿನ ಯುವ ಜನತೆ, ಕೇವಲ ಚಂಪಾಕಲಿ ಸ್ವೀಟ್ಗಳನ್ನ ತಿಂದು ತಿಂದು ಹಾಕತ್ತೆ. ಹೌದು, ಏನು ತಪ್ಪಲ್ಲ. ನಿನ್ನೇನು ಅವ್ರು ಬಂದು ದುಡ್ಡು ಕೇಳಿದ್ರ? ಇಲ್ಲ, ಅವ್ರ ಪಾಡ್ಗೆ ಅವ್ರು ಕೊಂಡ್ಕೊಂಡು ಅವ್ರು ತಿಂತಿದ್ದಾರೆ. ಈ ರೀತಿ ಅನ್ನೆಸೆಸರಿ ಜಡ್ಜ್ಮೆಂಟ್ಸ್ ಬೇಕಿಲ್ಲ. ಆದರೆ ಅದಕ್ಕೂ ಸಹ ಲಿಮಿಟ್ ಇರ್ಲಿ. ಯಾರೋ ಒಬ್ಬ ಹುಡುಗ ನನಗೆ 5,000 ರೂಪಾಯಿ ಏನೋ ಪ್ರೈಸ್ ಬಂದಿದೆ ಅನ್ಬಿಟ್ಟು 100 ಚಂಪಾಕಲಿ ತಿಂತೀನಿ ಅಂತ ಹೋದ್ರೆ ಅಲ್ಲಿ ಬುದ್ಧಿ ಹೇಳೋ ಅಷ್ಟು ವಿವೇಕ ನಿನಗಿರ್ಬೇಕು. 1 ತಿನ್ನು, 2 ತಿನ್ನು ಅಥವಾ 3 ತಿನ್ನು, 100 ತಿನ್ನೋ ಅವಶ್ಯಕತೆ ಇಲ್ಲ ಅಂತ. ಅಲ್ದ್ರೆ ಇಲ್ಲಿ ಒಂದು DVG ಅವರ ಎಲ್ಲ ಜೀವನದ ಸಂದರ್ಭಗಳಿಗೂ ಅನ್ವಯ ಆಗುವಂತಹ ಪಾಠ ನಮಗೆ ಗೊತ್ತಾಗ್ತಿದೆ ಅಲ್ವಾ. ನನಗೊಂದು ಸಮಸ್ಯೆ ಇದೆ ಅನ್ನೋದಾದ್ರೆ ನಾನ್ ತಿನ್ಬಾರ್ದು, ಆದ್ರೆ ಸಮಾಜಕ್ಕೆ ಆ ಸಮಸ್ಯೆ ಇಲ್ಲ ಅಂದ್ರೆ, ಸಮಾಜದಲ್ಲಿ ಯಾರೋ ಅದನ್ನ ಪಾಲಿಸ್ತಾರೆ ಅಂದ್ರೆ ಪಾಲಿಸಕ್ಕೆ ಬಿಡಬೇಕು. ಆದ್ರೆ ಅವರನ್ನ ಅತಿಯಾಗಿ ಮಾಡಿಕೊಂಡು ತಮಗೇ ತೊಂದರೆ ಮಾಡ್ಕೋತಿದ್ದಾರೆ ಅಂದ್ರೆ ಒಂದು ಸಲ ಹೇಳಿ ನೋಡ್ಬೇಕು. ಇಲ್ವಾ, ಏನು ಮಾಡೋಕ್ಕಾಗಲ್ಲ. ಯು ಕ್ಯಾನಾಟ್ ಚೇಂಜ್ ಇಟ್. DVG ಅವರು ಕಗ್ಗದಲ್ಲಿ ಹೇಳಿರೋ ಹಾಗೆ ಉಪ್ಪಿಷ್ಟು ಹುಳಿ ಇಷ್ಟು, ಖಾರ ಸಿಹಿ ಇಷ್ಟಿಷ್ಟು. ಉಪ್ಪಿಷ್ಟಿರ್ಬೇಕು, ಹುಳಿ ಇಷ್ಟಿರ್ಬೇಕು, ಖಾರ ಸಿಹಿ ಅಷ್ಟಷ್ಟೇ ಇರ್ಬೇಕು ಎಲ್ಲದ್ರಲ್ಲೂ. ಯಾವ್ದ್ರಲ್ಲಿ? ಒಪ್ಪಿರ್ ದೊಡ್ಡದು ಭೋಜ್ಯವಂತು ಜೀವಿತಮಂ. ಒಂದು ಕಂಪ್ಲೀಟ್ ಲಂಚ್ ಅಂದ್ರೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಹುಳಿ, ಒಂದಿಷ್ಟು ಖಾರ ಸಿಹಿ ಇರಲೇಬೇಕು. ಹಾಗೆ ತಪ್ಪು ಸರಿ ಬೆಪ್ಪು ಜಾಣಂದ ಕಂದುಗಳ
ಬಗೆಯಿಪ್ಪತ್ತು ಸೇರೆ ರುಚಿ ಮಂಕುತಿಮ್ಮ. ಜೀವನದಲ್ಲೂ ತಪ್ಪು ಸರಿಗಳು, ನಾವು ಸರಿ ಮಾಡ್ತಿರ್ಬೋದು, ಇನ್ನೊಬ್ರು ತಪ್ಪು ಮಾಡ್ತಿರ್ಬೋದು, ಅವ್ರನ್ನ ಸ್ವಲ್ಪ ಸರಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ಅಂದರೆ ಇನ್ನೊಬ್ರಿಗೆ ಬುದ್ಧಿ ಹೇಳೋದು ಅವಶ್ಯಕತೆ ಇಲ್ಲ ಅನ್ನೋ ತಿಳುವಳಿಕೆ ನಿನಗೆ ಬಂದಾಗ ಅದು ಇನ್ನೊಂದಿಷ್ಟು ನಿನ್ನನ್ನು ಆಟೋ ಕರೆಕ್ಷನ್ ಮಾಡುತ್ತೆ. ಅದು ಬೆಪ್ಪು. ಒಂದೊಂದ್ಸಲ ಸುಮ್ಮನೆ ಬುದ್ಧಿ ಹೇಳ್ತಿರ್ತೀವಿ, ಅದು ಯಾರಿಗೂ ಅವಶ್ಯಕತೆ ಇರಲ್ಲ. ಅದು ಬೆಪ್ಪು. ಜಾಣಂದ ಕುಂದುಗಳ ಬೇಕಾಗಿಲ್ಲ ಅತಿಯಾದ ಬುದ್ಧಿವಂತಿಕೆ. ಅಂದರೆ ಸರಿ ತಪ್ಪುಗಳು, ಇನ್ನೊಬ್ಬರ ವಿಷಯಕ್ಕೆ ಎಷ್ಟು ತಲೆ ಹಾಕಬೇಕು, ತಲೆ ಹಾಕಬಾರ್ದು, ವಿವೇಕಗಳು, ಚಿಂತನಾ ಶಕ್ತಿಗಳು ಎಲ್ಲವೂ ಸಹ ಸೇರಿದ್ರೇನೆ ರುಚಿ. ಹೇಗೆ ಉಪ್ಪು ಹುಳಿ ಖಾರ ಸಿಹಿ ಇದ್ರೆ ಮಾತ್ರ ಕಂಪ್ಲೀಟ್ ಲಂಚ್ ಆಗೋ ಹಾಗೆ ಜೀವನ ಆಗತ್ತೆ. ಅದನ್ನ ಟಿ.ವಿ.ಜಿ. ಅವ್ರ ಕಗ್ಗದಲ್ಲಿ ಹೇಳಿದ ಹಾಗೆ, ಕರ್ಮಾಚರಣೆಯಿಂದ ಚಿತ್ತಶುದ್ಧಿ ಎಂಬ ಮಾತನ್ನು ಪರೀಕ್ಷಿಸಿ ಗ್ರಹಿಸಬೇಕು. ಕರ್ಮದ ಆಚರಣೆ ಅಂದ್ರೆ ನಮ್ಮ ವೃತ್ತಿಯ ಅಪೇಕ್ಷೆಗಳಿಂದ ಉಂಟಾಗುವ ಒತ್ತಡಗಳನ್ನ ನೆರವೇರಿಸೋದ್ರಿಂದ ಚಿತ್ತಶುದ್ಧಿ ಸಾಧ್ಯವಾಗತ್ತೆ ಅನ್ನೋದನ್ನ ನಾವು ಗ್ರಹಿಸಬೇಕು. ವಿಹಿತ ಕರ್ಮವನ್ನು ಸ್ವಾರ್ಥದಿಂದ ಮಾಡಿದರೂ ಅದು ಕಾಲಾನುಕಾಲದಲ್ಲಿ ನಿಸ್ವಾರ್ಥವನ್ನು ತರಬಲ್ಲದು. ಮೋಸ್ಟ್ಲಿ ಇಂಪಾರ್ಟೆಂಟ್ ಲೈನ್ ಆಫ್ ದಿಸ್ ವಿಡಿಯೋ ಅಂದ್ರೆ ಇದೆ. ವಿಹಿತ ಕರ್ಮವನ್ನು, ನಮಗೆ ಮಾಡಲೇಬೇಕಾದ ಕರ್ಮವನ್ನು, ನಮ್ಗೆ ಎಷ್ಟೋ ಒಳ್ಳೆ ಸಂಬಳ ಬರ್ತಿರುತ್ತೆ, ಏನೋ ಒಳ್ಳೆ ಕೆಲಸ ಇರುತ್ತೆ, ಒಳ್ಳೆ ದುಡಿಮೆ ಇರುತ್ತೆ, ಆ ಕೆಲಸವನ್ನ ಸರಿಯಾಗಿ ಮಾಡ್ತಾ ಸರಿಯಾದ ಸಂಪತ್ತನ್ನ ಸಂಪಾದಿಸ್ತಾ ಅದನ್ನ ಸ್ವಾರ್ಥದಿಂದ ಮಾಡಿದರು, ಅಂದ್ರೆ ಕನಿಷ್ಠ ಸ್ವಾರ್ಥ ಅಂತ ತಿಳ್ಕೊಳ್ಳೋಣ, ಸ್ವಾರ್ಥದಿಂದ ಮಾಡಿದರು ಅದು ಕಾಲಾನುಕಾಲದಲ್ಲಿ ನಿಸ್ವಾರ್ಥವನ್ನು ತರಬಲ್ಲದು. ಇಟ್ ಕ್ಯಾನ್ ಈಲ್ಡ್ ಡಿಟ್ಯಾಚ್ಮೆಂಟ್. ಅದು ಒಂದು ರೀತಿಯ ನಿಸ್ವಾರ್ಥದ ಹಾದಿಯನ್ನ ನಮಗೆ ತೆಗೆದು ತೋರಿಸ್ಬಿಡಕ್ಕೆ ಸಾಧ್ಯವಾಗತ್ತೆ. ಇಲ್ಲಿ ನಾವು ಇನ್ನೊಂದು ಏನ್ ಗಮನಿಸ್ಬೇಕು ಅಂದ್ರೆ, ಇಷ್ಟೆಲ್ಲ ಡಿ.ವಿ.ಜಿ. ಅವರು ಸ್ವಾರ್ಥ ಇದ್ರೆ ಪರವಾಗಿಲ್ಲ, ಒಂದು ಮಟ್ಟಿಗೆ ನಮ್ಮ ದಿನನಿತ್ಯ ಚಟುವಟಿಕೆ ಬೇಕಾಗುವಷ್ಟು ಅಂತ ಹೇಳ್ತಿದ್ರೆ, ಸ್ವಂತ ಜೀವನದಲ್ಲಿ ಡಿ.ವಿ.ಜಿ. ಅವರು ಅದನ್ನ ಪಾಲಿಸ್ತಿರ್ಲಿಲ್ಲ. ಡಿ.ವಿ.ಜಿ. ಯಾವತ್ತೂ ದೊಡ್ಡ ಸಂಪತ್ತಿನ ಮಧ್ಯೆ ಇರಲಿಲ್ಲ. ಅದಷ್ಟೇ ಅಲ್ಲ, ಆ ಸಂಪತ್ತು ತಮ್ಮನ್ನೇ ಹುಡುಕಿ ಬಂದ್ರು ಬೇಡ ಅಂತ ಕಳಿಸಿದ್ರು. ಆದರೆ ಬೇರೆಯವರು ಸಂಪತ್ತನ್ನ ಸರಿಯಾದ ದಾರಿಯಲ್ಲಿ ಸಂಪಾದಿಸೋದನ್ನ ಯಾವತ್ತೂ ತಪ್ಪು ಅಂದಿರಲಿಲ್ಲ. ಡಿ.ವಿ.ಜಿ. ಯಾಕಪ್ಪ ಹಂಗಿದ್ರು? ಡಿ.ವಿ.ಜಿನೇ ಎಕ್ಸ್ಟ್ರೀಮ್ ನಿಸ್ವಾರ್ಥ ಪಾಲಿಸ್ತಿದ್ರಲ್ಲ, ನಮಗೆಲ್ಲ ಅಡ್ಡಿ ಇಲ್ಲ, ಸ್ವಲ್ಪ ಸ್ವಾರ್ಥಿಗಳಾಗಿ ಅಂತೀರಲ್ಲ, ಯಾಕೆ ಹೀಗೆ ಅಂದರೆ, ಇದು ನಿಜವಾದ ಮಹಾನ್ ವ್ಯಕ್ತಿಗಳ, ಋಷಿಗಳ ರೀತಿ. ಋಷಿಗಳು ಒಂದು ರೀತಿ ತಮ್ಮ ಜೀವನವನ್ನ ನಡೆಸ್ತಿರ್ತಾರೆ. ಯೋಗಿಗಳು, ರಮಣರು, ರಾಮಕೃಷ್ಣರು, ಅರವಿಂದರು ಒಂದು ರೀತಿ ತಮ್ಮ ಜೀವನವನ್ನ ನಡೆಸ್ತಿರ್ತಾರೆ. ಆದರೆ ಅವ್ರ ಹತ್ರ ಬಂದವ್ರಿಗೆ ನೀವು ನನ್ನ ಹಾಗೆ ಎಲ್ಲ ಬಿಟ್ಬಿಟ್ಟು ಸನ್ಯಾಸಿಗಳಾಗಿ ಅಂತ ಹೇಳ್ತಿರಲ್ಲ. ದೇ ಸ್ಟ್ಯಾಂಡ್ ಆಸ್ ಎ ಮೆಟಫರ್ ಫಾರ್ ದ ಸೊಸೈಟಿ. ಸಮಾಜಕ್ಕೆ ಒಂದು ಸಂಕೇತವಾಗಿ ಅವರು ನಿಂತ್ಕೋತಾರೆ. ಆದರೆ ಎಲ್ಲರೂ ಆ ಸಂಕೇತಗಳಾಗಬೇಕು ಅಂತ ಅವರು ಅಪೇಕ್ಷೆ ಪಡಲ್ಲ. ಅದೇ ಕಾರಣಕ್ಕೆ ಅವರು ದೊಡ್ಡವರಾಗಿರ್ತಾರೆ. ನಿಜವಾದ ದೊಡ್ಡವರು ಒಂದು ಸ್ಥೂಲವಾದ ರೂಪುರೇಷೆಗಳನ್ನು ಕೊಟ್ಟು ಸ್ವಾತಂತ್ರ್ಯವನ್ನೂ ಕೊಡ್ತಾರೆ, ಒಂದು ಫ್ರೇಮ್ ವರ್ಕ್ನ ಕೊಡ್ತಾರೆ. ಈ ರೀತಿ ನೀನು ನಡ್ಕೋಬೇಕು ಅಂತ ಡಿ.ವಿ.ಜಿ. ಅವರು ನಮಗೆ ಬಾಳಿಗೊಂದು ನಂಬಿಕೆ ಅದನ್ನು ಕೊಟ್ಟಿದ್ದಾರೆ, ಇಲ್ಲೂ ಅದನ್ನೇ ಕೊಡ್ತಿದ್ದಾರೆ, ಒಂದು ರೂಪುರೇಷೆ ಯಾವ ರೀತಿ ನಾವು ನಡ್ಕೋಬೇಕು ಅಂತ. ಆದರೆ ಅದರಲ್ಲಿ ನಿನ್ನ ಜೀವನವನ್ನು ನೀನು ಆರಿಸಿಕೊಳ್ಳಕ್ಕೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ನಿನ್ನ ಜಡ್ಜ್ ಮಾಡಲ್ಲ, ತಪ್ಪು ಇದು ತಪ್ಪು ಅಂತ. ಆದರೆ ಅವರು ಅದನ್ನು ಪಾಲಿಸಲ್ಲ. ಯಾಕೆ? ಅವ್ರು ಯಾಕೆ ಅಷ್ಟೊಂದು ನಿಸ್ವಾರ್ಥ ಪಾಲಿಸ್ತಿರ್ತಾರೆ? ಯಾಕೆಂದರೆ ಅವರು ನಿಸ್ವಾರ್ಥವನ್ನು ಎಕ್ಸ್ಟ್ರೀಮಿಗೆ ತೊಗೊಂಡೋಗಿ ಏನು ಸಾಧಿಸ್ಬೋದು ಅಂತ ನಮಗೆ ಸಾಬೀತುಪಡಿಸ್ತಿರ್ತಾರೆ. ಅದನ್ನು ನೀನು 1% ಅಳವಡಿಸ್ಕೊಂಡ್ರೆ ನೀನೇನಾಗ್ಬೋದು, ಇತಿಹಾಸದಲ್ಲಿ ಮನುಷ್ಯರ ಹೃದಯದಲ್ಲಿ ಒಂದು ಮನೆ ಮಾಡ್ಕೋಬಹುದು. ಈಗ ವಿದ್ಯಾರಣ್ಯರು ಮಹಾನ್ ಸಾಧಕರು, ಕೇವಲ ಧರ್ಮ ಆಧ್ಯಾತ್ಮ ಅಂತ ಕುಳಿತುಕೊಳ್ಳದೆ ಮಹಾನ್ ಸಾಮ್ರಾಜ್ಯವಾದ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಕ್ಕೆ ಮಹತ್ ಪ್ರೇರಣೆಯನ್ನು ಕೊಟ್ಟರು. ಅವ್ರಿಗೆ ಹಕ್ಕಬುಕ್ಕರು ಹೇಳಿದ್ರಂತೆ, ನಿಮ್ಮ ಹೆಸರಲ್ಲೇ ಈ ಸಾಮ್ರಾಜ್ಯಕ್ಕೆ ಹೆಸರಿಟ್ಬಿಡ್ತೀವಿ, ಅಂದರೆ ವಿದ್ಯಾನಗರ ಏನಾದ್ರು ಇಡ್ತೀವಿ ಅಂದರೆ ಬೇಡ, ವಿಜಯನಗರ ಇದು ಪರಿಶ್ರಮ ಮತ್ತು ಪೌರುಷದ ವಿಜಯನಗರವಾಗಬೇಕು ಅಂತ ಹೇಳಿದ್ರಂತೆ. ಇಷ್ಟೆಲ್ಲ ಇದ್ದ ವಿದ್ಯಾರಣ್ಯರು ಅನ್ನಕೃಷ್ಣರಾಯರ ಕಾದಂಬರಿಯಲ್ಲಿ ಅದ್ಭುತವಾಗಿ ಬರೀತಾರೆ. ಕೊನೆಗೆ ಯಾವುದೇ ಗಲಾಟೆಗಳಿಲ್ಲದ, ಗೊಂದಲಗಳಿಲ್ಲದ ನಿರಾಡಂಬರ ಗುಡಿಸಲಿನಲ್ಲಿ ಪವಡಿಸಿದರು. ಅಂದರೆ ಮಲ್ಕೊಂಡು ಪ್ರಾಣ ಬಿಡ್ತಾರೆ ಒಂದು ಗುಡಿಸಲಿನಲ್ಲಿ. ಯಾಕೆ? ಅವ್ರು ಹಂಗಿದ್ರು. ಆದರೆ ನೀನು ನನ್ನಂಗಿರು ಅಂತ ಯಾವತ್ತೂ ಹೇಳಿಲ್ಲ. ಅಲ್ಲೇ ನೋಡಿ ನಮಗೆ ಶ್ರೇಷ್ಠ ಆಧ್ಯಾತ್ಮಿಕ ಪರಂಪರೆಯ ಸತ್ವ ಅರಿವಾಗೋದು. ವಿದ್ಯಾರಣ್ಯರು ಸಂಪದ್ಭರಿತವಾದ ಅದ್ಭುತ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಅದಕ್ಕೆ ತಾವು ತಮ್ಮ ಆಧ್ಯಾತ್ಮಿಕ ಸತ್ವದ ಧಾರೆ ಎರೆದ್ರು. ಆದರೆ ಹಕ್ಕಬುಕ್ಕರಿಗೆ ಆರ್ಮಿ ಕಟ್ಟಬೇಡಿ, ಒಳ್ಳೆ ಬಿಸ್ನೆಸ್ ಮಾಡೆಲ್ ಕ್ರಿಯೇಟ್ ಮಾಡಬೇಡಿ ಈ ರೀತಿ ಹೇಳಿಲ್ಲ. ಅದನ್ನ ಮಾಡಿ ಅದರಿಂದಾನೇ ಸಮೃದ್ಧಿ ಅಂದ್ರು. ಅದರಿಂದಾನೇ ಮತ್ತೆ ಶ್ರೇಷ್ಠ ಆಧ್ಯಾತ್ಮಿಕ ಚಿಂತಕರಾಗಿದ್ದ ವ್ಯಾಸರಾಯರು, ಕನಕದಾಸರು, ಪುರಂದರದಾಸರಿಗೆ ಮುಂದಿನ ಆಧ್ಯಾತ್ಮಿಕ ಪ್ರಗತಿನೂ ಮಾಡಕ್ ಸಾಧ್ಯವಾಯಿತು. ಇದರಿಂದ ನಾವೇನ್ ತಿಳ್ಕೋಬೇಕು? ನಾವು ಸಾಮಾನ್ಯ ಜೀವನ ನಡೆಸಬೇಕಂದ್ರೆ ಅದರಲ್ಲಿ ಕನಿಷ್ಠ ಸ್ವಾರ್ಥ ಇರಬೇಕು. ಆದರೆ ಒಂದು ಹಂತಕ್ಕೆ ಮುಟ್ಟಿದಾಗ ಅದನ್ನ ಬಿಡಕ್ ತಯಾರಿರಬೇಕು. ಅದನ್ನ ಬಿಟ್ಟು ಕೂಡಲೇ ಮುಖ್ಯವಾಗಿ ಯಾರದನ್ನ ಇನ್ನ ಹಿಡ್ಕೊಂಡಿದಾರೋ ಅವ್ರನ್ನ ತಪ್ಪು, ಹಾಳಾಗಿ ಹೋಗಿದ್ದಾರೆ, ಯುವಜನತೆ ಹೀಗೆಲ್ಲ ಅನ್ಕೋತಿರಬಾರ್ದು.
ಡೋಂಟ್ ಬಿ ಜಡ್ಜ್ಮೆಂಟಲ್. ತುಂಬಾ ಅದ್ಭುತವಾದ ಸಾಲ ಹೇಳ್ತಾರೆ ಮುಂದೆ. ಸ್ವಾರ್ಥ ಕರ್ಮ ಫಲ ಭೋಜನದಿಂದಲೇ ಸ್ವಾರ್ಥಕ್ಕೆ ಮಿತಿಯನ್ನು ಕಾಣುವಂತಾಗುತ್ತದೆ. ಈ ಸ್ವಾರ್ಥ ಕರ್ಮ ಮಾಡ್ತಾ ಅಂದ್ರೆ ಕನಿಷ್ಠ ಸ್ವಾರ್ಥಗಳನ್ನ ಪಾಲಿಸ್ತಾ ಒಳ್ಳೆ ರೀತಿ ಸಂಪತ್ತನ್ನು ಸಂಪಾದಿಸ್ತಾ ನಾವು ಆ ಚೌಕಟ್ಟಿನಲ್ಲಿ, ಚತುರ್ವಿಧ ಪುರುಷಾರ್ಥ ಚೌಕಟ್ಟಿನಲ್ಲಿ ನಡ್ಕೋತಾ ಇದ್ದಾಗ ಕಾಮವಾಗ್ಲಿ, ಹಣ ಸಂಪಾದಿಸೋ ಹುಚ್ಚಾಗ್ಲಿ ಒಂದ್ಸಲ ಅದೇ ಬಿಟ್ಟು ಹೋಗ್ಬಿಡತ್ತೆ. ನೀನ್ ಅದನ್ನ ಏನು ಸಾಧಿಸ್ದೆ ಬಿಡ್ಬೇಕಾಗಿಲ್ಲ, ಸಾಧಿಸ್ತಾ ಹೋಗು. ಸಹಜವಾಗಿ ಅದು ನಿನ್ನನ್ನ ಬಿಡ್ತಾ ಹೋಗತ್ತೆ. ದುಃಖಾನುಭವ ಹೇಗೋ ಸುಖಾನುಭವ ಕೂಡ ಹಾಗೆಯೇ ಜೀವನಕ್ಕೆ ಒಂದು ಅವಶ್ಯ ಸಂಸ್ಕಾರ. ದುಃಖ ಹೇಗೆ ಜೀವನದಲ್ಲಿ ಇದ್ದೇ ಇದೆಯೋ, ಬುದ್ಧ ಹೇಳಿದ್ದೇನು, ಜೀವನ ಅಂದರೆ ದುಃಖ. ಅದರ ಜೊತೆಗೆ DVG ಹೇಳ್ತಿರೋದು ಸುಖಾನುಭವ ಕೂಡ ಜೀವಕ್ಕೆ ಒಂದು ಅವಶ್ಯ ಸಂಸ್ಕಾರ ಒದಗಿಸುತ್ತೆ. ಎಷ್ಟು ಆಧ್ಯಾತ್ಮಿಕ ಆಳ ಇಲ್ಲಿದೆ ನೋಡಿ. ನನಗೆ ಸುಖ ಬೇಡ ಅಂತ ಬಿಡೋದು ಸುಖವನ್ನ ಕಂಡ ಮೇಲೆ, ಆದ್ರೆ ಸುಖ ಹೇಗಿರುತ್ತೆ ಅನ್ನೋದನ್ನ ಕಾಣೋದೇ ಇಲ್ಲ ಅಂತ ಬಿಟ್ಬಿಟ್ರೆ ಜೀವನದ ಒಂದು ಅವಶ್ಯ ಸಂಸ್ಕಾರ ಇಲ್ದಂಗಾಗತ್ತೆ. ಉದಾಹರಣೆ ತೆಗೆದುಕೊಳ್ಳೋಣ. ಫುಡ್ ಕನ್ವರ್ಸಿಯರ್ಸ್ ಅಂತ ಇರ್ತಾರಲ್ಲ, ಆಹಾರದ ರುಚಿ ನೋಡಿ ಇದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ. ಉದಾಹರಣೆಗೆ ನಾವು ಬೇಕಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ತೆಗೆದುಕೋಬಹುದು. ಅವರು ಈ ಹೋಟ್ಲಲ್ಲಿ ಆಹಾರ ಸರಿ ಇದೆ, ಇಲ್ಲಿ ಸರಿ ಇಲ್ಲ, ಅದೆಲ್ಲ ನೋಡ್ತಿರ್ತಾರೆ. ಅವರು ಒಳ್ಳೆಯ ಆಹಾರವನ್ನ 4 ಕಡೆ ತಿಂದು ಅವ್ರಿಗೆ ಅದರ ರುಚಿ, ಅದರ ಸುಖ, ಅದರ ಮುದ ಹೇಗಿರುತ್ತೆ ಅಂತ ಗೊತ್ತಿಲ್ಲದ್ರೆ ಯಾವುದೋ ಹೋಟ್ಲವರು ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ ಒಂದು ಕೆಟ್ಟ ಸಮೋಸ ಕೊಟ್ರೆ ಅದನ್ನ ತಿನ್ಬಿಟ್ಟು ಅದನ್ನ ಅಪ್ರೂವ್ ಮಾಡ್ಬೇಕಾಗತ್ತೆ. ಅದರಿಂದ ವೃತ್ತಿ ಧರ್ಮದ ವಿರುದ್ಧ ನಡ್ಕೊಂಡಂಗಾಗತ್ತೆ. ಯಾಕೆ? ಅಲ್ಲಿ ಅವ್ರಿಗೆ ಒಳ್ಳೆಯ ರುಚಿ, ಒಳ್ಳೆಯ ಆಹಾರವನ್ನ ರುಚಿಯಿಂದಾನೇ ಗ್ರಹಿಸೋ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟಿದ್ರೆ, ಅಲ್ಲಿ ನಕಲಿ ಸನ್ಯಾಸ ಎದ್ದು ಕುಣಿತಿದ್ರೆ ಜೀವನಕ್ಕೆ ಬೇಕಿರುವ ಒಂದು ಅವಶ್ಯ ಸಂಸ್ಕಾರ ಇಲ್ಲದಾಗಿರತ್ತೆ. ಅದರಿಂದ ವೃತ್ತಿ ಧರ್ಮವನ್ನ ಪಾಲಿಸಕ್ಕಾಗಲ್ಲ, ಸ್ಟ್ರೆಸ್ ಆಗತ್ತೆ, ಎಲ್ಲರೂ ಬೈತಾರೆ, ಕೇಸ್ ಆಗತ್ತೆ. ಅಲ್ಲಿ ಏನೋ ಆ ಹೋಟ್ಲಲ್ಲಿ ಕೆಟ್ಟ ಆಹಾರ ತಿಂದು ಯಾರಿಗೂ ಅನಾರೋಗ್ಯ ಆಯ್ತು ಅಂದ್ರೆ ಕೇಸ್ ಆಗತ್ತೆ. ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಕರೀರಿ ಅಂದ್ಬಿಟ್ಟು. ಇದು ಯಾರಿಗಾದ್ರೂ ಅನ್ವಯ ಮಾಡ್ಕೋಬಹುದು. ಹಿಂದೆ ಹೇಳಿದಾಗೆ ಫುಡ್ ಕನ್ವರ್ಸಿಯರ್ಸ್, ವೈನ್ ಕನ್ವರ್ಸಿಯರ್ಸ್ ಎಲ್ಲದಕ್ಕೂ ಇರ್ತಾರಲ್ವಾ. ಅಂದ್ರೆ ಸುಖ ಅನ್ನೋದು ಹೇಗಿರುತ್ತೆ ಅಂದ್ರೆ ರೈಟ್ ಮುದ ಅದೇನೋ ಒಂದು ಕೊಡುತ್ತಲ್ಲ, ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲದ್ರೆ ಅದು ಎಲ್ಲೋ ಇಲ್ದಿದ್ದಾಗ ನಾವು ಸರಿಯಾಗಿ ಗ್ರಹಿಸಲು ಅಶಕ್ತರಾಗ್ಬಿಡ್ತೇವೆ. ಆದ್ದರಿಂದ ಆಕಾಂಕ್ಷೆ ಇಟ್ಟುಕೊಂಡು ಮಾಡಿದ ಪುಣ್ಯಕರ್ಮವೂ ಜೀವನವನ್ನು ಪರಿಪಕ್ವಗೊಳಿಸುತ್ತದೆ. DVG ಅವರು ಮಂಕುತಿಮ್ಮನ ಕಗ್ಗ ಬರೆದಾಗ ತಮ್ಮ ಹೆಸರು ಹಾಕ್ಕೊಂಡೇ ಇರಲಿಲ್ವಂತೆ ಫಸ್ಟ್ ಎಡಿಷನ್ ಅಲ್ಲಿ ಅಂತೆಲ್ಲ ನಾವು ಮಾತಾಡಿದ್ದೇವೆ. ಆದರೆ ನೀನು ಒಳ್ಳೆಯ ಪುಸ್ತಕ ಬರೆದು ನಿನ್ನ ಹೆಸರಲ್ಲಿ ಪ್ರಿಂಟ್ ಮಾಡೋದ್ರಿಂದ ಏನು ತಪ್ಪಿಲ್ಲ. ಪ್ರಿಂಟ್ ಮಾಡು, 4 ಜನ ಓದಿದ್ರೆ 4 ಜನ ನಿನ್ನೆ ಬಂದು ಕೇಳ್ತಾರೆ, ಅವರ ಸಮಸ್ಯೆಯನ್ನ ಪರಿಹಾರ ಮಾಡು, ಅದಕ್ಕೊಂದು ಮೊತ್ತವನ್ನ ಕೊಡ್ತಾರೆ, ಅದರಿಂದ ಚೆನ್ನಾಗಿರು, ಅದರಿಂದ ಮತ್ತೆ ಇನ್ನೊಂದು 4 ಜನಕ್ಕೆ ಸಹಾಯ ಮಾಡು. ಸೊ ಒಂದು ಸಮಾಜದ ಚೌಕಟ್ಟು ಹೇಗೆ ಪ್ರಗತಿಯನ್ನ ಸಾಧಿಸಬಹುದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸುಖದ ಅನುಭವ ನಮ್ಮ ಜೀವನದಲ್ಲಿ ನಮ್ಮಂತಹ ಸಾಮಾನ್ಯರಿಗೆ ಅತ್ಯಂತ ಅವಶ್ಯವಾದ ಸಂಸ್ಕಾರ. ಮುಂದೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ. ಇಂತಹ ಫಲವನ್ನು ಅನುಭವಿಸಿ ಜೀವ ಮೆಟ್ಟಿಲಾಗಿ ಒಂದೊಂದೇ ಹಂತ ಏರುತ್ತಾ ಉತ್ತಮ ಗತಿಗೆ ಏರುತ್ತದೆ. ಅಮೇಜಿಂಗ್ ಮೆಸೇಜ್ ಇದು. ಯಾಕಂದ್ರೆ ಒಂದು ರೀತಿಯ ಸುಖ ಮತ್ತು ಭೋಗಗಳನ್ನ ಅಂದ್ರೆ ಕನಿಷ್ಠ ಸ್ವಾರ್ಥಗಳನ್ನ ಅನುಭವಿಸ್ತಾ ಜೀವ ಒಂದೊಂದೇ ಮೆಟ್ಟಿಲು ಮೇಲೆ ಏರ್ತಾ ಹೋಗತ್ತೆ. ಜೀವ ದೇಹದಲ್ಲಿ ಕುಳಿತುಕೊಂಡು ನರಳಾಡ್ತಿದೆ. ಅದು ಹೊರಗಿನ ಮತ್ತು ಒಳಗಿನ ಒತ್ತಡಗಳಿಗೆ ಬದ್ಧವಾಗ್ಬಿಟ್ಟಿದೆ. ಆದ್ರೆ ಸರಿಯಾದ ಫಲವನ್ನ ಸರಿಯಾದ ರೀತಿಯಲ್ಲಿ ಅನುಭವಿಸುವ ಮೂಲಕ ಜೀವ ಮೇಕ್ಸ್ ಎ ಸ್ಟೆಪ್ ವೈಸ್ ಪ್ರೋಗ್ರೆಸ್. ಒಂದೊಂದೇ ಹಂತ ಮೇಲೇರ್ತಾ ಉತ್ತಮ ಗತಿಗೆ ಏರ್ಬಿಡತ್ತೆ. ಏನಪ್ಪಾ ಹೀಗೆ ಹೇಳ್ತಿದ್ದಾರೆ? ಉದಾಹರಣೆ ತೆಗೆದುಕೊಳ್ಳೋಣ. ಈಗಂತೂ ನಮಗೆ ಕನ್ಸ್ಯೂಮರಿಸ್ಟ್ ಸೊಸೈಟಿಯಲ್ಲಿ ಅಂದ್ರೆ ನಮ್ಮದೊಂಥರ ಗ್ರಾಹಕ ಕೇಂದ್ರಿತ ಸಮಾಜ ಅಲ್ವಾ. ಎಲ್ಲವೂ ಹಣದ ಮೂಲಕ ದೊರಕಿಸ್ಕೋಬಹುದು. ಇವತ್ತು ನೀನು ಹಣವನ್ನ ಪಕ್ಕದಲ್ಲಿ ಇಟ್ಕೊಂಡು ಮನೆ ಸೋಫಾದ ಮೇಲೆ ಕೂತಿದ್ರೆ ಕೆಲ್ಸಗಳಾಗೋ ಪ್ರಗತಿ ಸಾಧ್ಯವಾಗಿದೆ. ಅದು ತಪ್ಪು ಸಹ ಅಲ್ಲ. ಆದ್ರೆ ಆ ರೀತಿ ಜೀವನ ನಡೆಸ್ತಿದ್ದಾಗ ನಾವು ಇದ್ದಿದ್ದೂ ಹೆಚ್ಚಿನ ಕಂಫರ್ಟ್ಗೆ, ಅನುಭವಗಳಿಗೆ ಹಾಹಾಕಾರ ಪಡುವ ಸಾಧ್ಯತೆಗಳು ಜಾಸ್ತಿ. ಅಷ್ಟೇ ಅಲ್ಲ, ನಾವೆಲ್ಲರೂ ಅದ್ರ ಮೂಲಕ ಹಾದು ಹೋಗಿರ್ತೇವೆ ಅಲ್ವಾ. ಅಂದ್ರೆ ನಾವು ಚಿಕ್ಕವರಿದ್ದಾಗ ಇಷ್ಟು ರೀತಿ ಫುಡ್ಗಳು ಬೆಂಗಳೂರಲ್ಲಿ ಸಿಗ್ತಿರ್ಲಿಲ್ಲ, ಅಥವಾ ಯಾವುದೇ ಸಿಟಿಲೂ ಸಿಗ್ತಿರ್ಲಿಲ್ಲ, ಯಾವುದೇ ಹಳ್ಳಿಲೂ ಸಿಗ್ತಿಲ್ಲ. ಇವತ್ತು ಅದರ 100 ಪಟ್ಟು ರೀತಿಯ ಆಹಾರಗಳು ಸಿಗ್ತಿವೆ. ನಮಗದನ್ನ ತಗೊಳ್ಳೋ ಆರ್ಥಿಕ ಸಾಮರ್ಥ್ಯನೂ ಇದೆ. ಆದ್ರೆ ಸ್ನೇಹಿತರೆ, ಒಂದು ಗಮನಿಸಿ, ಇಲ್ಲಿ ಇವತ್ತು 100 ತರ ಸ್ವೀಟ್ ತಿಂದ ಮೇಲೂ ನಮ್ಗೆ 101ನೇ ಸ್ವೀಟು ಎಲ್ಲಿದ್ಯಪ್ಪ ಅಂತ ಹುಡುಕ್ತಿರ್ತೀವಿ ಆನ್ಲೈನ್ ಅಲ್ಲಿ. ಹಿಂದಿನ ಕಾಲದಲ್ಲಿ ಗಿರೀಶ್ ಕಾಸರವಳ್ಳಿ ಅವರ ಚಿತ್ರ ಘಟಶ್ರಾದ್ದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಲ್ವಾ. ಅದರಲ್ಲಿ ಒಂದು ಅದ್ಭುತವಾದ ಸಂದರ್ಭ ಬರುತ್ತೆ. ಆ ಹಳ್ಳಿಯ ಮಗುಗೆ ಹೆಂಗಸು ನಿಂಗೆ ಬೇಜಾರಾದ್ರೆ ಬೆಲ್ಲ ಕೊಡ್ತೀನಿ ಬಾ ಅಂತ ಕರಿತಿರ್ತಾರೆ. ಅಂದ್ರೆ ಅದು UR ಅನಂತಮೂರ್ತಿ ಅವರ ಕಾದಂಬರಿ ಆಧಾರಿತ ಚಿತ್ರ. ಅಂದ್ರೆ ಇದನ್ನ ಯಾಕೆ ಹೇಳಿದೆ ಅಂದ್ರೆ ಆಗ ಅಷ್ಟೇ ಇತ್ತು.
ಹಳ್ಳಿ ಜನಕ್ಕೆ ಸಂತೋಷ ಆಗಬೇಕು ಅಥವಾ ಏನೋ ಸ್ವಲ್ಪ ಸಿಹಿ ತಿನ್ಬೇಕು ಅಂದ್ರೆ ಬೆಲ್ಲ ತಿಂತಿದ್ರು, ಮಾರನೇ ದಿನ ಮತ್ತೆ ಬೆಲ್ಲನೇ ತಿಂತಿದ್ರು, ಒಂದ್ ವಾರ ಬಿಟ್ಟರು ಬೆಲ್ಲನೇ ತಿಂತಿದ್ರು. ಎಷ್ಟೊಂದ್ ಜನ ಮನೆಗೆ ಗೆಸ್ಟ್ ಬಂದ್ರೆ ನೀರು ಬೆಲ್ಲ ಕೊಡ್ತಿದ್ರು. ಹೌದು, ಅದು ಆಗಿದ್ದ ಪರಿಸ್ಥಿತಿ. ಈಗ ಅದರ 100 ಪಟ್ಟು ಸಿಹಿ ಅವಕಾಶಗಳು ನಮಗಿವೆ. ಆಗ ಒಂದೇ ರೀತಿಯ ಸಿಹಿಗೂ ತೃಪ್ತಿ ಆಗ್ತಿದ್ದ ಮನಸ್ಸು ಇವತ್ತೇನಾಗ್ತಿದೆ, 100 ರೀತಿಯ ಸಿಹಿ ತಿಂದ ಮೇಲೂ ನನಗೆ ಸ್ವತಃ ಮಿಲ್ಕ್ ಸ್ವೀಟ್ಸ್ ಅಂದ್ರೆ ಹುಚ್ಚು ಪ್ರೀತಿ, ಅದಾದ್ಮೇಲೆ ಇನ್ನೊಂದು ಹುಡುಕ್ತಿರ್ತೀವಿ. ಯಾಕೆ ಹೀಗಾಗ್ತಿದೆ? ಯಾಕೆ ಅಂದ್ರೆ ನಾವು ಆ ಫಲವನ್ನ ಅನುಭವಿಸ್ತಿದ್ದೇವಲ್ಲ, ಆ ಅನುಭವದಲ್ಲಿ ಮೆಟ್ಟಲಾಗಿ ಏರ್ತಿಲ್ಲ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಜಂಪ್ ಮಾಡ್ತಾ ಇದೀವಿ. ಅಂದ್ರೆ ಮೇಲ್ಮಟ್ಟದಲ್ಲಿ ಹೋಗ್ತಿಲ್ಲ, ಪಕ್ಕದಲ್ಲಿ ಜಂಪ್ ಮಾಡ್ತಿದ್ರೆ ಊರ್ಧ್ವಗತಿ ನಾವು ಮೇಲೆ ಏರಕ್ಕಾಗಲ್ವಲ್ಲ. ಹಾಗೆ ಉದಾಹರಣೆಗೆ ನನಗೆ 100 ರೀತಿ ಸ್ವೀಟು ಏನೋ ಒಂದು ಖುಷಿ ಕೊಟ್ಟಿರತ್ತಲ್ಲ, ತಿಂದ ಮೇಲೆ 101ನೇ ಸ್ವೀಟ್ ಸಹ ಅದೇ ರೀತಿಯ ಖುಷಿಯನ್ನ ಕೊಡುತ್ತೆ ಅನ್ನೋದು ಗಮನಕ್ಕೆ ಬಂದಾಗ ಆ ಸಿಹಿ ತಿಂಡಿಗಳ ಸೀಮಿತತೆ ನನಗೆ ಗೊತ್ತಾಗುತ್ತೆ. ಈಗೆಲ್ಲ ಅಡ್ವೆಂಚರ್ಗಳು, ತುಂಬಾ ಅಡ್ವೆಂಚರ್ ಸ್ಪೋರ್ಟ್ಸ್ಗಳು, ಅವುಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ ಅಲ್ವಾ. ಸ್ಕೈ ಡೈವಿಂಗ್ ಮಾಡ್ತಾರೆ, ಕಯಾಕಿಂಗು, ಈ ರೀತಿ ಯಾವುದೋ ಒಂದು ಅಡ್ವೆಂಚರ್ ಮಾಡೋದು ಫ್ರಾಯ್ಡ್ ಹೇಳುವ ಹಾಗೆ ಮನುಷ್ಯನಲ್ಲಿ ಅಡಗಿ ಕೂತಿದೆ. ನಮಗೆ ಸಿಟಿ ಲೈಫ್ ಅಲ್ಲಿ ರಿಸ್ಕೇ ಇಲ್ಲದೆ ಇರೋದ್ರಿಂದ ಒಂದ್ ಸ್ವಲ್ಪ ಕಂಟ್ರೋಲ್ಡ್ ರಿಸ್ಕ್ ಅಲ್ಲಿ ಬದುಕಬೇಕನ್ನಿಸ್ತಿದೆ. ನೋಡಿ, ಪ್ರಗತಿ ಏನೇನ ಮಾಡಿದೆ. ಹಿಂದಿನ ಕಾಲದಲ್ಲಿ ಕಾಡಲ್ಲಿ ಹೋಗ್ತಿದ್ರು, ಆರಾಮಾಗಿ ಬದುಕ್ತಿದ್ರು, ಆದ್ರೆ ಪ್ರಾಣಿಗಳು ಬೇಟೆಯಾಗಿ ಸಾಯಿಸ್ಬಿಡೋ ಸಾಧ್ಯತೆಗಳು ಇತ್ತು. ಆದ್ರೆ ಇವತ್ತು ಪ್ರಗತಿ ಆಗಿರೋದ್ರಿಂದ ನಮಗೆ ಕಾಡಿಲ್ಲ, ಕಾಡನ್ನ ನಾವು ಸೇಫ್ ಆಗಿ ಸೃಷ್ಟಿ ಮಾಡ್ಕೋಬೇಕು. ಹೇಗೆ ರೆಸಾರ್ಟ್ಗಳನ್ನ ಸೃಷ್ಟಿ ಮಾಡಿದ್ದಾರೆ, ಅದಕ್ಕೆ ದುಡ್ಡನ್ನ ಕೊಡ್ತೀವಿ. ಹಿಂದಿನ ಕಾಲದಲ್ಲಿ ತುಂಬಾ ಕ್ರೂರವಾದಂತಹ ಅಡ್ವೆಂಚರ್ ಗಳನ್ನ ಮಾಡ್ತಿದ್ರು. ಗ್ಲಾಡಿಯೇಟರ್ ಚಿತ್ರವನ್ನ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಕೊಲೋಸಿಯಂ ಅಲ್ಲಿ ಯಾವ ರೀತಿ ಸಾವಿನ ಆಟ ನಡೀತಿತ್ತು. ಈಗ ಆ ರೀತಿಯ ಸಾವಿನ ಆಟ ಬೇಕಾಗಿಲ್ಲ ನಮಗೆ, ಯಾಕೆ ಜೀವನ ನಡೀತಿದೆ. ಆದ್ರೆ ಸ್ವಲ್ಪ ಅಡ್ವೆಂಚರ್ ಬೇಕಲ್ಲ, ಹಾಗಾಗಿ ಸ್ಕೈ ಡೈವಿಂಗ್ ಮಾಡ್ತೀವಿ, ಸ್ಕೂಬಾ ಡೈವಿಂಗ್ ಮಾಡ್ತೀವಿ, ನೀರಲ್ಲಿ ಹೋಗೋದು, ಕಯಾಕಿಂಗ್ ಮಾಡ್ತೀವಿ, ಏನೇನೆಲ್ಲ ಬಂದಿದೆ ನೋಡಿ. ಅದು ತಪ್ಪಲ್ಲ. ಇಲ್ಲಿ ನಾವ್ ಏನ್ ಗಮನಿಸ್ಬೇಕು ಅಂದ್ರೆ, ಅಡ್ವೆಂಚರ್ ಅನ್ನೋದೊಂದು, ಬಾಯಿ ರುಚಿ ಅನ್ನೋದೊಂದು, ಇನ್ಯಾವುದೋ ಕಾಮ ಅನ್ನೋದೊಂದು, ಎಲ್ಲವೂ ಒಂದೊಂದು ರೀತಿಯ ಸುಖವನ್ನ ನಮಗೆ ಕೊಡ್ತಾ ಹೋಗತ್ತಲ್ಲ, ಮುದವನ್ನ ಕೊಡ್ತಾ ಹೋಗತ್ತಲ್ಲ. ಅದನ್ನ ತಪ್ಪು ಅನ್ಕೊಳ್ಳೋದಲ್ಲ, ಬಿಡೋದ್ ಬೇಕಿಲ್ಲ. ಆದರೆ ಅದು ಸೀಮಿತ ಅನ್ನೋದು ನಮಗೆ ಗೊತ್ತಾಗಬೇಕು. 100 ರೀತಿಯ ಅಡ್ವೆಂಚರ್ ಸ್ಪೋರ್ಟ್ಸ್ ಆಡಿದ್ಮೇಲೂ 101ನೇ ಅಡ್ವೆಂಚರ್ ಸ್ಪೋರ್ಟ್ ಅದೇ ರೀತಿಯ ಒಂದು ಮುದವನ್ನ ಕೊಡತ್ತೆ ಹೊರತು ಜೀವ ಅಲ್ಲಿ ಮೆಟ್ಟಲೇರಲ್ಲ. ಜೀವ ಪಕ್ಕದಲ್ಲಿರೋ ಕಲ್ ಮೇಲೆ ಜಂಪ್ ಮಾಡಿರತ್ತೆ ಹೊರತು ನೆಕ್ಸ್ಟ್ ಮೇಲಿರೋ ಮೆಟ್ಲ ಮೇಲೆ ಜಂಪ್ ಮಾಡಿರಲ್ಲ. ಹಂಗಾಗಿ ಏನ್ ಮಾಡ್ಬೇಕು, ಓಕೆ ನಮಗ್ ತಿನ್ನೋ ಆಸಕ್ತಿ ಇದೆ, ತಿಂದಿದ್ದೀನಿ, ಎಷ್ಟೊಂದು ತಿಂದಿದ್ದೀನಿಲ್ಲ, ಇನ್ನೆಲ್ಲಿವರೆಗೂ ತಿಂದ್ರು ಇದೇನು ಬದಲಾಗಲ್ಲ ಅನ್ನೋದು ಗೊತ್ತಾದಾಗ ಜೀವ ಒಂದು ಮಟ್ಟ ಮೇಲ್ ಹೋಗುತ್ತೆ, ಒಂದು ಮೆಟ್ಟಲು ಮೇಲ್ ಹೋಗುತ್ತೆ. ನೆಕ್ಸ್ಟ್ ಅಡ್ವೆಂಚರ್, ಬೇಕಾದಷ್ಟು ಅಡ್ವೆಂಚರ್ಗಳನ್ನ ಆಡ್ತೀನಿ, ಎಲ್ಲ ನೋಡಿದ್ಮೇಲೆ ಇದಿಷ್ಟೇ, ಮತ್ ನೆಕ್ಸ್ಟ್ ಒಂದ್ ಮೆಟ್ಲು ಮೇಲೆ ಹೋಗುತ್ತೆ. 35 ರೆಸಾರ್ಟ್ ನೋಡಿದೀನಿ, ಬಾಲಿ ಹೋಗಿದ್ದೀನಿ, ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ದೀನಿ. ಅಂದ್ರೆ ನಾನಲ್ಲ, ಒಂದು ಉದಾಹರಣೆ ತೆಗೆದುಕೊಳ್ತಿರೋದು. ಅಲ್ಲೆಲ್ಲಾ ಹೋದ್ಮೇಲೂ ಒಂದಿಷ್ಟು ಖುಷಿ ಆಗಿದೆ, ಆದ್ರೆ ಇನ್ನೊಂದು ಹೊಸ ರೆಸಾರ್ಟ್ ಯಾರೋ ಹೇಳ್ತಾರೆ, ಆ ರೀತಿ ಟ್ರೆಡಿಷನಲ್ ರೆಸಾರ್ಟು, ಹೊಸ ರೀತಿ ಏನೇನೋ ಬರ್ತಿರುತ್ತಲ್ಲ, ಚೆನ್ನಾಗಿರುತ್ತೆ, ಕೇಳಕ್ ಚೆನ್ನಾಗಿರುತ್ತೆ, ಒಳ್ಳೆ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಆದ್ರೆ ಈ ರೆಸಾರ್ಟು ಇಷ್ಟೇ ಸಂತೋಷವನ್ನ ಕೊಡ್ಬೋದು, ಹಿಂದೆ ಕೊಡಲಾರದ ಸಂತೋಷವನ್ನೇನು ಕೊಡಕ್ ಸಾಧ್ಯವಿಲ್ಲ. ನನ್ನ ವೈಯಕ್ತಿಕ ಉದಾಹರಣೆ ಅಂದ್ರೆ 101ನೇ ಸ್ವೀಟು 100 ಸ್ವೀಟು ಕೊಡಲಾರದ ಯಾವುದೋ ಒಂದು ಅನುಭೂತಿಯನ್ನ ಕೊಡಲು ಸಾಧ್ಯವಿಲ್ಲ ಅಂತ ತಿಳಿದುಕೊಂಡಾಗ ಮತ್ತೆ ಜೀವ ಒಂದು ಮೆಟ್ಲ ಮೇಲೆ ಹೋಗುತ್ತೆ. ಅದು ಕಾಮಕ್ಕೂ ಅಪ್ಲೈ ಮಾಡ್ಕೋಬಹುದು, ಅಥವಾ ಇನ್ಯಾವುದೇ ಕಾಮನೆಗೂ ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ಸ್ಟಾಪ್ ಕ್ರೇವಿಂಗ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೇಮ್ ಎಕ್ಸ್ಪೀರಿಯನ್ಸ್, ಸರ್ಚ್ ಫಾರ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇಟ್ ಸೆಲ್ಫ್ ಅಂತ ನನ್ನ ಗುರುಗಳು ಹೇಳ್ತಿದ್ರು. ಡಿಫ್ರೆಂಟ್ ಟೈಪ್ಸ್ ಆಫ್ ಸೇಮ್ ಎಕ್ಸ್ಪೀರಿಯನ್ಸ್. 100 ಸ್ವೀಟ್ ಅಂದ್ರೆ 101ನೇ ಸ್ವೀಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸೇಮ್ ಎಕ್ಸ್ಪೀರಿಯನ್ಸ್. ಸಿಹಿ ತಿಂದಾಗ ಏನಾಗುತ್ತೋ ಅದೇ ಆಗುತ್ತೆ. 101ನೇ ಅಡ್ವೆಂಚರ್ ಸ್ಪೋರ್ಟ್ ಅಂದ್ರೆ 100ರಲ್ಲಿ ಏನ್ ಅನುಭವ ಆಗಿರುತ್ತೋ ಅದೇ, ಅದೇ ಡಿಫ್ರೆಂಟ್ ಟೈಪ್, ಸ್ವಲ್ಪ ಏನೋ ಬೇರೆ. ಮೇಲ್ಗಡೆ ಇದ್ದಾಗ ನಿಂಗೆ ಹಂಗೆ ಕಾಣುತ್ತೆ, ನೀರೊಳಗಿದ್ದಾಗ ಬ್ಲೂ ಕಾಣಿಸುತ್ತೆ ಅಷ್ಟೇ. ಆದರೆ ಅಡ್ವೆಂಚರ್ ಇರುತ್ತಲ್ಲ, ಅಡ್ರನೈನ್ ರಶ್ ಅಂತಾರೆ ಅದಕ್ಕೆ, ಜಗ್ ಅಂತ ಒಂದ್ಸಲ ಸ್ಕೈ ಡೈವ್ ಮಾಡಿದಾಗ ಆಗತ್ತಲ್ಲ ನಮ್ಗೊಂದು ಸೆಕೆಂಡ್, ಅದು ಎಲ್ಲದರಲ್ಲೂ ಆಲ್ಮೋಸ್ಟ್ ಸೇಮ್. ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೇಮ್ ಎಕ್ಸ್ಪೀರಿಯನ್ಸ್ನ ಬಿಟ್ಟು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ಗಳನ್ನ ಹುಡುಕ್ತಾ ಹೋದಾಗ ಗೊತ್ತಾಗತ್ತೆ ನಮ್ಮ ಜೀವ ಒಂದೊಂದೇ ಹಂತ ಮೇಲೆ ಇರ್ತಿದೆ. ಈಗ ಅಡ್ವೆಂಚರ್ ಸ್ಪೋರ್ಟ್ಸ್ ಎಲ್ಲ ಆಡಿದೀನಪ್ಪ, ಮುಂದೆ ಹೇಳ್ತಾರೆ ಯಾರೋ ಅದಕ್ಕಿಂತ ಒಳ್ಳೆ ಅಡ್ವೆಂಚರ್ ಸ್ಪೋರ್ಟ್ ಬಂದಿದೆಯಂತೆ ಅಂತ. ಆಗ ಹೌದು, ಇದರಲ್ಲಿ ಹಿಂದೆ ಆಗದೆ ಅನುಭವ ಏನಾದ್ರು ಇದೆಯಾ ಅಂದ್ರೆ ಯಾವುದೋ ಒಂಥರ ಹೊಸ ಅನುಭವ ಅಂತೇನೋ ಹೇಳಕ್ ಹೋಗ್ತಾರೆ, ಅವ್ರಿಗೂ ಗೊತ್ತಿರೋದಿಲ್ಲ ನೋಡಿ. ಆಗ ನಾವು ಇಲ್ಲ, ಹೊರಗಿನ ಅಡ್ವೆಂಚರ್ ಸಾಕಾಗಿದೆ, ಒಳಗಿನ ಅಡ್ವೆಂಚರ್ ಸ್ವಲ್ಪ ಟ್ರೈ ಮಾಡೋಣ, ಇರುವುದರ ಬಗ್ಗೆ ಗ್ರಾಟಿಟ್ಯೂಡ್ ಅರ್ಪಿಸೋಣ, ಇನ್ನೊಬ್ಬರಿಗೆ ಕಂಪ್ಯಾಷನ್ ತೋರಿಸೋಣ, ಸಂವೇದನೆ ತೋರಿಸೋಣ, ಅದು ಸ್ಪಿರಿಚುವಲ್ ಅಡ್ವೆಂಚರ್. ಆಗ ಜೀವ ಮೆಟ್ಟಲಾಗಿ ಮೇಲೇರ್ತಾ ಹೋಗುತ್ತೆ. ಈ ಜೀವ ಅಂದ ಕೂಡಲೇ ಲೈಫ್ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಜೀವಕ್ಕೂ ಆತ್ಮಕ್ಕೂ ಏನು ವ್ಯತ್ಯಾಸ? ಜೀವನೇ ಆತ್ಮನ ಜೀವಾತ್ಮ ಅಂತ ಯಾಕಂತಾರೆ?
ಈ ಪದದ ಬಗ್ಗೆ DVG ಅವರು ಹೇಳ್ತಾ ಹೋಗ್ತಾರೆ. ಯಾಕೆ ನಮಗೆ ಅನುಭೂತಿ ಅನ್ನೋದು ಬೇಕಾಗೋದು ಜೀವಕ್ಕೆ, ಆತ್ಮಕ್ಕಲ್ಲ. ಅದು ಸ್ಪಷ್ಟವಾಗಿ ಗೊತ್ತಿರಬೇಕು. ನಾವು ಯಾವುದೇ ಒಂದು ಸುಖವನ್ನು ಅನುಭವಿಸೋದಿರಲಿ, ಥಮ್ಸಪ್ ಕುಡಿಯೋದಿರಲಿ, ಬಿರಿಯಾನಿ ತಿನ್ನೋದಿರಲಿ, ಅಪ್ರೀತ್ಯವಾದ ಅನುಭವ ಆಗತ್ತಲ್ಲ, ಪ್ಲೆಷರ್ ಫೀಲಿಂಗ್ ಇದೆಯಲ್ಲ, ಅದು ಆತ್ಮಕ್ಕಾಗ್ತಿರಲ್ಲ, ಜೀವಕ್ಕಾಗ್ತಿರತ್ತೆ. ಹಾಗಾದರೆ ಜೀವ ಅಂದ್ರೇನು, ಆತ್ಮ ಅಂದ್ರೇನು, ಏನು ವ್ಯತ್ಯಾಸ? ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ DVG. ಇದನ್ನು ನಾವೆಲ್ಲರೂ ನೆನ್ಬಿಟ್ಕೋಬೇಕು, ನಾನು ಸಹ. ಜೀವ ಎಂದರೇನು? ಆತ್ಮವಸ್ತು ದೇಹಧಾರಣೆ ಮಾಡಿರುವ ಕಾಲದಲ್ಲಿ ಅದಕ್ಕೆ ಜೀವ ಎಂದು ಹೆಸರು. ಆತ್ಮ ದೇಹದಲ್ಲೂ ಇರುತ್ತೆ, ದೇಹವಿಲ್ಲದೆಯೂ ಇರುತ್ತೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ವ್ಯಕ್ತಾಂ ನಿಧನಾನ್ಯವ. ಅಂದ್ರೆ ಭಗವದ್ಗೀತೆ ಕೃಷ್ಣ ಹೇಳ್ತಿರೋದು, ಮೊದಲು ಎಲ್ಲವೂ ಅವ್ಯಕ್ತವಾಗಿತ್ತು, ಅನ್ಮ್ಯಾನಿಫೆಸ್ಟ್ ಆಗಿತ್ತು. ಇಟ್ ವಾಸ್ ಇನ್ ಎ ನಾನ್ ಬೀಯಿಂಗ್ ಸ್ಟೇಟ್. ಅಂದ್ರೆ ಅದಕ್ಕೆ ಯಾವುದೋ ಒಂದು ರೂಪ ಅನ್ನೋದಿರಲಿಲ್ಲ. ನಡುವೆ ನಮಗೆ ದೇಹ ಸಿಕ್ಕಿದೆ, ಹುಡ್ತೀವಿ, ಸಾಯ್ತೀವಿ, ಅದೆಲ್ಲ ನಡುವೆ. ಆತ್ಮಕ್ಕೆ ಇಂಟರ್ಮೀಡಿಯೇಟ್ ಫೇಸ್ ಅಷ್ಟೇ ಅದು. ಅಲ್ಲಿ ವ್ಯಕ್ತ ಮಧ್ಯಾನಿ ಭಾರತ ವ್ಯಕ್ತವಾಗಿರುತ್ತೆ. ಅದರಿಂದನೇ ನಾವು ವ್ಯಕ್ತಿ ಅಂತೀವಿ ಮನುಷ್ಯನಿಗೆ, ಅಂದರೆ ವ್ಯಕ್ತವಾಗಿರುವಂಥದ್ದು. ಮತ್ತೆ ಅವ್ಯಕ್ತಾಂ ನಿಧನಾನ್ಯವ, ಫೈನಲಿ ಇಟ್ ವಿಲ್ ಗೋ ಟು ಅನ್ಮ್ಯಾನಿಫೆಸ್ಟ್ ಸ್ಟೇಟ್. ಅಂದರೆ ರೂಪವಿಲ್ಲದ ರೂಪಾತೀತವಾದ ಸ್ಥಿತಿಗೆ ಆತ್ಮ ಮತ್ತೆ ಹೋಗ್ಬಿಡುತ್ತೆ. ಅದು ಆತ್ಮದ ಪ್ರಾಸೆಸ್ ಅಲ್ವಾ. ಅದಕ್ಕೆ ಆತ್ಮವಸ್ತು ದೇಹಧಾರಣೆ ಮಾಡಿರುವ ಕಾಲದಲ್ಲಿ ಅದಕ್ಕೆ ಜೀವ ಅಂತಾರೆ. ಆತ್ಮ ದೇಹ ಅನ್ನುವ ಬಟ್ಟಲಲ್ಲಿ, ವೆನ್ ಆತ್ಮ ಇಸ್ ಇನ್ ದ ಮೌಲ್ಡ್ ಆಫ್ ಬಾಡಿ, ಇಟ್ ಈಸ್ ಕಾಲ್ಡ್ ಆಸ್ ಜೀವ. ಅದಕ್ಕೆ ಜೀವ ಅಂತಾರೆ. ಇದು ಆತ್ಮವೇ, ಇದು ಸಹ ಆತ್ಮನೇ, ಆದರೆ ಮುಸುಕು ಹೊದ್ದುಕೊಂಡು ಬಿಟ್ಟಿದೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಕನ್ನಡಿ ಮೇಲೆ ಧೂಳು ಕೂತ್ಕೊಂಡಿದ್ರೆ ಅದು ಕನ್ನಡಿನ ಅಲ್ವಾ? ಕನ್ನಡಿನೇ, ಆದರೆ ಕನ್ನಡಿ ಮೇಲೆ ಧೂಳು ಕೂತ್ಕೊಂಡಿದೆ, ನಿಜವಾದ ಪ್ರತಿಫಲನ ಕಾಣಿಸ್ತಿಲ್ಲ. ಹಾಗೆ ಆತ್ಮದ ಮೇಲೆ ಜೀವ ಎನ್ನುವ, ಅದರ ಕಾಮನೆಗಳು ಎನ್ನುವ, ಅಹಂಕಾರ ಎನ್ನುವ ಧೂಳು ಕೂತ್ಕೊಂಡಿರೋದ್ರಿಂದ ಆತ್ಮದ ಪ್ರತಿಫಲನ ನಮಗೆ ಗೋಚರವಾಗ್ತಿಲ್ಲ. ಅಹಂಕಾರ ಎನ್ನುವ ಈ ಧೂಳನ್ನ ನಮ್ಮ ಆತ್ಮ ಎನ್ನುವ ಕನ್ನಡಿಯಿಂದ ಒರೆಸಿ ತೆಗೆದಾಗ ನಿಜವಾದ ಆತ್ಮ ಸ್ವರೂಪವಾದ ನಿತ್ಯ ನಿರಂಜನವಾದ ಅಂಶ ನಾವು ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಅವರು DVG ಹೇಳ್ತಿರೋದು, ಆದರೆ ಮುಸುಕು ಹೊದ್ಕೊಂಡ್ಬಿಟ್ಟಿದೆ. ಇಟ್ ಈಸ್ ವೇಲ್ಡ್. ಯಾವುದರಿಂದ? ದುಪ್ಪಟ ಹೊದ್ದು ಭಾರ ಭಾರ ಎಂದು ಅರಚುತ್ತಿದೆ. ಆತ್ಮ ಹಗುರ, ಅದಕ್ಕೆ ನೋವು ನಲಿವುಗಳು ಯಾವುದೂ ಇಲ್ಲ, ಅದು ನಿತ್ಯ ನಿರಂಜನ. ಅದಕ್ಕೆ ಸಚ್ಚಿತ್ ಆನಂದ ಅಂತಾರೆ. ಸತ್ ಅಂದರೆ ಸತ್ಯವಾದಂಥದ್ದು, ಚಿತ್ ಅದರ ಅನುಭವ, ಅದು ಯಾವತ್ತೂ ಆನಂದವೇ. ಆತ್ಮದ ಅನುಭವ ಪರಮಾನಂದ, ಸಂತೋಷ ಅಲ್ಲ, ಆನಂದ. ಸಂತೋಷ ಅನ್ನೋದು ವಸ್ತುಗಳಿಂದ ಬರೋದು, ಘಟನೆಗಳಿಂದ ಬರೋದು, ಸಂದರ್ಭದಿಂದ ಬರೋದು. ಆನಂದ ಅಂದರೆ ಅದು ಯಾವತ್ತೂ ಇರುವಂಥದ್ದು. ಆತ್ಮದ ಸ್ವರೂಪ ಸಚ್ಚಿತ್ ಆನಂದ. ಆದರೆ ಆತ್ಮ ದೇಹದಲ್ಲಿ ಜೀವವಾಗ್ಬಿಟ್ಟಿದೆ. ಆ ಜೀವ ಭಾರ ಆಗ್ತಾ ಇದೆ. ಯಾಕೆ? ಎಲ್ಲ ಸಂಸ್ಕಾರಗಳು, ಎಲ್ಲ ನೋವು ನಲಿವುಗಳು ತಾನೇ ಅಂತ ನಂಬ್ಕೊಂಡು ಅದೇನ್ ಮಾಡ್ತಿದೆ? ಭಾರ ಭಾರ ಅಂತ ಅರಚ್ತಾ ಇದೆ. ಅಯ್ಯೋ ಹಿಂಗಾಗ್ತಿದೆಯಲ್ಲಪ್ಪ, ಎಷ್ಟು ನೋವಾಗ್ತಿದೆ, ಎಷ್ಟು ದುಃಖ ಆಗ್ತಿದೆ, ಅಳ್ತಾ ಇದೆ. ಮತ್ತೇನ್ ಮಾಡಬೇಕು? ಹೀಗೆ ಭಾರವನ್ನು ಅನುಭವಿಸುತ್ತಿರುವ ಕಾಲದಲ್ಲಿ ಅದು ಜೀವ. ಆತ್ಮಕ್ಕೆ ತೂಕ ಬಂದಾಗ, ಆತ್ಮಕ್ಕೆ ಒಂದು ವ್ಯಾಜ್ಯ ಬಂದಾಗ, ಅದು ವೆಯ್ಟೇಜ್ ಬಂದಾಗ ಅದು ಜೀವವಾಗಿರುತ್ತೆ. ಆಗ ಯಾರಾದರೂ ಬಲ್ಲವರು ಬಂದು ಹೊದ್ದಿರುವ ಹೊದಿಕೆಯನ್ನು ತೆಗೆದು ಬಿಸಾಟಿದರೆ ಅದು ಹಗುರವಾಗುತ್ತದೆ. ಯಾರಾದ್ರೂ ಬಂದ್ಬಿಟ್ಟು ಹೊತ್ಕೊಂಡಿರೋ ಹೊದಿಕೆನ ತೆಗೆದು ಬಿಸಾಕಿದ್ರೆ ಒಳಗಡೆ ಇರೋ ಆತ್ಮ ಗೊತ್ತಾಗತ್ತೆ. ಅಂದ್ರೆ ಒಂದು ಕನ್ನಡಿ ಮೇಲಿರೋ ಧೂಳನ್ನ ಯಾರಾದ್ರೂ ಬಂದು ಒರೆಸಿದ್ರೆ ಅದು ಆತ್ಮ ಅನ್ನೋದು ಗೊತ್ತಾಗತ್ತೆ. ಯಾರು ಮಾಡ್ಬೇಕು? ನೀನೇ ಮಾಡ್ಬೇಕು. ಹಿಂದೆ ಹೇಳಿದ ಹಾಗೆ ಒಂದೊಂದೇ ಸುಖವನ್ನು ಅನುಭವಿಸುತ್ತಾ, ಆ ಸುಖದ ಸೀಮಿತತೆಯನ್ನ ಅರಿತುಕೊಳ್ಳುತ್ತಾ, ಅದನ್ನ ಸಾಕಪ್ಪ ಅಂತ ಕಂಡಿದ್ದೀನಿ ಅನ್ಬಿಟ್ಟು ಬಿಡ್ತಾ ಬಿಡ್ತಾ ಒಂದೊಂದೇ ಮೆಟ್ಲು ಮೇಲೆ ಹೋಗ್ತಿರ್ತೀವಿ. ಆ ನಿಟ್ಟಿನಲ್ಲಿ ನಾವು ಜೀವ ಎನ್ನುವ ಮಾಯೆಯನ್ನ ತೆಗೆದುಹಾಕಿ ಆತ್ಮದ ಅನುಭವಕ್ಕೆ ಹೋಗ್ಬೋದು. ಜೀವತ್ವ ಎನ್ನುವುದು ಸ್ವಾಭಾವಿಕ, ಆತ್ಮತ್ವವು ಸ್ವಭಾವಾತೀತ. ತಿಳ್ಕೊಳ್ಳೇಬೇಕು. ಜೀವದ ಅನುಭವ, ಜೀವಕ್ಕೆ ಇರುವ ಕಾಮನೆಗಳ ಅನುಭವ, ನೋವು ನಲಿವುಗಳ ಅನುಭವ ಸ್ವಾಭಾವಿಕ, ಅಂದರೆ ಸ್ವಭಾವಕ್ಕೆ ತಕ್ಕಂಥದ್ದು. ಅದನ್ನೇನು ಪಡೆದುಕೊಂಡಿದ್ರಲ್ಲಿ ಯಾವುದು ಶ್ರೇಷ್ಠತೆ ಇಲ್ಲ. ಆದರೆ ಆತ್ಮತ್ವ ಇದೆಯಲ್ಲ, ಆತ್ಮದ ಅನುಭವ, ಆ್ಯಂಡ್ ಅವೇರ್ನೆಸ್ ಆಫ್ ಯುವರ್ ಸೂಪರ್ ಕಾನ್ಷಿಯಸ್ ಸ್ಟೇಟ್ ಇದೆಯಲ್ಲ, ಅದು ಸ್ವಭಾವಾತೀತ, ಸ್ವಭಾವಕ್ಕೆ ಮೀರಿದ್ದು. ಅಂದರೆ ನಿನ್ನ ಸಾಧನೆಗೆ ಬಿಟ್ಟಿದ್ದು. ನಿನ್ನ ಸಾಧನೆ ಇರೋದು ಆತ್ಮತ್ವವನ್ನು ಕಂಡುಕೊಳ್ಳೋದ್ರಲ್ಲೇ ಹೊರತು ಜೀವತ್ವವನ್ನು ಕಂಡುಕೊಳ್ಳೋದ್ರಲ್ಲ. ಜೀವತ್ವ ಸಹಜವಾಗೇ ಇದೆ. ಆತ್ಮೇತರ ವಸ್ತು ಆತ್ಮವನ್ನು ಮುಸುಕಿದಾಗ ಅದು ಜೀವವಾಗುತ್ತದೆ. ಆತ್ಮೇತರ ಅಂದ್ರೆ ಏನು? ಆತ್ಮ ಅಲ್ಲದ್ದು ಅಂತ. ಆತ್ಮ ಅಲ್ಲದ್ದು ಯಾವುದು? ಅನಾತ್ಮ ಅಂತ. ಅನಾತ್ಮ ಅಂದರೆ ಬೌದ್ಧ ತತ್ವಗಳಲ್ಲಿ ಅನಾತ್ಮ ಅನಾತ್ತ ಅಂತ ಬರ್ತಿರುತ್ತೆ. ಅನಾತ್ಮ ಅಂದರೆ ಯಾವುದು?
ಯಾವುದಕ್ಕೆ ಮೊದಲು ಕೊನೆಗಳು ಇವೆಯೋ ಅವೆಲ್ಲವೂ ಅನಾತ್ಮ. ಆತ್ಮಕ್ಕೆ ಮೊದಲು ಕೊನೆಗಳಿಲ್ಲ. ನೆವರ್ ಬಾರ್ನ್, ನೆವರ್ ಗೋಯಿಂಗ್ ಟು ಡೈ. ಯಾವುದು ಹುಟ್ಟು ಕೊನೆ ಇರುವಂತದ್ದು ಆತ್ಮವನ್ನ ಹಿಡಿದಿಡಕ್ ಪ್ರಯತ್ನ ಮಾಡ್ತಿರುತ್ತೋ ಅದು ಜೀವವಾಗ್ಬಿಟ್ಟಿರತ್ತೆ. ಅದಕ್ಕೆ ಜೀವಕ್ಕೆ ನಾಶ ಇದೆ, ಆತ್ಮಕ್ಕೆ ನಾಶವಿಲ್ಲ. ಯಾಕೆ? ಜೀವ ಸಮಯದ ಪರಿಧಿಯಲ್ಲಿ ಅಡಗಿದೆ. ಜೀವ ಹೋಯ್ತು ಅಂತಾರೆ, ಆತ್ಮ ಹೋಯ್ತು ಅನ್ನಕ್ಕಾಗಲ್ಲ. ಆತ್ಮ ಇತ್ತು, ಇದೆ, ಮುಂದೇನೂ ಇರತ್ತೆ. ಜೀವ ಆತ್ಮದ ಮೇಲೆ ಹೊದಿಸಿರೋ ಹೊದಿಕೆ. 2 ಕಣ್ಣು, 2 ಕಿವಿ, 2 ಮೂಗು, ಒಟ್ಟು 9 ರಂಧ್ರಗಳೇ ಇರುವ ನವದ್ವಾರಗಳು ಈ ದೇಹ. ಈ ನವದ್ವಾರಗಳಿರುವ ಪಟ್ಟಣ ನಮ್ಮ ದೇಹ. ಅದಕ್ಕೆ ಜಾನಪದ ಹಾಡುಗಳಲ್ಲಿ ಬರುತ್ತಲ್ಲ, 9 ತೂತಿನ ಕೊಡನವ್ವ ಅಂತ. ಅಂದ್ರೆ ಮನುಷ್ಯ ಒಂದು ಮಿಷಿನ್ ಇದ್ದ ಹಾಗೆ, ಅದೊಂದು ಪಟ್ಟಣ ಇದ್ದ ಹಾಗೆ ಅಂತ DVG ಅವರು ಹೇಳ್ತಿದ್ದಾರೆ. ಇದಕ್ಕೆ ಯಜಮಾನ ಒಳಗಡೆ ಕುಳಿತಿದ್ದಾನೆ. ಈ ದೇಹ ಎನ್ನುವ ನವದ್ವಾರಗಳ ಪಟ್ಟಣಕ್ಕೆ ರಾಜ ಅಥವಾ ಮೇಯರ್ ಅಂತ ತಿಳ್ಕೊಬಹುದು ಇವತ್ತಿನ ನಾವು ಕಾಲಘಟ್ಟದಲ್ಲದ್ನ. ಅಥವಾ ವಿಶ್ವೇಶ್ವರಯ್ಯನವರ ಕಾಲದಲ್ಲಾಗಿದ್ರೆ ದಿವಾನ್. ಯಾರು ಒಳಗಡೆ ಕೂತಿ ಅನ್ನತ್ ಯಾರು? ಅವನು ಯಾವುದನ್ನು ಮಾಡುವುದಿಲ್ಲ. ಆತ್ಮ ಏನನ್ನೂ ಮಾಡುವುದಿಲ್ಲ. ಮತ್ತೆ ಯಾಕಿರೋದು? ಕಾನ್ಸ್ಟಿಟ್ಯೂಷನಲ್ ಮೊನಾರ್ಚ್ ಅಂತ ಪದವನ್ನು ಉಪಯೋಗಿಸ್ತಾರೆ DVG ಅವರು. ವ್ಯವಸ್ಥಾನಿಬದ್ಧ ಪ್ರಭು ಅವನು. ಅಂದ್ರೆ ಏನು ಮಾಡಬೇಕಾಗಿಲ್ಲ. ಓನ್ಲಿ ಥಿಂಗ್ ಈಸ್ ಆತ್ಮ ಇಸ್ ಅವೇರ್ ಆಫ್ ಎವ್ರಿಥಿಂಗ್. ಬಟ್ ವೆನ್ ಯು ಆರ್ ಅವೇರ್ ದಟ್ ಯು ಆರ್ ಆತ್ಮ, ನಿನಗೆ ಯಾವುದೇ ದುಃಖ ನಷ್ಟಗಳು ನೋವುಂಟು ಮಾಡೋದಿಲ್ಲ. ಎಲ್ಲ ಕೆಲಸಗಳಿಗೂ ಬೇರೆ ಬೇರೆ ಮಂತ್ರಿಗಳನ್ನು, ಅಧಿಕಾರಿಗಳನ್ನು ಏರ್ಪಾಟ್ ಮಾಡಿಬಿಟ್ಟಿದ್ದಾನೆ. ಅಂದ್ರೆ ಆತ್ಮ ಏನ್ ಮಾಡ್ಬೇಕಾಗಿಲ್ಲ. ಆತ್ಮ ಜಸ್ಟ್ ಗಮನಿಸ್ತಾ ಇರ್ಬೇಕೆಲ್ಲ ಸರಿಗಾಗ್ತಿದ್ಯಾ ಅಂತ. ಮತ್ತೆ ಇನ್ನೇನು ಬೇರೆ ಕೆಲಸ? ಅದಕ್ಕೆಲ್ಲ ಪೋರ್ಟ್ಫೋಲಿಯೋಸ್ ಇದೆ. ಹೇಗೆ ವಿತ್ತ ಸಚಿವ, ಗೃಹ ಸಚಿವ ಅಂತೆಲ್ಲ ಇರ್ತಾರಲ್ಲ, ಹಾಗೆ ದೇಹಕ್ಕೂ ಎಲ್ಲ ಸಣ್ಣ ಸಣ್ಣ ಮಂತ್ರಿಗಳು, ಕ್ಯಾಬಿನೆಟ್ ಗ್ರೇಡು, ಮಿನಿಸ್ಟರ್ ಆಫ್ ಸ್ಟೇಟು, ಆ ಥರ ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಮಿನಿಸ್ಟ್ರಿನ ಆತ್ಮನೇ ಅಸೈನ್ ಮಾಡಿದೆ. ಆತ್ಮ ಇರೋವರೆಗೂ ವರ್ಕ್ ಮಾಡ್ತಿರ್ತವೆ. ಆತ್ಮ ಇಲ್ಲ ಅಂದ್ರೆ ರೈಟ್ ಎಲ್ಲಾನು. ಚೀಫ್ ಮಿನಿಸ್ಟರ್ ಇಲ್ಲ ಅಂದ್ರೆ ಯಾವ ಮಿನಿಸ್ಟರ್ಗೂ ಗೌರ್ಮೆಂಟ್ ಉಳಿಯಲ್ಲ. ಪ್ರೈಮ್ ಮಿನಿಸ್ಟರ್ ರಿಸೈನ್ ಮಾಡ್ತಿದ್ದಂಗೆ ಎಲ್ಲಾ ಮಿನಿಸ್ಟರ್ಗಳು ತಮ್ಮ ಪೋಸ್ಟ್ನ ಕಳ್ಕೊಳ್ಳಾಗಿ. ಎಷ್ಟು ಸುಲಭವಾಗಿ ಆಳವಾದ ತತ್ವಗಳನ್ನ DVG ಹೇಳ್ತಾರೆ ನೋಡಿ. ಅವನ ಶಾಸನಾನುಸಾರ ನಮ್ಮ ಒಳಗಿನ ಲೋಕ ನಡೆಯುತ್ತಿದೆ. ಆತ್ಮದ ಅಂಗೀಕಾರ ಎಲ್ಲ ಇಂದ್ರಿಯಗಳಿಗೂ ಇದ್ದಾಗ ಎಲ್ಲ ಕಾಮನೆಗಳು, ಎಲ್ಲ ಚಟುವಟಿಕೆಗಳು ವಿವೇಕದ ಮಟ್ಟದಲ್ಲಿ ಇರುತ್ತವೆ. ಯಾವಾಗ ಒಂದು ಇಂದ್ರಿಯ ಅಥವಾ ಇಂದ್ರಿಯ ಕಾಮನೆ ರುಚಿ ಇರಬಹುದು, ಇನ್ಯಾವುದೇ ರೀತಿಯ ಕಾಮನೆಗಳು, ಕಾಮ ಟೋಟಲ್ ಕಂಟ್ರೋಲ್ ನ ತಗೊಳಕ್ ಶುರುವಾಗತ್ತೋ ಆಗೇನಾಗತ್ತೆ? ಆತ್ಮವನ್ನ ತೆಗೆದು ಬಿಸಾಕ್ಬಿಡತ್ತೆ. ಅದೇ ಆಗೋದು. ನನಗೆ ತಿನ್ನೋ ಹುಚ್ಚು ಸಿಕ್ಕಾಪಟ್ಟೆ ಆಗ್ಬಿಟ್ರೆ, ಅಥವಾ ಕುಡಿಯೋ ಹುಚ್ಚು, ಯಾವ್ದಾದ್ರದ್ದು ಒಂದು ಹುಚ್ಚು, ಕಾಮದ್ದೆ ಹುಚ್ಚು ಸಿಕ್ಕಾಪಟ್ಟೆ ಆಗ್ಬಿಟ್ರೆ, ಆತ್ಮದ ಕಿಂಗ್ಡಮ್ ಇತ್ತಲ್ಲ, ಆತ್ಮನ್ನ ಕಿತ್ತು ಬಿಸಾಕ್ಬಿಡತ್ತೆ. ಈಗ ನಾವು ಇತಿಹಾಸದಲ್ಲಿ ಕೇಳಿರ್ತೇವಲ್ವಾ, ಒಬ್ಬ ಪ್ರೈಮ್ ಮಿನಿಸ್ಟರ್ನೋ ಸರ್ವಾಧಿಕಾರಿನೋ ಅದೇ ದೇಶದ ಸೇನಾಧಿಕಾರಿ ಕೂಪ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟ ಅಂತ. ಆ ರೀತಿ ಆಗ್ಬಿಡತ್ತೆ. ಸೇನಾಧಿಕಾರಿಗೆ ರಾಜ್ಯವನ್ನ ಆಳೋ ಶಕ್ತಿ ಇರಲ್ಲ. ಸೇನೆಯ ಅಧಿಪತಿ ಆಗಿರುತ್ತೆ ಆ ವ್ಯಕ್ತಿ. ಅಷ್ಟು ಸಾಮರ್ಥ್ಯ ಅದ್ಭುತವಾಗಿರುತ್ತೆ. ಆದ್ರೆ ಟೋಟಲ್ ಕಂಟ್ರೋಲ್ ತಗೊಂಡಾಗ ಅರಾಜಕತೆ. ಅರಾಜಕತೆ ಅನಾರ್ಕಿ. ಆತ್ಮವನ್ನ ನಿರ್ಮೂಲನೆ ಮಾಡಿ ಯಾವುದೋ ಒಂದು ಕಾಮನೆ ಆ ಸೀಟ್ ಮೇಲೆ ಕೂತ್ಕೊಂಡ್ಬಿಟ್ರೆ ದೇಹ ಎನ್ನುವ ರಾಜ್ಯಕ್ಕೆ ಅರಾಜಕತೆ ಉಂಟಾಗಿ, ಅನಾರ್ಕಿ ಉಂಟಾಗಿ ಏನಾಗತ್ತೆ? ಅಧೋಪತನಕ್ಕೆ ಹೋಗ್ತೀವಿ. ಯಾಕೆ? ತಿನ್ನ ಕೆಲಸ ಮಾಡೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಸೋಮವಾರ ಬೆಳಗ್ಗೆ ಎಚ್ಚರ ಆಗಲ್ಲ, ತಿನ್ ಮಲಗಿದ್ದೀನಿ ಅಥವಾ ಇನ್ನೇನೋ ಮಾಡ್ಕೊಂಡು ಮಲಗಿದ್ದೀನಿ. ಮೊದಲು ಮಾಡ್ತಿದ್ದೆ, ಆದರೆ ಅದಕ್ಕೆ ಆತ್ಮದ ಅಂಗೀಕಾರ ಇತ್ತು. ಆತ್ಮ ನೋಡ್ತಾ ಇತ್ತು, ಮೇಲ್ವಿಚಾರಣೆ ನಡೀತಿತ್ತು ಆತ್ಮದ್ದು. ಜಾಸ್ತಿ ಮಾಡ್ತಿದ್ಯಾ ಅಂತ. ಈಗ ಆತ್ಮನ್ ಕಿತ್ತಾಕಿ ನಾಲ್ಗೆ ರುಚಿ, ಟೋಟಲ್ ಕಂಟ್ರೋಲ್, ಅಬ್ಸಲ್ಯೂಟ್ ಪವರ್ ಅಂತಾರಲ್ಲ, ಅದನ್ನ ತಗೊಂಡ್ಬಿಟ್ಟಿದೆ. ಅದರಿಂದ ಜೀವನ ಅಧೋಗತಿಗೆ ಹೋಗಕ್ಕೆ ಆರಂಭ ಆಗತ್ತೆ. ಮತ್ತೇನ್ ಮಾಡ್ಬೇಕು ಸ್ನೇಹಿತರೆ? ಮನಸ್ಸು ದಿನದ ಎಷ್ಟು ಹೊತ್ತು ಆತ್ಮ ತನ್ನ ಅಧಿಪತಿ ಎನ್ನುವ ಪ್ರಜ್ಞೆಯಲ್ಲಿರುತ್ತೋ ಅಲ್ಲಿವರೆಗೂ ಎಲ್ಲ ಕೆಲಸಗಳು ಸರಿಯಾಗಿ ನಡೀತಿರುತ್ತವೆ. ಅದಕ್ಕೆ ಅಲ್ವಾ ಅವೇರ್ನೆಸ್ ಅನ್ನೋದು. ನಾನು ಕಂಪ್ಯೂಟರ್ ಕೋಡ್ ಬರೀತಿದ್ದೀನಿ ಅಥವಾ ಮನೆ ಕಟ್ತಿದ್ದೀನಿ, ನಾನಲ್ಲ, ಕಟ್ಟಿಸಲ್ಪಡ್ತಿದೆ ದೇಹದಿಂದ ಅನ್ನುವ ಪ್ರಜ್ಞೆ ಎಚ್ಚರವಾದಾಗ ಎಲ್ಲವೂ ನಡೀತಿರುತ್ತೆ. ನನಗೆ ಆ ಸ್ವೀಟ್ ತಿನ್ಬೇಕು ಅನಿಸ್ತಿದೆ ಅನ್ನೋರ್ಕಿಂತ ಈ ದೇಹಕ್ಕೆ ನಾಲ್ಗೆ ಮೂಲಕ ಆ ಸ್ವೀಟ್ ತಿನ್ಬೇಕು ಅನಿಸ್ತಿದೆ ಅನ್ನೋದು ಆತ್ಮ ಪ್ರಜ್ಞೆ. ಆ ಪ್ರಜ್ಞೆ ಎಚ್ಚರವಿದ್ದಷ್ಟೂ ಸಹ ನಮ್ಮ ಕಾಮನೆಗಳು, ಭೋಗಗಳು ಸೀಮಿತವಾಗಿರುತ್ತವೆ. ಅಂದ್ರೆ ಕಾಮ, ಭೋಗ, ಸ್ವಾರ್ಥ ಎಷ್ಟು ಬೇಕೋ ಅಷ್ಟಿರ್ಲೇಬೇಕು. ಆದ್ರೆ ಅವುಗಳ ಗಡಿಯನ್ನ ಅವು ದಾಟಿದಾಗ ಟ್ರೆಸ್ ಪಾಸಿಂಗ್ ಆಗ್ಬಿಡತ್ತೆ. ಟ್ರೆಸ್ ಪಾಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಅಂತ. ಇಲ್ಲಿ ಯಾರು ಪ್ರಾಸಿಕ್ಯೂಟ್? ನಮ್ಮ ಜೀವನದ ಮುಂದಿನ ನೆಮ್ಮದಿಗಳು, ಸಂತೋಷಗಳು, ಯಶಸ್ಸುಗಳು ಪ್ರಾಸಿಕ್ಯೂಟ್ ಆಗ್ಬಿಡುತ್ತವೆ. ಆ ಪ್ರಜ್ಞೆಯಲ್ಲಿ ಇರೋವರೆಗೂ ನಮ್ಮ ಎಲ್ಲ ಕೆಲಸಗಳು, ಆತ್ಮ ಪ್ರಜ್ಞೆಯಲ್ಲಿ ಇರೋವರೆಗೂ ಎಲ್ಲ ಕೆಲಸಗಳು ಸರಿಯಾಗಿ ನಡೀತಿರತ್ವೆ. ಅದಿಲ್ದಾಗ ಸಮಸ್ಯೆ ಉಂಟಾಗತ್ತೆ. ಆದ್ರಿಂದ ಅಹಂಕಾರದ ಬಂಧನದಿಂದ ಆತ್ಮದ ವಲಯಕ್ಕೆ ಏರುವುದೇ ಸಾಧನೆ. ಅಂದ್ರೆ ಅಹಂಕಾರದ ಒಂದು ಕೋಶ ಇದೆಯಲ್ಲ, ರೆಲ್ಮ್, ಅದನ್ನ ಮೀರಿ
ಆತ್ಮದ ಪ್ರಜ್ಞೆಗೆ ಪ್ರತಿಕ್ಷಣವೂ ಏರುವುದೇ ಸಾಧನೆ. ರಮಣರು ರಾಮಕೃಷ್ಣರು ಯಾವತ್ತೂ ಅದರಲ್ಲಿದ್ದರು. ನಾವು ದಿನಕ್ಕೆ 30 ನಿಮಿಷನಾದ್ರು ಹೋಗ್ಬೋದಾ? ಅದೇ ನಮ್ಮ ಕಷ್ಟ ಅಲ್ವಾ? ಅದು ಸಾಧನೆ. ಎಲ್ಲರಿಗೂ ಹಿಂದೆ DVG ಅವರು ಹೇಳಿದಾಗೆ ಅದು ನ್ಯಾಚುರಲ್ ಅಲ್ಲ, ಸ್ವಾಭಾವಿಕವಾಗಿ ಎಲ್ಲರಿಗೂ ಸಾಧನೆ ಮಾಡೋ ಶಕ್ತಿ ಇರಲ್ಲ. ಆದ್ರೆ ನಾವು ಅದನ್ನ ಬೆಳೆಸ್ಕೋಬಹುದು. ಅದರಿಂದ ಒಂದೊಂದೇ ಮೆಟ್ಟಲು ಏರ್ಬೇಕಂದ್ರೆ ನಾವು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಅನುಭವವು ಸುಖದ ಅನುಭವ, ಎಸ್ಪೆಷಲಿ ಅದು ಆತ್ಮ ಪ್ರಜ್ಞೆಯಿಂದ ನೆರವೇರಿಸಲ್ಪಡಬೇಕು. ಆಗ DVG ಅವರು ಹೇಳಿದಾಗೆ ಒಂದೇ ಹಾರಿನಿಂದ ಹಾರಲಾಗದು, ಮೆಟ್ಟಿಲು ಮೆಟ್ಟಿಲಾಗಿ ಹತ್ತಬೇಕು. ಒಂದ್ ಜಂಪ್ ಮಾಡಕ್ ಹೋದ್ರೆ ಕಾಲ್ ನೋವಾಗಿ ಬಿದ್ಬಿಡತ್ತೆ. ಒಂದು 5 ಸ್ಟೆಪ್ ನ ಒಂದೇ ಸಲ ಹತ್ತಕ್ ಹೋದ್ರೆ ಏನಾಗತ್ತೆ? ಮೊದ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಸ್ಟೆಪ್ಸ್ ನ ಜಂಪ್ ಮಾಡ್ತಿದ್ವಿ, ಈಗ ಮಾಡ್ತಿದೀವ ಗೊತ್ತಿಲ್ಲ. ಮೊದ್ಲು ಮಾಡ್ತಿದ್ವಿ ಅಂತ ಈಗ ಮಾಡಕ್ ಹೋದ್ರೆ ಕಾಲ್ ಮುರ್ಕೋತೀವಿ. 5-6 ಸ್ಟೆಪ್ ಒಂದೇ ಸಲ ಜಂಪ್ ಮಾಡಕ್ ಹೋದ್ರೆ ಏಟಾಗತ್ತೆ ಆತ್ಮಕ್ಕೆ. ಅದನ್ನ ಬಿಟ್ಟು ಮೆಟ್ಲಾಗಿ ಹತ್ತಾ ಹೋಗು. ಹಾಗಾಗಿ ಯಾವುದನ್ನೂ ರಿಪ್ರೆಸ್ಸು ಮಾಡಬೇಡ, ಕನಿಷ್ಠ ಸ್ವಾರ್ಥವನ್ನ ಪಾಲಿಸು. ಅದರಿಂದ ಸ್ವಾರ್ಥವನ್ನ ಮೀರು. ಅಥವಾ ನೀನು ಅದನ್ನ ಕನಿಷ್ಠ ಸ್ವಾರ್ಥದಿಂದ ನಿನ್ನ ಚಟುವಟಿಕೆಗಳನ್ನ ಮಾಡ್ತಿದ್ರೆ ಅದಾಗಿ ಅದೇ ನಿಸ್ವಾರ್ಥವಾಗಿ ಟ್ರಾನ್ಸ್ಫಾರ್ಮ್ ಆಗಿಬಿಡತ್ತೆ. ಸ್ವಾರ್ಥ ಮತ್ತು ನಿಸ್ವಾರ್ಥದ ಈ ಪರ್ಫೆಕ್ಟ್ ಬ್ಲೆಂಡ್ ಇದೆಯಲ್ಲ, ಅದು ನಮಗೆ ದಿನನಿತ್ಯದ ಚಟುವಟಿಕೆಗಳಲ್ಲಿ, ವೃತ್ತಿಯಲ್ಲಿ ಆಸಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಆಗ ನಮ್ಮ ವೃತ್ತಿ ಮತ್ತು ಭೋಗ ಬೇರೆ ಬೇರೆ ಅನ್ಸೋದಿಲ್ಲ. ವೃತ್ತಿನೇ ನಾವು ಸಂತೋಷ ಪಡ್ತಿದ್ದಾಗ ವೀಕೆಂಡ್ ಕಾಯ್ತಿರಲ್ವಲ್ಲ, ಆಗ ಸೋಮವಾರ ಬೆಳಗ್ಗೆ ಖುಷಿಯಿಂದ ಎದ್ದೇಳ್ತೀವಿ. ಅಥವಾ ಆ ರೀತಿ ಖುಷಿ ಕೊಡೋ ಕೆಲಸವನ್ನ ಹುಡ್ಕೋತೀವಿ. ಸದ್ಯಕ್ಕೆ ಕಷ್ಟ ಆಗತ್ತೆ, ಕಷ್ಟ ಆಗ್ಲೇಬೇಕು. ಯಾವಾಗ ಆಸಕ್ತಿಯಿಂದ ನಮ್ಮ ವೃತ್ತಿಯಲ್ಲಿ ನಾವು ಕೆಲಸ ಮಾಡಕ್ ಸಾಧ್ಯವಾಗುತ್ತೋ ಸ್ಟ್ರೆಸ್, ಮನಸ್ಸಿನ ಒತ್ತಡ ಸಹಜವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಈ ಡಿಪ್ರೆಷನ್, ಆಂಗ್ಸೈಟಿಗಳು ನಮಗ್ ಕಾಡೋದಿಲ್ಲ. ಅದಕ್ಕೆ ಎಷ್ಟೊಂದು ಜನ ವರ್ಕ್ ಸ್ಟ್ರೆಸ್ಸು, ವೃತ್ತಿಲಿ ನಿರಾಸಕ್ತಿ ಅಂತ ಕೇಳಿದವ್ರಿಗೆ ನನ್ನ ಸುಲಭವಾದ ಸಲಹೆ ಏನಂದ್ರೆ, ಆ ವೃತ್ತಿಯನ್ನ ನಾವ್ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ? ನಾವೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ಬಹುತೇಕವಾಗಿ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ. ಯಾರೋ ಗನ್ ಪಾಯಿಂಟ್ ಅಲ್ಲಿ ನಮ್ ತಲೆ ಹಿಡಿದ್ಬಿಟ್ಟು ಆ ವೃತ್ತಿ ಮಾಡು ಅಂತ ಹೇಳಿರಲ್ಲ. ಈಗ ಬೇರೆ ವೃತ್ತಿಗೆ ಹೋಗ್ಬೇಕು, ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಕಷ್ಟ ಆಗತ್ತೆ. ದಿನಕ್ಕೆ 8 ಅವರ್ ಕೆಲಸ ಮಾಡ್ತಿದ್ರೆ ಸಾಧಕರ ಬುಕ್ಗಳನ್ನ ಓದಿದ್ರೆ, ಬಯೋಗ್ರಫಿಗಳನ್ನ ಓದಿದ್ರೆ ನಮಗೆ ಗೊತ್ತಾಗುತ್ತೆ. ಅವರು ಮೊದ್ಲು ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ, ಸಾಧನೆಯ ತುಡಿತ ಹೆಚ್ಚಿರುತ್ತೆ, ಆದ್ರೆ ಕೆಲಸವನ್ನ ಬಿಡಕ್ ಆಗ್ತಿರಲ್ಲ. ಮನೆಗೆ ಬಂದ್ಬಿಟ್ಟು ಸಾಯಂಕಾಲ 8 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಆ ವೃತ್ತಿ ಬಗ್ಗೆ ಅದನ್ನು ಓದ್ತಿದ್ದೆ, ಅದನ್ನ ಕಲ್ತ್ಕೋತಿದ್ದೆ, ಅದ್ರ ಬಗ್ಗೆ ಅಧ್ಯಯನ ಮಾಡ್ತಿದ್ದೆ. ಅಥವಾ ಫುಡ್ ಇಂಡಸ್ಟ್ರಿಯಲ್ಲಿ ಏನೋ ಮಾಡ್ಬೇಕಂದ್ರೆ ಅದ್ರದ್ದು ರುಚಿನ ಪ್ರಯತ್ನ ಮಾಡಿ ಬದಲಾಯಿಸ್ತಿದ್ದೆ, ರಾತ್ರಿ ಎಲ್ಲ ಕಷ್ಟಪಡ್ತಿದ್ದೆ ಅಂತಾರೆ. ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತಾರೆ, ಮತ್ತೆ ಕಷ್ಟ ಆಗುತ್ತೆ, ನಿದ್ದೆಗೆಡಬೇಕಾಗತ್ತೆ, ಆರೋಗ್ಯ ಕೆಡುತ್ತೆ, ಎಲ್ಲವೂ ಆಗಿರುತ್ತೆ. ಆದರೆ ಅದರಿಂದಲೇ ಸಾಧನೆ ಸಾಧ್ಯವಾಗಿರುತ್ತೆ. ನಮಗೆ ವೃತ್ತಿಲಿ ನಿರಾಸಕ್ತಿ, ಹೌದು, ವೃತ್ತಿಲಿ ಆಸಕ್ತಿ ಇರಬೇಕಾಗಿದ್ದು ಬೇಸಿಕ್ ಪ್ರಿನ್ಸಿಪಲ್, ಅದಿಲ್ಲ ನಮಗೆ. ಇಲ್ಲ, ವೃತ್ತಿಲಿ ನಿರಾಸಕ್ತಿ, ಬೇರೆ ಏನಾದ್ರು ಮಾಡ್ಬೇಕನ್ನಿಸ್ತದೆ. ಬೇರೆ ಏನಾದ್ರು ಮಾಡ್ಬೇಕಂದ್ರೆ ವೀಕೆಂಡ್ ಅಲ್ಲಿ ಫ್ರೆಂಡ್ಸ್ ಜೊತೆ ಟೂರು ಮಾಡ್ಬೇಕು. ನಾನು ಅಲ್ಲಿ ನಮ್ಮ ಸಮಸ್ಯೆ ಉಂಟಾಗ್ತಿರೋದು. ಎಲ್ಲರಿಗೂ ಸಿಗೋ ಸಂತೋಷಗಳು ನಂಗೆ ಸಿಗ್ಬೇಕು, ಅದಕ್ಕಿಂತ ಜಾಸ್ತಿ ಸಾಧನೆನೂ ನನಗೆ ಆಗ್ಬೇಕು. ಆಗಲ್ಲ. ನಿನಗೆ ಯಾವ ದಾರಿ ಬೇಕೋ ಅದನ್ನ ಆರಿಸ್ಕೊಂಡ್ರೆ ಇವತ್ತು ಒಳ್ಳೆ ರೀತಿ ಹಣವನ್ನ ಸಂಪಾದಿಸೋದು, ಹೆಚ್ಚು ಹಣವನ್ನ ಸಂಪಾದಿಸೋದು, ಚೆನ್ನಾಗಿ ಬದುಕೋ ದಾರಿಗಳು 100 ಇವೆ. ನಾನು ಯಾವಾಗಿನ ಸಹಜ ಉದಾಹರಣೆ ಅಂದ್ರೆ, ಉಪ್ಪಿನಕಾಯಿ ರೊಟ್ಟಿ ಹಪ್ಪಳ ಮಾಡ್ಬಿಟ್ಟು ಕೋಟಿಗಟ್ಟಲೆ ಸಂಪಾದಿಸಿದವ್ರು, ಸರಿಯಾದ ದಾರಿಯಲ್ಲಿ ಸಂಪಾದಿಸೋರು ಎಷ್ಟೋ ಜನ ಇದ್ದಾರೆ. ಮತ್ತೆ ನನಗೆ ನಿರಾಸಕ್ತಿ ಉಂಟಾಗ್ತಿದೆ ಅಂದ್ರೆ ನನ್ನ ಶಿಕ್ಷಣ ಯಾವ್ದಕ್ ಬಂತು? ವಿವೇಕಾನಂದ್ರ ಹೇಳಿದ ಹಾಗೆ ಶಿಕ್ಷಣ ಅನ್ನೋದು ನೀನು ಸಮಾಜಕ್ಕೆ ಒಳ್ಳೆಯ ರೀತಿ ಕೊಡ್ತಾ ಅದರಿಂದ ಸ್ವೀಕರಿಸ್ತಾ ಬದುಕೋದು ಶಿಕ್ಷಣ. ನಿನ್ನ IIT IIM ಯಾವುದಕ್ಕೂ ಉಪಯೋಗ ಆಗಲ್ಲ ಆ ಬೇಸಿಕ್ಸ್ ನಿಂಗೆ ಗೊತ್ತಿಲ್ಲ ಅಂದ್ರೆ. ಅದಕ್ಕೆ DVG ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ, ಪ್ರತಿಯೊಬ್ಬ ಮನುಷ್ಯ ವ್ಯಕ್ತಿಗೂ ತನ್ನ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತೆ, ತನ್ನ ಸಂದರ್ಭಕ್ಕೆ ತಕ್ಕಂತೆ ಕರ್ಮ ವಿವೇಕ ಮಾಡಿಕೊಳ್ಳುವಷ್ಟರ ಸ್ವಾತಂತ್ರ್ಯ ಇದ್ದೇ ಇರುತ್ತದೆ. ಪ್ರತಿಯೊಬ್ಬ ಮನುಷ್ಯ ವ್ಯಕ್ತಿಗೂ, ನಾ ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಲಿ, ಯಾವುದೇ ಧರ್ಮ ಹುಟ್ಟಿರ್ಲಿ, ಎಷ್ಟೇ ಬಡವನಾಗಿರ್ಲಿ, ಒಂದು ಮಟ್ಟಿಗಿನ ಸ್ವಾತಂತ್ರ್ಯ ನಿನಗಿದ್ದೇ ಇರುತ್ತೆ. ಯಾಕೆಂದು ಹೇಳ್ತಾರೆ, DVG ಅವರ ನಿಲುವುಗಳು, ಧೋರಣೆಗಳು ಆಳವಾದ ಮನಃಶಾಸ್ತ್ರದ ಅಧ್ಯಯನದಲ್ಲಿ ಹುಟ್ಟಿ ಬಂದದ್ದಾಗಿರುತ್ತವೆ. ಅಂದರೆ ಮನಃಶಾಸ್ತ್ರದ ಅತ್ಯಂತ ಪ್ರಮುಖ ವ್ಯಕ್ತಿಗಳಲ್ಲೊಬ್ಬ ವಿಕ್ಟರ್ ಫ್ರಾಂಕಲ್ ಮ್ಯಾನ್ ಸರ್ಚ್ ಆಫ್ ಮೀನಿಂಗ್ ಅನ್ನುವ ಪುಸ್ತಕವನ್ನ ಬರೆದಿದ್ದಾರೆ. ಅದು ನಂದು ಫಸ್ಟ್ ರೌಂಡ್ ರೀಡಿಂಗ್ ಲಿಸ್ಟ್ ಅಲ್ಲಿ ಇದ್ದೇ ಇರುತ್ತೆ. ಫಸ್ಟ್ ಯಾರು ಓದಕ್ಕೆ ಶುರು ಮಾಡಕಂದ್ರೆ ಆ ಪುಸ್ತಕವನ್ನು ಸಜೆಸ್ಟ್ ಮಾಡ್ತೀನಿ. ಸುಲಭವಾಗಿದೆ, ಒಳ್ಳೆಯ ಪುಸ್ತಕ, ಓದಿ ಅಂತ. ಅದರಲ್ಲಿ ಒಂದು ಅದ್ಭುತವಾದಂತಹ ಮನಃಶಾಸ್ತ್ರದ ಒಳನೋಟವನ್ನ ವಿಕ್ಟರ್ ಫ್ರಾಂಕಲ್ ಕೊಡ್ತಾರೆ. ಏನಂದ್ರೆ, ನಮಗೆ ಏನಾಗತ್ತೆ ಅನ್ನೋದು 50% ಆದ್ರೆ ಅದನ್ನ ನಾವು ಹೇಗೆ ಸ್ವೀಕರಿಸ್ತೇವೆ ಅನ್ನೋದು ಇನ್ನ 50%, ಇನ್ನರ್ಧ. ಆದ್ರೆ ಆ ಇನ್ನರ್ಧವನ್ನ ನಾವು ಪೂರ್ತಿಯಾಗಿ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡ್ರೆ, ಅಂದ್ರೆ ಒಂದು ಸಂದರ್ಭದ ಬಗ್ಗೆ, ಒಂದು ಘಟನೆಯ ಬಗ್ಗೆ ಹೇಗೆ ನಾವು ಅದನ್ನ ಸ್ವೀಕರಿಸ್ತೀವಿ, ಯಾವ ದೃಷ್ಟಿಕೋನದಿಂದ ಅದನ್ನ ನೋಡ್ತೀವಿ ಅನ್ನೋದು ನಾವು ಪೂರ್ತಿ 50%ನ ಹತೋಟಿಲಿ ಇಟ್ಕೊಂಡ್ರೆ ನಮ್ಮ ಜೀವನ ಸರಿಯಾಗ್ಬಿಡುತ್ತೆ. ಅಂದ್ರೆ ಜೀವನದಲ್ಲಿ ನಮಗೇನಾಗತ್ತೆ ಅನ್ನೋದು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದ್ರೆ ನಾವು ಹೇಗೆ ಅದನ್ನ ರೆಸ್ಪಾಂಡ್ ಮಾಡ್ತೀವಿ, ಅದನ್ನ ಹೇಗೆ ಸ್ವೀಕರಿಸ್ತೀವಿ, ಪೂರ್ತಿ ನಮ್ಮ ಹತೋಟಿಲಿದೆ ಅಂತ ಬರ್ದಿರೋ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಹಿಟ್ಲರ್ನ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಎಷ್ಟೋ ವರ್ಷಗಳ ಕಾಲ ನರಕ ಸದೃಶ ರೀತಿಯಲ್ಲಿ ಬದುಕಿದಾಗೂ ಅವರು ಹೊರಗೆ ಬಂದು ಅದನ್ನ ಬರೀತಾರೆ. ಜೀವನ ಸಂವೇದನೆ, ಅಂತಃಸ್ಫುರಣೆಯನ್ನ ಎಂತಹ
ಕಷ್ಟದಲ್ಲೂ ಅಲ್ಲಿ ಹಿಂಗೆ ತಿನ್ನಕ್ಕಿರಲ್ಲ. ಎಂಥ ಪರಿಸ್ಥಿತಿ ಅಂದರೆ, ನೀವು ನಮ್ಮ ದೇಶದ ಕೆಟ್ಟ ಕಾರಾಗೃಹ ಅಂದರೆ ಅದರ 100 ಪಟ್ಟು ಕೆಟ್ಟ ಪರಿಸ್ಥಿತಿ ಅಲ್ಲಿರುತ್ತೆ. ಆದರೂ ಸಹ ನಾವು ಜೀವನ ಪ್ರೀತಿಯನ್ನು ಕಳ್ಕೊಳ್ಳದೆ ನಮ್ಮ ದೃಷ್ಟಿಕೋನ ಬದಲಾಯಿಸ್ಕೊಳ್ಳೋದ್ರಿಂದ ಪಾಸಿಟಿವ್ ಥಿಂಕ್ ಮಾಡ್ಬೋದು ಅಂತ ಆ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ. ಅದನ್ನೇ ಇಲ್ಲಿ DVG ಅವ್ರು ಹೇಳ್ತಿರೋದು. ಪ್ರತಿಯೊಬ್ಬ ಮನುಷ್ಯ ವ್ಯಕ್ತಿಗೂ ತನ್ನ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತೆ, ತನ್ನ ಸಂದರ್ಭಕ್ಕೆ ತಕ್ಕಂತೆ ಕರ್ಮ ವಿವೇಕ ಮಾಡಿಕೊಳ್ಳುವಷ್ಟರ ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಆ ವಿವೇಕ ಅನ್ನೋದು ನಮ್ಮಲ್ಲಿರುತ್ತೆ, ಆ ಸ್ವಾತಂತ್ರ್ಯ ನಮ್ಮಲ್ಲಿರುತ್ತೆ, ಆದರೆ ನಾವು ಅದನ್ನ ಉಪಯೋಗಿಸ್ಕೊಳ್ಳಲ್ಲ. ಅದನ್ನೇ ಕೃಷ್ಣ ಹೇಳಿರೋದು, ನಿನ್ನನ್ನು ನೀನೇ ಉದ್ಧರಿಸ್ಕೋಬೇಕು, ನಾನು ಬಂದು ನಿನ್ನನ್ನು ಕಾಪಾಡಲ್ಲ, ನಿನಗೆ ನೀನೇ ಶತ್ರು, ನಿನಗೆ ನೀನೇ ಬಂಧು, ನಿನಗೆ ನೀನೇ ಫ್ರೆಂಡು ಎಲ್ಲಾನು. ಅದಕ್ಕಾಗಿ ಎದ್ದು ನಿಂತ್ಕೋ, ತಸ್ಮಾದ್ ಉತ್ತಿಷ್ಠ ಕೌಂತೆಯ, ಎದ್ದು ನಿಂತ್ಕೊಳಪ್ಪ ಅರ್ಜುನ, ಸಮಸ್ಯೆಗಳ ಪರಿಹಾರ ಕಾಣಿಸ್ತಾ ಹೋಗುತ್ತೆ. ಅಳೋದು ನಿಲ್ಲಿಸು, ಅಯ್ಯೋ ನಂಗೆ ಹಿಂಗಾಗ್ತಿದೆ, ನಂಗೆ ಎಷ್ಟು ಕಷ್ಟ ಇದೆ. ನಿನಗಿಂತ 100 ಕಷ್ಟಗಳನ್ನ ದೇಶದ ಎಷ್ಟೋ ಮೂಲೆ ಮೂಲೆಗಳ ಹಳ್ಳಿಯಲ್ಲಿ ಜನ ಅನುಭವಿಸ್ತಿದ್ದಾರೆ. ಆತ್ಮೋದ್ಧಾರ ಮಾಡಿಕೊಳ್ಳುವ ಸ್ವಾತಂತ್ರ್ಯ, ಅದಕ್ಕೆ ಬೇಕಾದ ಕರ್ಮಾಕರ್ಮ ವಿವೇಕ ಮಾಡುವ ಸ್ವಾತಂತ್ರ್ಯ ಮನುಷ್ಯ ಜೀವಕ್ಕುಂಟು. ಕರ್ಮ ಅಕರ್ಮ ಹಿಂದಿನ ವಿಡಿಯೋ ಡಾಸ್ ಅಂಡ್ ಟಾಕ್ಸ್ 22 ಮಾತಾಡಿದೀವಿ. ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ಎಲ್ಲಿ ಕರ್ಮ ಇರಬೇಕು, ಎಲ್ಲಿ ಅಕರ್ಮ ಇರಬೇಕು. ಪ್ರಾಜೆಕ್ಟ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದೆ ಅಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ ಕೊಟ್ಟಾಗ ಅಲ್ಲಿ ನಿನ್ನ ಕೆಲಸದಿಂದಾನೇ, ನಿನ್ನ ಕರ್ಮದಿಂದಲೇ ಬಂದಿದೆ, ಆದ್ರೆ ಅಲ್ಲಿ ಒಂದು ಅಕರ್ಮ ಇರಬೇಕು. ನಾನಷ್ಟೇ ಅಲ್ಲ, ಟೀಮ್ ಫುಲ್ ಹೆಲ್ಪ್ ಮಾಡ್ತು ಅನ್ನೋದು ಅಕರ್ಮ. ಐ ವಾಸ್ ನೋಯಿಂಗ್, ಐ ವಾಸ್ ವೆರಿ ಕೇಪಬಲ್ ಅನ್ನೋದು ಯೂಸ್ಲೆಸ್ ಕರ್ಮ, ಈಗೋ ಅಷ್ಟೇ. ಅದರಿಂದ ಇಲ್ಲಿ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. DVG ಇಸ್ ವೆರಿ ಕನ್ಸಿಸ್ಟೆಂಟ್ ವಿತ್ ಹಿಸ್ ಥಾಟ್ ಪ್ರಾಸೆಸ್. ನೋಡಿ, ಕರ್ಮ ಕರ್ಮ ವಿವೇಕ, ಕರ್ಮ ಮತ್ತು ಅಕರ್ಮ, ಎಲ್ಲಿ ಕರ್ಮ ಮಾಡಬೇಕು, ಎಲ್ಲಿ ಅಕರ್ಮ ಇರಬೇಕು, ಅದರ ವಿವೇಕ, ಅದರ ಸ್ವಾತಂತ್ರ್ಯ ಮನುಷ್ಯ ಜೀವಕ್ಕೆ ಯಾವತ್ತೂ ಇದೆ. ಅದರಿಂದ ಏನ್ ಮಾಡಬೇಕು, ಆತ್ಮೋದ್ಧಾರ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನ ನಾವು ಬೆಳೆಸ್ಕೋಬೇಕು. ಆತ್ಮೋದ್ಧಾರ ಮಾಡಿಕೊಳ್ಳೋ ಅಂದ್ರೆ ನಮ್ಗೇನೋ ಒಂದು ಒಳ್ಳೇದಾಯ್ತು, ನಮ್ಮ ವೃತ್ತಿಲಿ ಹೇಳ್ತಾರೆ, ಒಂದು ಅವಾರ್ಡ್ ಬರುತ್ತೇನೋ, ಅಥವಾ ನಾವು ಯಾವುದೋ ಕಾಂಪಿಟೇಷನ್ ಅಲ್ಲಿ ಗೆಲ್ತೀವಿ. ಆ ಕಾಂಪಿಟೇಷನ್ ಅಲ್ಲಿ ಯಾವುದೋ ಒಂದು ಸಾಮರ್ಥ್ಯ ನನ್ನಲ್ಲಿದೆ, ಅದು ಗೆದ್ದಿದೆ, ಅದಕ್ಕೆ ಮೂಲ ನಿತ್ಯ ನಿರಂಜನ ಆತ್ಮ ಕಾರಣ. ನಾನಲ್ಲ ಅನ್ನುವ ಡಿಟ್ಯಾಚ್ಮೆಂಟ್ ಇದ್ದಾಗ, ಸೋತಾಗ ತಲೆ ಚಚ್ಕೋಬೇಕನ್ಸಲ್ಲ, ಸೂಸೈಡ್ ಮಾಡ್ಕೋಬೇಕನ್ಸಲ್ಲ, ಅಷ್ಟೇ. ಟೂ ಮಚ್ ಆಫ್ ಓನರ್ಶಿಪ್ ಆಫ್ ಗುಡ್ ಅಂಡ್ ಬ್ಯಾಡ್ ಕ್ರಿಯೇಟ್ಸ್ ಆಂಗ್ಸೈಟಿ. ಆದರೆ ಆ ಓನರ್ಶಿಪ್ ಅನ್ನೋದು ಸೋತಾಗ ನಾವು ಬಿಡಕ್ ಸಾಧ್ಯವೇ ಇಲ್ಲ. ರೂಫು ಮಳೆ ಬರ್ತಿದ್ದಾಗ, ಒಳಗ್ ಸೋರ್ತಿದ್ದಾಗ ನಾವು ಫಿಕ್ಸ್ ಮಾಡಕ್ ಸಾಧ್ಯವಿಲ್ಲ. ಛಾವಣಿ ಸೋರ್ತಿದ್ರೆ ಬಿಸಿಲಿದ್ದಾಗ್ಲೇ, ಬೇಸಿಗೆಯಲ್ಲೇ ನಾವು ಫಿಕ್ಸ್ ಮಾಡಬೇಕು. ಹಾಗೆ ಒಳ್ಳೆ ಸಂದರ್ಭದಲ್ಲೇ ನಾವು ಆ ಡಿಟ್ಯಾಚ್ಮೆಂಟ್ನ, ಆ ನಿರ್ಮೋಹಿ ಮನಸ್ಥಿತಿಯನ್ನ ಬೆಳೆಸ್ಕೊಂಡ್ರೆ ಅದು ಕೆಟ್ಟ ಸಂದರ್ಭದಲ್ಲಿ ಸಹಾಯ ಮಾಡುತ್ತೆ. ಮನುಷ್ಯನ ಈ ಹೊತ್ತಿನ ಸ್ಥಿತಿ ಹೇಗಾಯಿತು, ಹಿಂದೆ ಮಾಡಿಕೊಂಡಿದ್ರಿಂದ ಆಯಿತು. ಅದಕ್ಕೆ ನಮ್ಗೆ ವೃತ್ತಿ ಇಷ್ಟ ಆಗ್ತಿಲ್ಲ ಅಂದರೆ, ಆ ವೃತ್ತಿಗೆ ತಕ್ಕಂಥ ಎಜುಕೇಷನ್ ಯಾಕೆ ತಗೊಂಡೆ, ಹಿಂದೆ ನಾನು ತಗೊಂಡಿದ್ದಕ್ಕೆ ಇವತ್ತು ನಾನು ಆ ಕೆಲಸ ಮಾಡ್ತಿದ್ದೀನಿ, ಹಿಂದೆ ಇಂಜಿನಿಯರಿಂಗ್ ಮಾಡಿದ್ದಕ್ಕೆ ಇವತ್ತು ಕಂಪ್ಯೂಟರಲ್ಲಿ ಕೋಡ್ ಬರೀತಿದ್ದೀನಿ, ಹಿಂದೆ ಮೆಡಿಕಲ್ ತಗೊಂಡಿದ್ದಕ್ಕೆ ಇವತ್ತು ನಾನು ರೋಗಿಗಳನ್ನ ಟ್ರೀಟ್ ಮಾಡ್ತೀನಿ. ಅಯ್ಯೋ ನಂಗೆ ಇಷ್ಟ ಆಗ್ತಿಲ್ಲ ವೃತ್ತಿ ಅಂದರೆ, ಹಿಂದೆ ನೀವು ಮಾಡಿದ್ದು, ಹಿಂದೆ ಹಾಕಿದ ಬೀಜ ಇವತ್ತು ಮರವಾಗಿದೆ. ಹಿಂದೆ ನಾನು ಹಲಸಿನಹಣ್ಣಿನ ಬೀಜ ಹಾಕ್ಬಿಟ್ಟು, ನನಗೆ ಕಲ್ಲಂಗಡಿ ಹಣ್ಣು ಸಿಗ್ತಿಲ್ಲ, ಯಾಕೆ ಹಿಂಗಾಗ್ತಾ ಇದೆ, ಯಾಕೋ ನೆಗೆಟಿವ್ ಆಗಿ ಫೀಲ್ ಆಗ್ತಿದೆ, ಯಾಕೆ ಹಾಕಿರೋದು ಆ ಹಣ್ಣು. ಮತ್ತೇನ್ ಮಾಡಬೇಕು, DVG ಅಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ, ತನ್ನ ಪ್ರಾಚೀನದಿಂದ ತಾನು. ಯುವರ್ ಪಾಸ್ಟ್ ಈಸ್ ಯು. ಅದಕ್ಕೆ ದೇಹಕ್ಕೆ ಭೂತ ಅಂತಾರೆ ಭಗವದ್ಗೀತೆಯಲ್ಲಿ. ಸರ್ವಭೂತಾನಿ ಅಂತೆಲ್ಲ ಬರುತ್ತಲ್ಲ, ಅಂದ್ರೆ ದೇಹ ಇವತ್ತು ನನಗಿದೆಯಲ್ಲ ಒಂದು ದೇಹ, ಅದು ಹಿಂದೆ ನಾ ಎಷ್ಟೋ ವರ್ಷಗಳಿಂದ ಹೇಗೆ ನಾನು ಕೂತ್ಕೋತೀನಿ, ನಿಂತ್ಕೋತೀನಿ, ಎಷ್ಟು ಎಕ್ಸಸೈಸ್ ಮಾಡ್ತೀನಿ, ಎಷ್ಟು ತಿಂತೀನಿ, ಅದರ ಮೇಲೆ ನಿರ್ಧರಿತವಾಗಿರೋದು. ಅದಕ್ಕೆ ದೇಹ, ಇವತ್ತಿನ ದೇಹ ನನ್ನ ಪಾಸ್ಟಿಂದ, ಭೂತದಿಂದ ಬಂದಿರುವಂಥದ್ದು. ಅದಕ್ಕೆ ತನ್ನ ಪ್ರಾಚೀನದಿಂದ ತಾನು. ಇವತ್ತು ನೀ ಏನಿದೆಯೋ ಅದು ಹಿಂದೆ ನೀ ಏನು ಮಾಡಿದೆಯೋ ಅದ್ರ ಮೇಲೆ ಇದೆಯಾ. ಹಿಂದೆ ಅಂದ ತಕ್ಷಣ ಯಾವುದೋ ಜನ್ಮ ಅಂತಲ್ಲಪ್ಪ, ನೀನೇ ಕೊನೆ 2-3 ವರ್ಷ ಆಯಿತು, ಅಥವಾ 5 ವರ್ಷ ಅಥವಾ 1 ಡೆಕೇಡ್ ಅಂತ ನೋಡು, ನೀ ಎಷ್ಟು ಕಷ್ಟಪಟ್ಟಿದ್ಯೋ ಅಷ್ಟು ಫಲ ನಿಂಗೆ ಸಿಕ್ಕಿರುತ್ತೆ. ಯಾರೋ ಒಂದು ಸ್ವಲ್ಪ ಮೋಸ ಮಾಡೋರು, ಯಾರೋ ಪಾಲಿಟಿಕ್ಸ್ ಮಾಡೋರು, ಅದು ಎಲ್ಲ ಕಡೆ ಇದೆ. ಅದು ಇಲ್ಲದೆ ಇರೋದು ಎಲ್ಲೂ ಇಲ್ಲೇ ಇಲ್ಲ. ಅಗಸ್ಟಿನ್ ಬರ್ಗ್ ಅಂತ ಒಂದು ದೊಡ್ಡ ನಾಟಕಕಾರ ಅದ್ಭುತವಾಗಿ ಹೇಳ್ತಾನೆ, ಪೊಲಿಟಿಕ್ಸ್ ಆಫ್ ಜೆಂಡರ್ ಅಂತ. ಮನೆಯಲ್ಲೇ ರಾಜಕೀಯ ಇರುತ್ತೆ. ಮಗುನ CBSE ಸೇರಿಸ್ಬೇಕು ಅಂತ ಅಮ್ಮ, ಅಪ್ಪ ಇಲ್ಲ ICSE ಸೇರಿಸ್ಬೇಕು ಅಂತ, ಅಪ್ಪನ ಅಣ್ಣನ ತಂಗಿ ಯಾರೋ ಇನ್ನೊಂದು ಅಲ್ಲಿ ಸ್ಕೂಲ್ ಚೆನ್ನಾಗಿಲ್ವಂತೆ ಅಂತ ಇನ್ಫ್ಲೂಯೆನ್ಸು, ಅದಕ್ಕೆ ಊಟದಲ್ಲಿ ಜಗಳ ಏನೇನೋ. ಅಂದರೆ ಅಲ್ಲೂ ಒಂದು ರಾಜಕೀಯ, ಒಬ್ಬರನ್ನೊಬ್ಬರು ಹೆಸರು ಕೆಡ್ಸೋಕ್ಕೆ, ಒಬ್ಬರು ನಿಲ್ವನ್ನ ಇನ್ನೊಬ್ರು ಆಪೋಸ್ ಮಾಡೋಕ್ಕೆ ರಾಜಕೀಯದಲ್ಲಿ ಹೆಂಗೆ ಮಾಡ್ತಾರೋ ಹಾಗೆ ಮನೆಯಲ್ಲೂ ನಡೀತಿರುತ್ತೆ. ಹಾಗಾಗಿ ರಾಜಕೀಯ ಇಲ್ಲದ ಕ್ಷೇತ್ರ ಜಗತ್ತು ಇಲ್ಲ. ನೀನು ಅದನ್ನು ಸಮಚಿತ್ತತೆಯಿಂದ ನೆರವೇರಿಸಬೇಕು. ಹೇಗೆ? ಆತ್ಮೋದ್ಧಾರ ಮಾಡ್ಕೋತಿರ್ಬೇಕು, ಡಿಟ್ಯಾಚ್ಮೆಂಟ್ ಅನುಭವಿಸ್ತಿರ್ಬೇಕು. ನೀನು ಹಿಂದಿಂದ ನೀನು ಡಿಟ್ಯಾಚ್ಮೆಂಟ್ ಅನುಭವಿಸಿಲ್ಲ ಅಂದರೆ, ಕೆಟ್ಟ ಸಂದರ್ಭ ಬಂದಾಗ, ಸಾವು ಬಂದಾಗ, ನೀ ಪ್ರಾಬ್ಲಮ್ ಬಂದಾಗ, ಬ್ಯಾಕ್ ಪ್ರಾಬ್ಲಮ್ ಶುರು ಆಗುತ್ತಲ್ಲ, ಆವಾಗ ನೀನು ಡಿಟ್ಯಾಚ್ಮೆಂಟ್ ಅನುಭವಿಸೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಎಲ್ಲ ನನ್ನ ಹತ್ರ ಬರೋ ಸ್ನೇಹಿತರು ಹೇಳ್ತಿರ್ತೀನಿ, ಆಧ್ಯಾತ್ಮಿಕ ಪಥ ಅನ್ನೋದು, ಆತ್ಮೋದ್ಧಾರ ಅನ್ನೋದು ರೆಕರಿಂಗ್ ಡೆಪಾಸಿಟ್ ಇದ್ದ ಹಾಗೆ. ನೀನು ಪ್ರತಿ ದಿನ ಇಷ್ಟಿಷ್ಟು ಇಡ್ತಾ ಹೋದಾಗ
ಅದು ಕೊನೆಗೆ ನೀ ಅಕ್ರೂ ಮಾಡ್ಕೊಳ್ಳೋ ಅಷ್ಟು, ವಾಪಸ್ಸು ಡ್ರಾ ಮಾಡೋಷ್ಟು, ವಿತ್ಡ್ರಾ ಮಾಡೋಷ್ಟು ಶೇಖರಿಸಲ್ಪಟ್ಟಿರುತ್ತೆ. ಇಲ್ಲ ನಾನು ತಿಂಗಳಿಗೆ ₹1,000 ಇಡೋದು ಬಿಟ್ಟು ಅದನ್ನ ಪಿಜ್ಜಾದ ಮೇಲೆ ತಿಂದು ಖರ್ಚು ಮಾಡಿದೆ ಅಂದರೆ ಅವಾಗ ಇರಲ್ಲ ಅಷ್ಟೇ ನಂಗೆ ವಯಸ್ಸಾದಾಗ. ಹಾಗೆ ಆಧ್ಯಾತ್ಮ ಅನ್ನೋದು ಅಷ್ಟೇ. ಅದಕ್ಕೇನು ಹೇಳೋದು 25-45 ವಯಸ್ಸು ಇಸ್ ಅ ರೈಟ್ ಟೈಮ್ ಟು ಸ್ಟಾರ್ಟ್ ಸ್ಪಿರಿಚುವಲ್ ಥಿಂಕಿಂಗ್ ಅಮಿಡ್ಸ್ಟ್ ಪ್ರೊಫೆಷನಲ್ ಸ್ಟ್ರೆಸ್. ಈಗ ಮಾಡ್ತಾ ಮಾಡ್ತಾ ವೃತ್ತಿಯಲ್ಲೂ ನಾವು ಔನ್ನತ್ಯವನ್ನ ಕಂಡುಕೋಬಹುದು. ತನ್ನ ಪ್ರಾಚೀನದಿಂದ ತಾನು ಎಂಬುದರಲ್ಲಿಯೇ ತನ್ನಿಂದಲೇ ತನ್ನ ಭವಿಷ್ಯ ಎಂಬ ನಿಶ್ಚಯ ಅಡಗಿದೆ. ಎಷ್ಟು ಆಗಿದೆ ನೋಡಿ, ನನಗೆ ರೋಮಾಂಚನ ಉಂಟಾಗೋಯ್ತು. ಇವತ್ತು ನೀನೇನು ಕೆಲಸ ಮಾಡ್ತಿದ್ಯೋ ಅದು ಕೊನೆಯ 5-10 ವರ್ಷ ಅವಧಿಯಲ್ಲಿ ನೀನೇನು ಮಾಡಿದ್ಯೋ ಅದರ ರಿಸಲ್ಟ್, ಪ್ರತಿಫಲ. ಆ ಸತ್ಯದಲ್ಲೇ ಒಂದು ಆಶಾಭಾವನೆ ಅಡಗಿದೆ ಅಂತ DVG ಅವರು ಹೇಳ್ತಿರೋದು. ಇವತ್ತಿನ ನಿನ್ನ ಕೆಲಸ ಮುಂದಿನ 10 ವರ್ಷಕ್ಕೆ ನಿನಗೆ ಹೆಮ್ಮೆ ಉಂಟಾಗುವ ರೀತಿ ನೀನು ಮಾಡಬಹುದು. ಇಷ್ಟು ದಿನ ನಾವು ಒಳ್ಳೆ ಚಿಂತನೆ ಮಾಡಿಲ್ಲ, ಇನ್ನೊಬ್ಬರ ಬಗ್ಗೆ ಅಹಂಕಾರ, ಹೊಟ್ಟೆ ಕಿಚ್ಚನೆ ಪಟ್ಟಿದ್ದೀನಿ, ಅಯ್ಯೋ ಹಿಂಗೆ ಯಾಕೆ ಹೋಗ್ತಿದೆ, ಎಲ್ಲ ಕೆಟ್ಟವರು, ಎಲ್ಲ ಸರಿ ಇಲ್ಲ. ಹೌದು, ನಿನ್ನ ಮನಸ್ಸಲ್ಲಿ ಹಾಗೆ ಅನ್ಕೋತಿದ್ರೆ ಇನ್ನು 10 ವರ್ಷದ ಮೇಲೂ ಹಾಗೆ ಅನ್ಕೋತಿರ್ತೀಯ. ಅಷ್ಟೊಂದು ಆರೋಗ್ಯನೂ ಜಾಸ್ತಿ ಕೆಟ್ಟೋಗಿರುತ್ತೆ. ಏನು ಮಾಡಬೇಕು? ಈಗ ಸಮಾಜ ಅಂದರೆ ನಾನು ಸಮಾಜದಲ್ಲಿ ಆದಷ್ಟು ಒಳ್ಳೆಯವರಾಗಿರೋ ಪ್ರಯತ್ನ ಮಾಡೋಣ. ಒಳ್ಳೆಯವರು ಅಂದ ಕೂಡಲೇ ಸಾಫ್ಟ್ ಆಗಿರೋದಲ್ಲ, ಎಲ್ಲಿ ಎಷ್ಟು ಶಿಕ್ಷೆಯನ್ನು ಕೊಡಬೇಕೋ ಸಮಾಜದಲ್ಲಿ ಕೊಡಲೇಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲವೂ ಆತ್ಮ ಪ್ರಜ್ಞೆಯಿಂದ ನಡೀತಿದ್ದಾಗ, ಇರುವ ಸಂದರ್ಭಕ್ಕೆ ಒಂದು ಮಟ್ಟಿಗಿನ ಗ್ರ್ಯಾಟಿಟ್ಯೂಡ್ ಇದ್ದಾಗ, ಕೃತಜ್ಞತೆ ಇದ್ದಾಗ, ನನಗೆ ಕಷ್ಟ ಇರ್ಬೋದು ಆದರೆ 100 ಜನಕ್ಕೆ ನನಗಿಂತ ಕಷ್ಟ ಇದೆ ಅನ್ನೋ ಕೃತಜ್ಞತೆ ಇದ್ದಾಗ ನಮ್ಮ ಕಷ್ಟಗಳ ಮೇಲೆ ನಾವು ಪರಿಶ್ರಮ ಹಾಕುವ ಸಾಧ್ಯತೆಗಳು ಜಾಸ್ತಿ ಆಗ್ಬಿಡುತ್ತೆ ಅಂತ ಮನಃಶಾಸ್ತ್ರಜ್ಞ ಕಾರ್ಲ್ ರೋಜರ್ಸ್ ಹೇಳ್ತಾನೆ. ಅಂದರೆ ಸಂದರ್ಭದ ಅಂಗೀಕಾರ. ಇದು ಹೀಗಿದೆ, ಅಯ್ಯೋ ನಮ್ಮ ತಂದೆ ಸಾಹುಕಾರ ಆಗಿದ್ರೆ, ಅಯ್ಯೋ ನಾನು ಅವಾಗ ಆ ಕೋರ್ಸ್ ಸೇರ್ಕೊಂಡ್ರೆ ಏನು ಬದಲು ಮಾಡೋಕ್ಕೆ ಸಾಧ್ಯವಿಲ್ಲ. ನೀನು ಹಿಂದೆ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂದರೆ ಯು ಆರ್ ಎ ಲೂಸರ್. ಅಷ್ಟು ಕ್ಲಿಯರ್ ಆಗಿದೆ DVG ಅವ್ರ ತತ್ವ ನೋಡಿ. ತನ್ನಿಂದಲೇ ತನ್ನ ಭವಿಷ್ಯ ಎಂಬ ನಿಶ್ಚಯ ನಮಗೆ ಗೊತ್ತಾಗ್ಬಿಡ್ಬೇಕು. ಈಗ ನಾನು ಏನು ಯೋಚನೆ ಮಾಡ್ತೀನೋ ಅದು ನನ್ನ ಭವಿಷ್ಯಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ಎನಿಮಿ ಆಗುತ್ತೆ. ಈ ಹೊತ್ತು ಕರ್ಮ ವಿವೇಕ ಮಾಡಿ ವಿಹಿತ ಕರ್ಮ ಮಾಡಿದರೆ ನಾಳೆ ಅವನ ಪರಿಸ್ಥಿತಿ ಉತ್ತಮವಾಗುತ್ತದೆ. ಸರಿಯಾದ ಕರ್ಮವನ್ನ ಮಾಡಿ, ಎಲ್ಲಿ ಅಕರ್ಮ, ಹೊಟ್ಟೆ ಕಿಚ್ಚಿಗೆ ಅಕರ್ಮ, ಹೊಟ್ಟೆ ಕಿಚ್ಚು ಮಾಡಬಾರ್ದು, ದಟ್ ಈಸ್ ಅಕರ್ಮ, ಕೆಟ್ಟ ಚಿಂತನೆ ಅಕರ್ಮ. ಇನ್ನೊಬ್ಬರನ್ನ ಫೇಸ್ಬುಕ್ಕಲ್ಲಿ ಸ್ಟಾಕ್ ಮಾಡೋದು, ಏನೇನು ಮಾಡ್ತಿದ್ದಾರೆ, ಎಷ್ಟು ಕಾರ್ ತೊಗೊಂಡ್ರು, ಎಷ್ಟು ಮನೆ ತೊಗೊಂಡ್ರು, ಯಾರು ಮದುವೆ ಆದ್ರು, ಅದನ್ನ ಸ್ಟಾಕ್ ಮಾಡೋದು, ಅದು ಅಕರ್ಮ. ಅದು ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿನಗೆ ಅದರಿಂದ ಏನು ಉಪಯೋಗ ಇಲ್ಲ. ಸಾಧಕರಂತೂ ಅದು ಮಾಡಿರಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಲ್ಲಿ ಅಕರ್ಮ, ಕರ್ಮ ವಿವೇಕವನ್ನ ಮಾಡ್ತಾ ನಾವು ಪರಿಸ್ಥಿತಿ ಉತ್ತಮ ಮಾಡ್ಕೋಬಹುದು. ಹೆಮ್ಮೆಯ ನಾಳೆಯನ್ನ ನಾವು ಕಟ್ಕೋಬಹುದು. ಪಾಶ್ಚಾತ್ಯರ ಕಲ್ಪನೆಯಲ್ಲಿ ಕರ್ಮ ಎಂದರೆ ಅದೃಷ್ಟ, ಒಂದು ವಿಧದ ಪೂರ್ವ ನಿಶ್ಚಿತಾವಸ್ಥೆ. ಫಟಾಲಿಸಂ ಅಂದ್ರೆ ಫೆಟಲಿಸ್ಟಿಕ್ ಥಾಟ್ಸ್ ಅಂತ ಪಾಶ್ಚಾತ್ಯರು ಅದನ್ನ ಅನ್ಕೊಂಡಿದ್ದಾರೆ. ಕರ್ಮ ಅಂತ ಪಾಶ್ಚಾತ್ಯರು ಉಪಯೋಗಿಸೋದು ನಮ್ಮಿಂದಾನೇ ಹೋದ ಪದ, ಆದರೆ ಅಲ್ಲಿ ಅದು ಯಾವುದೋ ಜೀವನದ ಏನೋ ಕಂಡಿದ್ದು, ಯಾವುದೋ ಜನ್ಮದಲ್ಲಿ ಏನೋ ಮಾಡಿದ್ವಿ ಅಂತ DVG ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಫೆಟಾಲಿಸಮ್ ಏನೋ ಆಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್, ನನಗೆ ವೃತ್ತಿಲಿ ಇಷ್ಟ ಆಗ್ತಿಲ್ಲ, ಯಾಕೆ? ನಾನು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದನ್ನ ಮರೆತು, ಅಯ್ಯೋ ಯಾವ ಜನ್ಮದಲ್ಲಿ ಏನು ಮಾಡಿದ್ನೋ ಅದಕ್ಕೆ ಈ ಕಂಪ್ನಿಲಿ ಬಂದು ಸೇರಿಕೊಂಡೆ. ಯಾವ ಜನ್ಮದಲ್ಲಿ ನೀ ಏನು ಮಾಡಿದ್ದಲ್ಲ, ಕೊನೆ 10 ಅಥವಾ 5 ವರ್ಷದಲ್ಲಿ ಕೆಟ್ಟದಾಗಿ ಕೆಲಸ ಮಾಡಿದ್ಯಾ, ಕೆಲಸದಲ್ಲಿ ಆಸಕ್ತಿ ತೋರಿಸಿಲ್ಲ, ಕರ್ಮ ವಿವೇಕ ಇಲ್ಲ, ಆ ಕರ್ಮದಿಂದ ನೀ ಇಲ್ಲಿದೆಯಾ ಹೊರತು ಯಾವುದೋ ಜನ್ಮದ ಕರ್ಮದಿಂದ ಅಲ್ಲ. ನಿನ್ನ ಜೀವನದ ಇವತ್ತಿನ ಸಂದರ್ಭಗಳಿಗೆ, ಸಂತೋಷ ದುಃಖಗಳಿಗೆ ನೀನೇ ಕಾರಣ. ನಿನ್ನ ಕೆಲಸಗಳೇ, ನಿನ್ನ ಆಯ್ಕೆಗಳೇ ಕಾರಣ. ಸ್ವಲ್ಪ ಹಾರ್ಷ್ ಅನ್ನಿಸ್ತಿದೆ. DVG ಅವರು ಇಷ್ಟು ಹಾರ್ಷ್ ಆಗಿ ನಮ್ಗೆ ಯಾವಾಗೂ ಏಟ್ ಕೊಟ್ಟಿರಲಿಲ್ಲ. ಬೇಕೇ ಬೇಕಲ್ಲ ನಮ್ಮಂತಹ ಆಲಸಿಗಳಿಗೆ, ಅದು ಕೊಡ್ತಿದ್ದಾರೆ. ಅಯ್ಯೋ ಏನೋ ಆಗೋದು ಹಾಗೆ ಆಗುತ್ತೆ ಅನ್ನೋದು ಭಗವದ್ಗೀತೆಯ ಟೊನಾಲಿಟಿಗೆ ವೈರುಧ್ಯವಾಗಿರುವಂಥದ್ದು. ಭಾರತೀಯ ಪರಂಪರೆಯಲ್ಲಿ ಅಥವಾ ಚಾಣಕ್ಯ ವಿವೇಕಾನಂದರು ಹೇಳಿದ್ದು ಆಗೋದು ಹಾಗೆ ಆಗತ್ತೆ ಅಂತಲ್ಲ, ಏನಾಗತ್ತೋ ಅದು ಆಗ್ತಿರ್ಲಿ, ನೀನು ಅದಕ್ಕೆ ಏನು ಸರಿ ಮಾಡ್ಬೋದು ಪ್ರಯತ್ನಿಸೋ, ಅಷ್ಟಾದ್ಮೇಲೂ ಅದಾದರೆ ಓಕೆ. ನೀನೇನೂ ಮಾಡದೆ ಅದು ಹಾಗೆ ಆಗತ್ತೆ ಅಂದ್ರೆ ಅಲ್ಲ. ಅರ್ಜುನ, ನೀ ಯುದ್ಧದಲ್ಲಿ ಸೋಲ್ಬೋದು, ನೀನು ಸಾಯ್ಬೋದು, ಆದರೆ ಹೊಡೆದಾಡಿ ಸಾಯಿ. ಯುದ್ಧದಲ್ಲಿ ಕೊನೆಗೆ ಅಧರ್ಮನೇ ಗೆಲ್ಬೋದು, ಆದರೆ ನೀನು ಅವಾಗ ಬದುಕಿರೋದು ಅವಶ್ಯಕತೆ ಇಲ್ಲ. ನೀನು ಸತ್ತು ಅಧರ್ಮ ಗೆದ್ರೆ ಏನು ಮಾಡೋಕ್ಕಾಗಲ್ಲ. ಆದರೆ ಏನೋ ಆಗಲಿ ಬಿಡು, ನನ್ನ ಫ್ರೆಂಡ್ಸು, ನನ್ನ ಗುರುಗಳು ಅವರೇ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಟು ಹೋಗೋದು ಫೆಟಾಲಿಸಮ್, ಫೆಟಲಿಸ್ಟಿಕ್ ಥಾಟ್ ಪ್ರಾಸೆಸ್. ಈಗ ಅದಕ್ಕೆ ಡಿಟರ್ಮಿನಿಸಮ್ ಅಂತ ಅಂತಾರೆ. ಎಲ್ಲ ಪೂರ್ವ ನಿರ್ಧಾರಿತ, ಯಾವತ್ತೋ ನಿರ್ಧಾರ ಆಗಿಬಿಟ್ಟಿದೆ, ಯಾರೂ ನಿರ್ಧಾರ ಮಾಡ್ತಿಲ್ಲ. ರಿಚರ್ಡ್ ಡಾಕಿನ್ಸ್ ಅನ್ನುವ ಮಹಾನ್ ಜ್ಞಾನಿ ದ ಗ್ರೇಟೆಸ್ಟ್ ಶೋ ಆನ್ ಅರ್ತ್ ಅಲ್ಲಿ ಒಂದು ಅದ್ಭುತವಾದ ವಿಷಯ ಹೇಳ್ತಾನೆ. ಮನುಷ್ಯ ಅನ್ನುವ ಒಂದು ಸ್ಪೀಶೀಸ್ ಇದೆಯಲ್ಲ, ಅದು ಭೂಮಿ ಮೇಲಿರೋ 1 ದಶಲಕ್ಷ ಅಂದ್ರೆ 1 ಮಿಲಿಯನ್ ಸ್ಪೀಶೀಸ್ ಅಲ್ಲಿ ಒಂದು. ಅದ್ರ ಸಲುವಾಗಿ ಯಾವುದೋ ಒಂದು ಶಕ್ತಿ ಅದನ್ನ ಪ್ಲಾನ್ ಮಾಡ್ಕೊಂಡು ಕೂತ್ಕೊಂಡಿರಲ್ಲ. ಎಲ್ಲ ಜೀವಿಗಳಿಗೆ ಏನಾಗ್ತಿರತ್ತೋ ಅದೇ ನ್ಯಾಚುರಲ್ ಲಾಗಳು ನಿನಗೂ ಅಪ್ಲೈ ಆಗ್ತಿರತ್ತೆ. ಆದ್ರೆ ನಿನ್ನ ಸೋಮಾರಿತನದಿಂದ ಈ ರೀತಿ ಯೋಚನೆ ಮಾಡ್ತಿದ್ಯಾ. ಭಗವದ್ಗೀತೆಯ ವೈರುಧ್ಯ ಇರೋದು
ಏನೋ ಆಗತ್ತೆ ಬಿಡು ಅನ್ನುವ ಸೋಮಾರಿತನದ ವಿರುದ್ಧ, ನಕಲಿ ಸನ್ಯಾಸದ ವಿರುದ್ಧ, ಕನಿಷ್ಠ ಸ್ವಾರ್ಥವನ್ನು ಪಾಲಿಸದ ಲೂಸರ್ ಮೈಂಡ್ಸೆಟ್ ಇಂದ ಅರ್ಜುನನಿಗೆ ಅಲ್ಲಿ ಕನಿಷ್ಠ ಸ್ವಾರ್ಥ ಬೇಕೇ ಬೇಕು, ಹೊಡೆದಾಡ್ಲೇಬೇಕು ನಿಂತ್ಕೊಂಡು. ನಂದೇ ಖಡ್ಗ, ನಂದೇ ಬಿಲ್ಲು ಬಾಣ, ನಂದೇ ಗಾಂಡಿವ. ಗಾಂಡಿವ ಅಂದ್ರೆ ಅವ್ನ ಬಿಲ್ಲು ಗಾಂಡಿವ ಅಂತ ಹೆಸರು. ಅದನ್ನ ಹಿಡ್ಕೊಂಡು ಅವ್ನು ಹೊಡಿಲೇಬೇಕು. ಅಲ್ಲಿ ಕನಿಷ್ಠ ಸ್ವಾರ್ಥ ಬೇಕೇ ಬೇಕು. ಪಾಶ್ಚಾತ್ಯರು ನಮ್ಮ ಕರ್ಮವನ್ನು ಓದಿ ವೇದಾಂತದ ಒಂದು ಲೋಪ ಎಂದು ಹೇಳ್ತಾರೆ. ಅಂದ್ರೆ ಅವರ ಧೋರಣೆಯಿಂದ ನಮ್ಮ ವೇದಾಂತ ಶಾಸ್ತ್ರಗಳನ್ನ ಓದಿರೋದ್ರಿಂದ ಅವರು ಈ ರೀತಿ ಇಂಟರ್ಪ್ರೇಟ್ ಮಾಡ್ಕೊಂಡಿದ್ದಾರೆ. ಕರ್ಮ ಅಂದ ಕೂಡಲೇ ಕೆಲಸ, ಓನರ್ಶಿಪ್ ಆಫ್ ದ ವರ್ಕ್ ಅಂತನೇ ಹೊರತು ಡಿಟರ್ಮಿನಿಸ್ಟಿಕ್ ಅಲ್ಲ. ಅಯ್ಯೋ ಏನೋ ಆಗತ್ ಬಿಡು ಅಲ್ಲ. ಯಾಕ್ರಿ ಹಿಂಗಿದ್ದೀರಾ, ಸ್ವಲ್ಪನೂ ತಲೆ ಉಪಯೋಗಿಸ್ತಿಲ್ವಲ್ರಿ ಅಂದ್ರೆ, ಅಯ್ಯೋ ನಮ್ಮ ಹಣೆಲ್ ಬರ್ದಿದ್ದು ಏನು ಹಣೆಲ್ ಬರ್ದಿಲ್ಲ, ನೀನೇ ಬರ್ಕೋತಾ ಇದೆಯಾ, ಈಗೂ ಬರ್ಕೋತಿದ್ಯಾ. ನೀನು ಅಕ್ಸೆಪ್ಟ್ ಮಾಡ್ಕೋತಿದ್ದಾಗೂ ನಿನ್ನ ಸೋಲನ್ನ ನೀನೇ ನಿನ್ನ ಹಣೆ ಮೇಲೆ ಹೆಚ್ಚು ಮಾಡ್ಕೋತಾ ಇದೆಯಾ. ಕಲ್ಲು ಮೇಲೆ ಹೇಗೆ ಶಿಲಾಶಾಸನದಲ್ಲಿ ಬರ್ದಿಯಾರೋ ಹಾಗೆ ಬರ್ಕೋತಿದ್ಯಾ. ಹಾಗಾಗಿ ನಮ್ಮ ಜೀವನಕ್ಕೆ ಯಾರು ಅಧಿಕಾರಿ, ಹೂ ಈಸ್ ಅಡ್ಮಿನಿಸ್ಟ್ರೇಟರ್ ಆಫ್ ಅವರ್ ಲೈಫ್? DVG ಪ್ರಶ್ನೆ ಕೇಳಿ ಉತ್ತರನ ಕೊಡ್ತಾರೆ, ನೀನೇ. ನಾಳೆಗೆ ಇವತ್ತೇ ನೀನು ಅಧಿಕಾರಿ. ಈ ಹೊತ್ತು ನೀನು ಮಾಡುವುದೇ ನಾಳೆಗೆ ನೀನು ಎಲ್ಲಿರ್ತೀಯ ಅನ್ನೋದು ಡಿಸೈಡ್ ಮಾಡೋದಾಗತ್ತೆ. ನಿನ್ನೆಯು ಈ ಹೊತ್ತಿಗೆ ಅಧಿಕಾರಿಯಾಗಿದ್ದ ಮೇಲೆ ಈ ಹೊತ್ತು ನಾಳೆಗೆ ಅಧಿಕಾರಿಯಾಗುತ್ತದೆ. ಅಧಿಕಾರಿ ಅಂದ್ರೆ ಇಲ್ಲಿ ರೂಲ್ ಅಂತ ತಿಳ್ಕೊಬೇಕಷ್ಟೆ. ಹೀಗೆ ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳು ಅನುಸ್ಯೂತಗಳಾಗಿ ಅಖಂಡವಾಗಿರುತ್ತವೆ. ದ ಟೈಮ್ ಇಸ್ ಅ ಕಂಟಿನ್ಯೂಸ್ ಫ್ಲಕ್ಸ್. ಆದ್ದರಿಂದ ಈ ಹೊತ್ತು ಮಾಡತಕ್ಕದ್ದನ್ನು ಸರಿಯಾಗಿ ಮಾಡು. ಇದಕ್ಕಿಂತ ಈಸಿ ಬಟ್ ಡಿಫಿಕಲ್ಟ್ ಮೆಸೇಜ್ ಯಾವ್ದಾದ್ರು ಇದೆಯಾ? ಈಸಿ ಯಾಕೆ ಹೇಳಕ್ ಈಸಿ, ನಾವೆಲ್ಲ ಈಸಿ ಸಜೆಷನ್ಸ್ ಕೊಡ್ತೀವಿ, ಮಾಡೋದ್ ಕಷ್ಟ ಅಲ್ವಾ? ಮಾಡತಕ್ಕ ಕೆಲಸವನ್ನ ಸರಿಯಾಗಿ ಮಾಡು. ಇದೇ ಭಗವದ್ಗೀತೆಯ ಉದ್ಧರೇತ್ ಆತ್ಮನಾತ್ಮಾನಂ ಅಂತ DVG ಅವರು ಹೇಳ್ತಾರೆ. ಹಾಗಾದರೆ ಒಂದು ಹಾರು ಹಾರಿ ಭವಿಷ್ಯವನ್ನು ಕೈಗೆ ತೆಗೆದುಕೊಳ್ಳಬಹುದಲ್ಲ? ಭವಿಷ್ಯ ಏನ್ ಹೇಳಿದ್ರು DVG ಅವರು? ಮುಂದೆ ವರ್ತಮಾನ ಮತ್ತು ಭವಿಷ್ಯತ್ಗಳು ಒಂದಕ್ಕೊಂದು ಡಿಪೆಂಡೆಂಟ್ ಆಗಿವೆ ಅನ್ನೋದೇ. ಆದ್ರೆ ಭವಿಷ್ಯತ್ ಕಾಲ ಅಂತಿದ್ರೆ, ಭವಿಷ್ಯತ್ ಕಾಲ ಅನ್ನೋದು ಇದ್ದೇ ಇದೆ, ನೀನ್ ಇರ್ತೀಯೋ ಇಲ್ಲೋ, ಫ್ಯೂಚರ್ ಅಂತೂ ಇದ್ದೇ ಇರುತ್ತೆ ಎಕ್ಸಿಸ್ಟೆನ್ಸ್ಗೆ. ಆದ್ರೆ ಅದನ್ನ ಯಾಕೆ ನಾನು ಕಂಟ್ರೋಲ್ ತಗೊಂಡ್ಬಿಡಬಾರ್ದು? ಒಂದೊಂದೇ ಹಂತದಲ್ಲಿ ಇವತ್ತು ನಾನು ಸರಿಯಾಗಿ ಕೆಲಸ ಮಾಡೋದ್ರಿಂದ ಭವಿಷ್ಯ ಚೆನ್ನಾಗತ್ತೆ ಅಂತಾರೆ. ಅದ್ರ ಬದಲು ಫುಲ್ ಭವಿಷ್ಯನೇ ನಾ ಕಂಟ್ರೋಲ್ ಮಾಡೋಕ್ಕಾದ್ರೆ, ಅಂದ್ರೆ ಫೇಕ್ ಪ್ರೆಡಿಕ್ಷನ್ಸ್ ಇದೆಯಲ್ಲ ಅದನ್ನ ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಗ್ರಹಗತಿಯತಿದ್ದುವನೇ ಜೋಯಿಸನು ಜಾತಕದಿ, ಅಂದ್ರೆ ನಿನ್ನ ಕೆಲಸದಿಂದಾನೇ ಅದು ವಿಹಿತವಾಗ್ತಿರತ್ತೆ. ಭವಿಷ್ಯವನ್ನ ಕಂಟ್ರೋಲ್ ತಗೊಳ್ಳೋದು ಅಂದ ತಕ್ಷಣ ಕೇವಲ ಜ್ಯೋತಿಷ್ಯ ಅಂತಲ್ಲ, ಈಗ ನೂರಾರು ರೀತಿ ಪ್ರೆಡಿಕ್ಷನ್ಸ್ಗಳು ಬಂದಿವೆ. ಟ್ಯಾರೆಟ್ ರೀಡರು ಅದೇನೋ ಫೋಟೋ ಎತ್ಕೋತಾರೆ, ನಿಮ್ದೇನೋ ಅಂತ ಗೊತ್ತಾಗತ್ತೆ. ಬೀಚಿಯವರ ಕಾಣದ ಸುಂದರಿ ಕಾದಂಬರಿಯಲ್ಲಿ ಆ ಗಿಣಿ ಏನೋ ಬಂದ್ಬಿಟ್ಟು ಒಂದು ಇದನ್ನ ಪಿಕ್ ಮಾಡ್ಕೊಡತ್ತೆ. ಈ ರೀತಿ ನೂರಾರಿದೆ. ಅದೇನು ದೊಡ್ಡ ಸಾಧಕರು ಯಾರು ಅದನ್ನ ಪಾಲಿಸಿರೋದೇ ಇಲ್ಲ. ವಿದ್ಯಾರಣ್ಯರು ನನ್ನ ಜ್ಯೋತಿಷ ನೋಡಿದೆ, ಈ ಮಣಿ ಹಾಕ್ಕೊಂಡೆ, ಅದರಿಂದ ನಾ ಇಷ್ಟು ಸಾಧನೆ ಮಾಡೋಕ್ಕಾಯ್ತು ಅಂತ. ಅಥವಾ ಬಾಲ್ಗಂಗಾಧರ ತಿಲಕರು, DVG ಅವರೇ ಬರ್ದಿದ್ದು ನಾವು ಕೇಳಿದೀವ. DVGಗಿಂತ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ DVG ಅವ್ರು ಏನು ಪಾಲಿಸ್ತಿದ್ರು ಅದನ್ನ 1% ಪಾಲಿಸಿದ್ರೆ ಸಾಕು. ಅವ್ರು ಮಾಡಿಲ್ದೇ ಇರೋದು ನಾವು ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಈ ಪ್ರೆಡಿಕ್ಟ್ ಮಾಡೋ ಹಾಹಾಕಾರ ಇದೆಯಲ್ಲ, ಅದು ಈಗಿನ ಕಾಲಕ್ಕೂ ತಾಂತ್ರಿಕತೆಯಲ್ಲೂ ವೈಜ್ಞಾನಿಕ ಯುಗದಲ್ಲೂ ಬಂದ್ಬಿಟ್ಟಿದೆ. ಫೇಸ್ಬುಕ್ಕಲ್ಲಿ ನೀ ಅದೇನೋ ವೋಟ್ ಮಾಡಬೇಕು, ನಿನ್ನ ವ್ಯಕ್ತಿತ್ವ ಹೆಂಗೆ ಅಂತ ಹೇಳ್ತಾರೆ. ಆಮೇಲೆ ನೀನು ಒಳ್ಳೆ ವ್ಯಕ್ತಿ, ಕೆಟ್ಟ ವ್ಯಕ್ತಿ, ಎಲ್ಲ ಪೊಳ್ಳು. ಪರ್ಸನಾಲಿಟಿ ಪ್ರೆಡಿಕ್ಷನ್ಸ್ ಅಂತಿವೆ, ಏನೇನೋ ಬಂದಿವೆ. ಅಂದರೆ ಮನುಷ್ಯನ ಅಂತರಂಗದ ಭಯಗಳ, ಅದು ಉಂಟು ಮಾಡುಗಳ ವ್ಯಾಕುಲತೆಗಳ ಪರಿಣಾಮವಾಗಿ ಇಂಥವೆಲ್ಲ ಹುಟ್ಕೊಂಡಿರುತ್ತವೆ. ಆದರೆ ಸಾಧಕರು ಅದನ್ನು ಯಾವತ್ತೂ ಮಾಡಿರಲ್ಲ. ಇಲಾನ್ ಮಸ್ಕ್ ಅಥವಾ ಜೆಫ್ ಬೀಸೋಸ್ ಅಥವಾ ನಮ್ಮ ಮದರ್ ತೆರೇಸಾ ಯಾವುದಾದ್ರೂ ಫೇಸ್ಬುಕ್ಕಲ್ಲಿ ಒಂದು ವೋಟಿಂಗ್ ಮಾಡಿಬಿಟ್ಟು ತಾವು ಸಾಧಕರಾಗ್ತೀವೋ ಇಲ್ಲೋ ಅಂತ ಡಿಸೈಡ್ ಮಾಡಿದ್ರ? ಇಲ್ವಲ್ಲ. ಅಂದರೆ ಭವಿಷ್ಯನ ಕಂಟ್ರೋಲ್ ತಗೊಳ್ಳೋದು ಬೇಕಾ ಬೇಡವಾ? DVG ಅವ್ರು ಹೇಳ್ತಾರೆ ನೋಡಿ, ಅದು ಆಗುವುದಿಲ್ಲ. ಏಕೆಂದರೆ ಭೂತಕಾಲದ ಭಾರ ಜೀವದ ಮೇಲೆ ಹೇರಿಕೊಂಡಿದೆ. ಆ ಭಾರವನ್ನು ಮೊದಲು ಕರಗಿಸಬೇಕು. ನೀನು ಕೆಲಸನೇ ಮಾಡಲ್ಲ, ಯಾವುದೋ ಜಾಗಕ್ಕೆ ಹೋಗು, ಏನೋ ಮಾಡು, ಏನೋ ತಿನ್ನು, ಅದರಿಂದ ನಿನ್ನ ಜೀವನ ಬದಲಾಗತ್ತೆ? ಸಾಧ್ಯವಿಲ್ಲ. ಯಾಕೆ? ಹಿಂದೆ ನೀನೋ ಮಾಡಿದೆಯಲ್ಲ, ಕೊನೆಯ ದಶಕದಲ್ಲಿ ನಿನ್ನ ಕೆಲಸದಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ವಲ್ಲ, ಅದು ನಿನ್ನ ಮೇಲೆ ಭಾರವಾಗಿ ಕೂತಿದೆ. ಅದನ್ನು ನೀಟಾಗಿ ರಿಲೀಸ್ ಮಾಡು. ಸರಿಯಾಗಿ ಕೆಲಸ ಮಾಡಿಲ್ಲ, ಸರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡು. ಸರಿಯಾಗಿ ಸೇವಿಂಗ್ಸ್ ಮಾಡಿಲ್ಲ, ಸರಿಯಾಗಿ ಸೇವಿಂಗ್ಸ್ ಮಾಡೋಕ್ಕೆ ಶುರು ಮಾಡು. ಸುಮ್ಮನೆ ಅನ್ನೆಸೆಸರಿ EMI ಲೋನ್ಗಳನ್ನ ಮಾಡ್ಕೊಂಡಿದ್ಯಾ, ಅದನ್ನು ಕಡಿಮೆ ಮಾಡ್ಕೋ. ಜನರಿಗೆ ತೋರ್ಸೋಕ್ಕೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ, ದೊಡ್ಡ ದೊಡ್ಡ ಪಾರ್ಟಿಗಳನ್ನ ಹಮ್ಮಿಕೋಬೇಡ. ಆ ಭಾರವನ್ನು ಕರಗಿಸಿದಾಗ ಭವಿಷ್ಯ ಅನಂತವಾದದ್ದು. ಭೂತಕಾಲ ಹೇಗೆ ಅನಾದಿಯಾದದ್ದು ಹಾಗೆಯೇ ಭವಿಷ್ಯತ್ತು ಅನಂತವಾದದ್ದು ಅಂತ DVG ಹೇಳ್ತಿದ್ದಾರೆ. ಭವಿಷ್ಯತ್ತು ಏನಾಗುತ್ತೋ ಗೊತ್ತಿಲ್ಲ. ಇಷ್ಟೆಲ್ಲ ಮಾಡಿದ್ಮೇಲೂ ಕೆಟ್ಟದಾಗ್ಬೋದು. ಎಷ್ಟೆಷ್ಟೋ ಸಾಧಕರಿಗೆ ಪಾಪ ಮಧ್ಯ ವಯಸ್ಸಿನಲ್ಲೇ ಎಂತೆಂಥ ಸಮಸ್ಯೆಗಳು ಉಂಟಾಗತ್ತಲ್ವ. ಆರ್ಥರ್ ಆ್ಯಶ್ ಅನ್ನೋ ಅಮೆರಿಕದ ಟೆನಿಸ್ ಪಟು HIV ಸೋಂಕಿಗೆ ಸುತ್ತಾಗ್ಬಿಟ್ಟ. ಅವಾಗ ಯಾರೋ ಕೇಳಿದ್ರು, ನೀನು ಯಾಕೆ ನಿನ್ನ ವಿಧಿಯನ್ನ, ನಿನ್ನ ಹಣೆ ಬರಹನ್ನ ಬೈತಿಲ್ಲ ಅಂದ್ರೆ, ನಾನು ವಿಂಬಲ್ಡನ್ ಗೆದ್ದು
ಯಶಸ್ಸಿನ ತುದಿಯಲ್ಲಿದ್ದಾಗ ಆ ವಿಧಿಯನ್ನು ಯಾಕೆ ನಂಗೆ ಇಷ್ಟು ಒಳ್ಳೇದು ಮಾಡ್ತೀಯ ಅಂತ ಕೇಳಲಿಲ್ವಲ್ಲ. ಅಂದರೆ ಆ ಡಿಟ್ಯಾಚ್ಮೆಂಟ್ ಬೇಕು. ಅಂದರೆ ಅಷ್ಟೆಲ್ಲ ಆದಮೇಲೂ ಒಳ್ಳೆಯ ಪರಿಶ್ರಮ ಹಾಕಿದ್ಮೇಲೂ ಯಾವುದೋ ತಪ್ಪಿಲ್ದೇನೆ ಯಾವುದೋ ಒಂದು ಕೆಟ್ಟದು ನಿನ್ನನ್ನು ಹುಡ್ಕೊಂಬರ್ಬೋದು. ಭವಿಷ್ಯ ಅನಂತವಾದುದು. ಆದರೆ ಕರ್ಮ ವಿವೇಕ ಮಾಡುವುದರಿಂದ ಭವಿಷ್ಯ ನಮ್ಮ ಹತೋಟಿಯಲ್ಲಿರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಒಳ್ಳೆಯ ರೀತಿ ಕೆಲಸ ಮಾಡೋದು ಬಿಟ್ಟು ಇನ್ಯಾವುದೇ ರೀತಿಯಲ್ಲೋ ನಾವು ಭವಿಷ್ಯವನ್ನು ಹತೋಟಿಗೆ ತೆಗೆದುಕೊಳ್ಳಕ್ಕೆ ಸಾಧ್ಯವಿಲ್ಲ. ಇದು ಸಾಧಕರು ಹೇಳಿರೋದು, ಕೃಷ್ಣನೂ ಹೇಳಿರೋದು, DVGನೂ ಹೇಳಿರೋದು, ವಿವೇಕಾನಂದರು ಹೇಳಿರೋದು. ನೀನು ನಿನ್ನ ಪರಿಶ್ರಮ ಇನ್ನೆಲ್ಲವೂ ಸೀಮಿತ ಸತ್ಯಗಳಷ್ಟೇ. ಅವನ್ನ ಅಯ್ಯೋ ಹಿಂಗ್ಯಾಕೆ ಅಲ್ಲಿ ಯಾರ್ದೋ ನಿಜ ಆಯ್ತಂತೆ ಇವ್ರು ಸುಳ್ಳಾಯ್ತಂತೆ, ಅವು ಸೀಮಿತ ಸತ್ಯಗಳು. ಆದರೆ ಹಾರ್ಡ್ ವರ್ಕ್ ವಿಲ್ ಗಿವ್ ಗುಡ್ ರಿಸಲ್ಟ್ ಅನ್ನೋದು 100% ಟ್ರುತ್. ಗುಡ್ ರಿಸಲ್ಟ್ ಅಂದ ತಕ್ಷಣ ಯಶಸ್ಸು ಅಂತಲ್ಲ, ಅದ್ರ ಬಗ್ಗೆನೂ ಮುಂದೆ ಹೋಗೋಣ. ಅದನ್ನು ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ DVG ಅವರು. ಆತ್ಮೋದ್ಧಾರ, ನಿನ್ನ ಪರಿಶ್ರಮದಲ್ಲಿ ಸಿಗೋದು ಆತ್ಮೋದ್ಧಾರ, ಹೊರಗಿನ ಯಶಸ್ಸಲ್ಲ. ಹೊರಗಿನ ಯಶಸ್ಸು ಇಸ್ ಎ ಡಿರೈವೇಟಿವ್, ಒಂದು ಸಾಂದರ್ಭಿಕ ಸಾಧ್ಯತೆ ಅಷ್ಟೇ. ಸೋಲ್ಬೋದು ಗೆಲ್ಬೋದು. ನೀವು ಬಯಸುವ ಭವಿಷ್ಯ ಒಂದು ದಿವಸ ನಿಮಗೆ ಕರ್ಮ ವಿವೇಕದಿಂದ ಸಾಧ್ಯವಾಗುತ್ತದೆ. DVG ಅವರು ನಮ್ಮ ಭವಿಷ್ಯವನ್ನ ನಾವು ಹತೋಟಿಗೆ ನಮ್ಮ ಪರಿಶ್ರಮದಿಂದ ತೆಗೆದುಕೋಬಹುದು ಅಂತ ಇಷ್ಟೊತ್ತು ಹೇಳಿದ್ರು. ಆದ್ರೆ ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ಒಂದು ಸಂಪತ್ತನ್ನ ನಾವು ಬೆಳೆಸ್ಕೋಬೇಕಲ್ಲ. ಅದು ಹೇಗೆ ಅಂದ್ರೆ ನಮ್ಮ ಮನಸ್ಸಿನ ತರಬೇತಿ ಯಾವ ಮಟ್ಟಕ್ಕಿರಬೇಕು ಅದನ್ನ ಹೇಳ್ತಾ, ಮನಸ್ಸು ತೃಪ್ತಿಗೊಂಡಿರುವುದಕ್ಕೆ 2 ಬಗೆಯ ಬುದ್ಧಿ ಸಂಪತ್ತಿರಬೇಕು. ಒಂದು ಜ್ಞಾನ, ಇನ್ನೊಂದು ವಿಜ್ಞಾನ. ಈಗ ನಮ್ಮ ಭವಿಷ್ಯತ್ತು, ನಮ್ಮ ಫ್ಯೂಚರ್ ನಾವೇ ಸರಿ ಮಾಡ್ಕೋಬಹುದು ಅಂತ ನಮ್ಗೆ ಗೊತ್ತಾಯ್ತು. ಹಿಂದಿನ ಕೊನೆಯ 5-10 ವರ್ಷದ್ದು ನಮ್ಮ ಆಲಸ್ಯದ ಭಾರವನ್ನ ಕರಗಿಸ್ಬೇಕು ಅಂತಾನು ನಾವು ನಿರ್ಧಾರ ಮಾಡಿದ್ವಿ. ಪರಿಶ್ರಮ ಹಾಕ್ತೀವಿ ಅಂತ ನಿರ್ಧಾರ ಮಾಡಿದಾಗ ನಮಗೆ 2 ಸಂಪತ್ತುಗಳು, ಮನಸ್ಸಿನ ಸಂಪತ್ತು, ಹೊರಗಿನ ಜಗತ್ತಿನ ಸಂಪತ್ತಲ್ಲ, ಮನಸ್ಸಿನ ಸಂಪತ್ತುಗಳು ಬೇಕು. ಏನು? ಒಂದು ಜ್ಞಾನ, ಇನ್ನೊಂದು ವಿಜ್ಞಾನ. ಜ್ಞಾನವೆಂದರೆ ಇಲ್ಲಿ ತತ್ವಜ್ಞಾನ. ತತ್ವಜ್ಞಾನ ಅಂದ್ರೆ ಫಿಲಾಸಫಿ ಅಥವಾ ಫಸ್ಟ್ ಪ್ರಿನ್ಸಿಪಲ್ಸ್ ಅಂತ ತಿಳ್ಕೊಬಹುದು. ಫಿಲಾಸಫಿ ಅಂದ ಕೂಡಲೇ ಆತ್ಮ, ಅದ್ರ ಬಗ್ಗೆ ಮಾತಾಡೋದು ಅಷ್ಟೇ ಅಲ್ಲದೆ ಯಾವುದೇ ಒಂದು ವೃತ್ತಿ ಕ್ಷೇತ್ರಕ್ಕೆ ಒಂದು ಫಿಲಾಸಫಿ ಇರುತ್ತೆ. ಅಮೆಜಾನ್ ಫಿಲಾಸಫಿ ಏನು? ಫಸ್ಟ್ ಪ್ರಿನ್ಸಿಪಲ್ ಏನು? ಬೇಗ ಡೆಲಿವರಿ, ಸುರಕ್ಷಿತವಾಗಿ ಸಿಗ್ಬೇಕು. ಅದು ಯಾವತ್ತೂ ಬದಲಾಗಲ್ಲ. ಎಷ್ಟು ದಿನ ಬೇಗ ಬಂದಿದೆ, ಇನ್ಮೇಲೆ ಲೇಟ್ ಆಗಿ ಬರ್ಲಿ ಅಂತ ಯಾವತ್ತೂ ಅನ್ಕೊಳ್ಳಲ್ಲ. ಊಬರು ಬೇಗ ಬರಬೇಕು, ಅದು ಅದ್ರ ಫಸ್ಟ್ ಪ್ರಿನ್ಸಿಪಲ್ಲು. ನಾವು ಒಂದು ಉಪ್ಪಿನಕಾಯಿ ಮಾಡ್ತೀನಿ ಅಂದರೆ ಅದ್ರ ಫಸ್ಟ್ ಪ್ರಿನ್ಸಿಪಲ್ಲು ಆರೋಗ್ಯಕ್ಕೂ ಚೆನ್ನಾಗಿರಬೇಕು, ಬಾಯಿಗೂ ಚೆನ್ನಾಗಿರಬೇಕು. ಅದು ಫಸ್ಟ್ ಪ್ರಿನ್ಸಿಪಲ್ಲು, ಯಾವತ್ತೂ ಅದು ಬದಲಾಗಲ್ಲ. ಪ್ರತಿಯೊಂದು ಕ್ಷೇತ್ರಕ್ಕೂ ಅದೊಂದು ಫಸ್ಟ್ ಪ್ರಿನ್ಸಿಪಲ್ಸ್ ಇರುತ್ತೆ. ಅದು ಅದರ ತತ್ವಜ್ಞಾನ. ಅಂದರೆ ಅದು ಬೇಕು. ನೀನು ಏನು ವೃತ್ತಿ ಮಾಡ್ತಿದ್ಯೋ, ನೀನು ಒಂದು ಒಳ್ಳೆ ಕೆಲಸ ಮಾಡ್ತಿದ್ಯಾ, ಕಂಪ್ಯೂಟರ್ ಕೆಲಸ ಮಾಡ್ತಿದ್ಯಾ, ಅಥವಾ ಡಾಕ್ಟರ್, ಏನೋ ಒಂದು ಇಂಜಿನಿಯರ್ ಅಂದರೆ ಮನೆ ಬೀಳೋಂಗೆ ಕಟ್ಟಬಾರ್ದು. ಅದು ಫಸ್ಟ್ ಪ್ರಿನ್ಸಿಪಲ್, ಅದು ಯಾವತ್ತೂ ಬದಲಾಗಲ್ಲ. ಅದ್ರ ಹೊರಗಡೆ ಆರ್ಕಿಟೆಕ್ಚರ್ ಚೇಂಜ್ ಆಗ್ಬೋದು, ಅದೆಲ್ಲ ಸಂಚಾರಿ ಭಾವಗಳು, ಸ್ಥಾಯಿ ತತ್ವಗಳು. ಅದೇ ತತ್ವಜ್ಞಾನ. ಅದ್ರ ಫಿಲಾಸಫಿ ಪ್ರತಿಯೊಂದು ಕ್ಷೇತ್ರಕ್ಕೂ ಇರುತ್ತಲ್ಲ, ಅದನ್ನ ನಾವು ಬದ್ಧವಾಗಿ ನಡೆಯುವುದು ತತ್ವಜ್ಞಾನ. ಅದು ಪರಿಶ್ರಮದಿಂದ ಸಂಪಾದಿಸಿಕೊಂಡ ತಿಳುವಳಿಕೆ. ಕೇವಲ ಪುಸ್ತಕದಲ್ಲಿ ಓದೋದ್ರಿಂದ ಬರೋದಲ್ಲ. ಪರಿಶ್ರಮದಿಂದ, ನಾನು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇಟ್ಟಿದ್ದೀನಿ ಅಂದರೆ ಅದಕ್ಕೇನೋ ಜಾಸ್ತಿ ವಿನೆಗರೋ ಏನೋ ಹಾಕಿದ್ರೆ ಆರೋಗ್ಯ ಕೆಡುತ್ತೆ, ನಾಳೆ ಅವ್ರು ನಾನು ತೊಗೊಳೋರು ಬರಲ್ಲ, ಸ್ವಲ್ಪ ದುಡ್ಡು ಉಳಿಬೋದು ನನಗೆ ಇವತ್ತು ಇನ್ವೆಸ್ಟ್ಮೆಂಟಲ್ಲಿ, ಆದರೆ ನಾಳೆ ಅವ್ರು ಬರಲ್ಲ, ನನ್ನ ಕಂಪ್ನಿ ಮುಚ್ಚತ್ತೆ ಅನ್ನೋದು ಎಲ್ಲಿಂದ ಗೊತ್ತಾಯಿತು? ಪುಸ್ತಕದಲ್ಲಿ ಎಷ್ಟು ಬರೆದ್ರು ನಮಗೇನು ಬುದ್ಧಿ ಬರಲ್ಲ. ಆದರೆ ಬುದ್ಧಿ ಮತ್ತು ಪರಿಶ್ರಮ ಅಂದರೆ ಪರಿಶ್ರಮದಿಂದ ಒಂದು ಬುದ್ಧಿ ಗೊತ್ತಾಗ್ತಿರುತ್ತಲ್ಲ. ತಪ್ಪು ಮಾಡಿರ್ತೀವಿ, ತಪ್ಪುಗಳಿಂದ ನಾವು ತಿದ್ಕೊಂಡಿರ್ತೀವಲ್ಲ, ಆ ತಿಳುವಳಿಕೆ ತತ್ವಜ್ಞಾನ. ಜೊತೆಗೆ ಗ್ರಂಥ, ಉಪದೇಶ ಮೊದಲಾದವುಗಳಿಂದ ಬರತಕ್ಕದ್ದು. ಯಾರೋ ನಮ್ಮ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಅವರು ಹೇಳಿರ್ತಾರೆ ಈ ಥರ ತಪ್ಪು ಮಾಡಬಾರ್ದು, ಅದಕ್ಕೆ ಅಲ್ವಾ ಈಗೆಲ್ಲ ಏಂಜಲ್ ಇನ್ವೆಸ್ಟರ್, ಅವ್ರು ಮಾಡಿದ ತಪ್ಪುಗಳು ನಾವು ಮಾಡಬಾರ್ದು ಅಂತಲೇ ಅವ್ರಿಗೊಂದಿಷ್ಟು ಕಂಪ್ನಿಲಿ ಭಾಗ ಕೊಡ್ತಾರೆ. ಅದೆಲ್ಲ ಇದೆ ಅಲ್ವಾ. ಗ್ರಂಥಗಳು ಎಲ್ಲದ್ರ ಬಗ್ಗೆ, ಯಾವುದೋ ಒಂದು ಕುಕ್ಕಿಂಗು, ನೀ ಅಡುಗೆ ಮಾಡ್ತಿದ್ರೆ ಅಥವಾ ಹಾಲಿನ ಫ್ಯಾಕ್ಟ್ರಿ ಇಟ್ಕೊಂಡಿದ್ರೆ ಅದಕ್ಕೆ ತಕ್ಕಂಥ ಗ್ರಂಥಗಳು, ಈಗ ಇಂಟರ್ನೆಟ್ಟು, ಚಾಟ್ GPT ಎಲ್ಲೆಲ್ಲ ಕಡೆ ಸಿಗತ್ತೆ. ಅವುಗಳೆಲ್ಲ ವಿಜ್ಞಾನ. ಅಂದರೆ ಆ ಜ್ಞಾನವನ್ನು, ಆ ತತ್ವಜ್ಞಾನ ನಿಂಗೆ ಸಿಗತ್ತಲ್ಲ, ಅದು ಎಷ್ಟೊಂದು ವಿಜ್ಞಾನದ ಮೂಲಕ ಸಿಗ್ಬೋದು. ವಿಜ್ಞಾನ ಅಂದ್ಕೊಳ್ಳೆ ತಂತ್ರಜ್ಞಾನ ಅಂತಲ್ಲ. ವಿಜ್ಞಾನ ಅಂದರೆ ಪಾತ್ವೇ ಆಫ್ ನಾಲೆಡ್ಜ್ ಈಸ್ ವಿಜ್ಞಾನ ಅಂತ ಹೇಳ್ತಿರೋದು. ಅಂದರೆ ಗ್ರಂಥಗಳ ಮೂಲಕ, ಯಾರೋ ಅನುಭವಸ್ಥರ ಮೂಲಕ, ಜೊತೆಗೆ ನಮ್ಮ ಅನುಭವದಲ್ಲೂ ಸಿಗತ್ತೆ. ಎಷ್ಟೊಂದು ಜನ ಹೇಳ್ತಾರೆ ಅನ್ನೋ ಮಾತ್ರಕ್ಕೆ ನಾವು ಅದು ಮಾಡಲೇಬೇಕಂತಿಲ್ಲ, ಅಲ್ಲೂ ಸ್ವಾತಂತ್ರ್ಯ ಇರುತ್ತೆ. ಆದರೆ ನಮ್ಮ ಅನುಭವಕ್ಕೆ ಅದು ಬಂದಿದ್ದರೆ ನಾವು ಅದನ್ನು ಮಾಡಬಹುದು. ಸರಿಯಾವುದು ತಪ್ಪಾವುದು ಅದನ್ನು ನಮ್ಗೆ ಗೊತ್ತಿರಬೇಕು. ವಿಜ್ಞಾನವೆಂದರೆ ತಿಳಿದ ತಿಳುವಳಿಕೆಯನ್ನು ಕಾರ್ಯರೂಪದಲ್ಲಿ ಅನುಭವಕ್ಕೆ ತಂದುಕೊಳ್ಳುವುದು. ಏನೋ ಒಂದಿಷ್ಟು ನಾಲೆಡ್ಜ್ ಬಂದಿದೆಯಲ್ಲ, ತಿಳುವಳಿಕೆ ಬಂದಿದೆಯಲ್ಲ, ಅದನ್ನು ಅಳವಡಿಸ್ಕೊಂಡು ಕಾರ್ಯರೂಪದಲ್ಲಿ ಅನುಭವಕ್ಕೆ ತಂದುಕೊಳ್ಳುವುದು ವಿಜ್ಞಾನ. ಎ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಫಸ್ಟ್ ಪ್ರಿನ್ಸಿಪಲ್ ಆರ್ ಫಿಲಾಸಫಿ ಈಸ್ ವಿಜ್ಞಾನ. ಜ್ಞಾನದ ಅನುಭವವೇ ವಿಜ್ಞಾನ. ಒಂದು ಥಿಯರಿ ಅಂತ ಅವರು ಹೇಳ್ತಿದ್ದಾರೆ. ಒಂದು ಥಿಯರಿ, THEORY ಥಿಯರಿ, ಬುದ್ಧಿವೃತ್ತಿ, ಅದು ಥಿಯರಿ ನಾವು ತಿಳ್ಕೋಬೇಕು.
ಎಷ್ಟೋ ಸಲ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಾವು ತಪ್ಪು ಮಾಡೇ ಕಲಿಬೇಕಾಗಿಲ್ಲ, ಅವರಿಂದ ಕಲಿಬೋದಲ್ಲ. ಅದೇ ಮನುಷ್ಯ ಸಂಕುಲದ ಶಕ್ತಿ ಅಲ್ವಾ. ಒಬ್ಬ ಮನುಷ್ಯ ಸಿಂಹ ನನ್ನ ಫ್ರೆಂಡ್ನ ಅಟ್ಯಾಕ್ ಮಾಡ್ತು ಅಂದ್ರೆ ನಾ ರಾತ್ರಿ ಬೆಂಕಿ ಹಿಡ್ಕೊಂಡು ಓಡಾಡ್ತೀನಿ, ಯಾಕೆ ಹತ್ರ ಬರಲ್ಲ ಅಂತ. ಆದ್ರೆ ಒಂದು ಕುರಿನೋ ಅಥವಾ ಜಿಂಕೆನೋ ಸಿಂಹ ಬೇಟೆ ಆಡ್ ತಿಂದಿದ್ರೆ ಆ ಕುರಿ ಮಗುನೋ ಕುರಿ ಫ್ರೆಂಡೋ ಅಥವಾ ಜಿಂಕೆ ಫ್ರೆಂಡೋ ಅದಕ್ಕೇನು ಸದೃಢ ಪರಿಹಾರವನ್ನ ಕಂಡ್ಕೊಳಕ್ಕಾಗಿಲ್ಲ. ಅದರಿಂದಾನೇ ಮನುಷ್ಯ ವಿಕಾಸ ಆಗಿರೋದು. ಅದರಿಂದ ಒಂದು ಥಿಯರಿ ಇನ್ನೊಬ್ಬರ ಅನುಭವದಿಂದ ನಾವು ಥಿಯರೈಸ್ ಮಾಡೋದು, ದಟ್ ಈಸ್ ನಾನ್ ಆಸ್ ಹೈಯರ್ ಕಾಗ್ನಿಟಿವ್ ಕೇಪಬಿಲಿಟಿ ಅಂತ ಮನಃಶಾಸ್ತ್ರದಲ್ಲಿ. ಅದು ಒಂದು ರೀತಿ ನಮಗೆ ವಿಜ್ಞಾನಕ್ಕೆ ಸಹಾಯ ಮಾಡಿದ್ರೆ, ಇನ್ನೊಂದು ಪ್ರಾಕ್ಟೀಸ್, ಪ್ರಯೋಗ, ನಾವೇ ಮಾಡೋದು. ಈ ಎರಡನ್ನೂ ಸಂಪಾದಿಸಿಕೊಂಡು ಇಂದ್ರಿಯಗಳ ಉಪಟಳಕ್ಕೊಳಗಾಗದಿರಬೇಕು. ಇವೆರಡೂ ಸಂಪಾದಿಸ್ತಿದ್ದಾಗ ಸಹಜವಾಗಿ ಮನಸ್ಸು ನೂರಾರು ಕಡೆ ಹರಿಯಕ್ಕೆ ಶುರುವಾಗುತ್ತೆ. ಏನೋ ಒಂದು ಜ್ಞಾನವನ್ನ ಸಂಪಾದಿಸಕ್ಕೆ ಹೋಗಿರ್ತೀವಿ, ಅಲ್ಲಿ ಇನ್ನೊಂದೇನೋ ನಮಗೆ ಕಾಮನೆ ಅಟ್ರಾಕ್ಟ್ ಮಾಡುತ್ತೆ. ಸಹಜ, ತಪ್ಪಲ್ಲ, ಸಹಜ. ಆದರೆ ನಾನು ಬಂದಿರುವ ಘನತತ್ವ, ನನ್ನನ್ನು ದಾಟಿದ ಉದ್ದೇಶ ಯಾವುದು ಅನ್ನೋದು ನನಗೆ ಗೊತ್ತಿರಬೇಕು. ಕೃಷ್ಣನಿಗೆ ಸಂಧಾನಕ್ಕೆ ಬರ್ತಾನೆ ಅಂತ ಗೊತ್ತಾದಾಗ ದುರ್ಯೋಧನ ಏನೇನೆಲ್ಲ ಅರೇಂಜ್ಮೆಂಟ್ ಮಾಡಿರ್ತಾನೆ. ಒಳ್ಳೊಳ್ಳೆ ಫುಡ್ಡು, ಕುಡಿಯೋಕ್ಕೆ, ತಿನ್ನಕ್ಕೆ, ಜೊತೆಗೆ ಅವನಿಗೆ ದಾಸಿಯರನ್ನ ಎಲ್ಲ ಕೊಟ್ಬಿಟ್ಟು ಅವನನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ತಯಾರಾಗಿರ್ತಾನೆ. ಅದಕ್ಕೆ ಭೈರಪ್ಪನವರ ಮಹಾಭಾರತದ ಅವತರಣಿಕೆ ಅಂದರೆ ಪರ್ವ, ಮಹಾನ್ ಕಾದಂಬರಿ, ದೇಶದ ಅತ್ಯಂತ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದು. ಅದರಲ್ಲಿ ಭೈರಪ್ಪನವರು ವಿದುರನ ಪಾತ್ರದ ಮೂಲಕ ಹೇಳಿಸ್ತಾರೆ, ನೋಡು, ನೀ ಇಷ್ಟೆಲ್ಲ ಮಾಡ್ತಿರ್ಬೋದು ಕೃಷ್ಣನ್ ಇಂಪ್ರೆಸ್ ಮಾಡಕ್ಕೆ, ಆದ್ರೆ ಕೃಷ್ಣಂಗೆ ನೀನು ಸರಿಯಾಗಿ ಮಾತಾಡಿದ್ರೆ, ಅಂದ್ರೆ ಕರೆಕ್ಟಾಗಿ ಸಂಧಾನ ಮಾಡಿದ್ರೆ, ಅದೇನೋ ಒಂದು ಅಗ್ರಿಮೆಂಟ್ ಇದೆಯಲ್ಲ, ಇರೋದೇ ಮಾತುಕತೆ ಅಲ್ವಾ, ನೀನು ಪಾಂಡವ್ರಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತೀನಿ ಅಂತ ವೆನ್ ಯು ಸ್ಟ್ರೈಕ್ ಎ ಮ್ಯೂಚುವಲ್ ಗ್ರೌಂಡ್ ಫಾರ್ ಡಿಸ್ಕಷನ್, ಅವನು ಮಾತಾಡ್ತಾನೆ. ನಿಂದೇನಾದರೂ ಹಾಸ್ಪಿಟಾಲಿಟಿ ಇದ್ದರೆ ಆದರವನ್ನು ಸ್ವೀಕರಿಸ್ತಾನೆ. ಇಲ್ವಾ, ನೀ ಅದೆಷ್ಟೇ ಕೊಟ್ಟರು ಅವನಿಗೆ ಅದ್ರ ಬಗ್ಗೆ ಅಟ್ರಾಕ್ಷನ್ ಇಲ್ಲ. ಅದು ಇಲ್ಲಿ ಡಿ ವಿ ಜಿಯವ್ರು ಹೇಳ್ತಿರೋದು. ಈ ಎರಡನ್ನೂ ಸಂಪಾದಿಸಿಕೊಂಡು ಇಂದ್ರಿಯಗಳು ಉಪಟಳಕ್ಕೊಳಗಾಗದಿರಬೇಕು. ಅಂದರೆ ಕೃಷ್ಣಂಗೆ ಹೇಳ್ತಾನವನ ದುರ್ಯೋಧನ, ಕೃಷ್ಣ ಆಯಿತು ಸಂಧಾನ ಆಗಲಿಲ್ಲ, ಹೋಗ್ತಿದ್ಯಾ, ನಿನಗಾಗಿ ಊಟ ಅರೇಂಜ್ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗು ಅಂತ. ಅವನು ಒನ್ ಆಫ್ ದ ವೆರಿ ಪಾಪ್ಯುಲರ್ ಪೈಸಾ ವಸೂಲ್ ಡೈಲಾಗ್ ಕೃಷ್ಣ ಹೊಡಿತಾನೆ. ಯಾರಾದರೂ ಇನ್ನೊಬ್ಬರು ಮನೇಲಿ ತಿನ್ನಬೇಕು ಅಂದರೆ ಒಂದು ಅವ್ರ ಪ್ರೀತಿಯಿಂದ ಕರಿತಿರ್ಬೇಕು, ಅದು ನೀನು ಮಾಡ್ತಿಲ್ಲ. ಇನ್ನೊಂದು ನನಗೆ ತಿನ್ನೋಕ್ಕಿಲ್ಲ, ನಾನು ಸಾಯ್ತಿರ್ಬೇಕು, ಆ ಸಂದರ್ಭ ನನಗಿಲ್ಲ ಅಂದ್ಬಿಟ್ಟು ವಿದುರನ ಮನೆಗೆ ಹೋಗ್ತಾನೆ. ವಿದುರನ ಮನೆಯಲ್ಲಿ ಒಂದೇ ಒಂದು ಹನಿ ಹಾಲು ಕುಡಿದ್ಬಿಟ್ಟು ಸಂತೃಪ್ತಿಯನ್ನು ಪಡ್ಕೋತಾನೆ. ಅಂದರೆ ಅದು ಕರ್ಮ. ಅಕರ್ಮ ಎಲ್ಲಿ? ದುರ್ಯೋಧನ ಆಫರ್ ಮಾಡಿದಾಗೋ ಡಿಸ್ಟ್ರಾಕ್ಟ್ ಆಗ್ತಿಲ್ಲ, ಅಲ್ಲಿ ಅಕರ್ಮ ಇದೆ. ದಟ್ ಈಸ್ ಕರ್ಮ ವಿವೇಕ. ಮುಂದೆ ವಿದುರನ್ ಮನೆಗೆ ಹೋದಾಗ ಅವನ ಹತ್ರ ಬಡತನ, ಅವನ ಹತ್ರ ಒಂಚೂರು ಇಲ್ಲ, ಆದರೆ ಒಂದು ಹನಿ ಹಾಲಿದೆ, ಅದರಿಂದಾನೇ ತೃಪ್ತಿ ಪಡೆಯೋದು ಕರ್ಮ. ಅಲ್ಲಿ ನಿನ್ನ ಎಫರ್ಟ್ ಇದೆ, ಅವನ ಮೇಲೆ ರೇಗಾಡ್ಬೋದಿತ್ತು, ಅಥವಾ ನಾ ಅಲ್ಲೇ ಹೋಗ್ತೀನಿ ಬಿಡು ಅಂತ ಹೇಳ್ಬೋದಿತ್ತು. ಆದರೆ ಕೃಷ್ಣ ಅದನ್ನು ಮಾಡಲಿಲ್ಲ. ಆ ಕೃಷ್ಣನ ಒಂದು ಅಂಶ ನಾವು ಪಡ್ಕೊಂಡಾಗ ಆ ಜ್ಞಾನ ಮತ್ತು ವಿಜ್ಞಾನದ ಪರ್ಫೆಕ್ಟ್ ಬ್ಲೆಂಡ್ ನಮ್ಮ ಅನುಭವಕ್ಕೆ ಬರುತ್ತೆ. ಹಾಗಿರುವ ವ್ಯಕ್ತಿಯೇ ತೃಪ್ತಾತ್ಮ. ಪ್ರತಿ ವ್ಯಕ್ತಿಯೂ ಸಾಧನೆ ಮಾಡ್ತಿದ್ದಾಗ ತೃಪ್ತಾತ್ಮ. ತೃಪ್ತಿ ಯಾವುದ್ರ ಬಗ್ಗೆ? ಪ್ರತಿಫಲದ ಬಗ್ಗೆ. ಅದರ ಜೊತೆಗೆ ಕಂಟಿನ್ಯೂಸ್ ಎಫರ್ಟ್ ಅಥವಾ ಪ್ರಾಸೆಸ್ ಇಂಪ್ರೂವ್ಮೆಂಟ್ ನಡೀತಾ ಇರುತ್ತೆ. ಕೃಷ್ಣನಿಗೆ ಇಡೀ ಇದರಲ್ಲಿ ಒಂಚೂರು ಅತೃಪ್ತಿ ಇಲ್ಲ, ಆದರೆ ಹೀಗಿರಬಾರ್ದಿತ್ತು, ಇದನ್ನು ಸರಿ ಮಾಡೋಕ್ಕೆ ಏನು ಮಾಡ್ಬೋದು ಅಂತ ಪ್ರತಿ ಕ್ಷಣವೂ ಪ್ರಯತ್ನ ಮಾಡ್ತಾ, ಅದಕ್ಕೇನೆ ಕಂಟಿನ್ಯೂಸ್ ಪ್ರಾಸೆಸ್ ಇಂಪ್ರೂವ್ಮೆಂಟ್ ಅಂತ ಇವತ್ತು ಮ್ಯಾನೇಜ್ಮೆಂಟಲ್ಲಿ ಅದ್ರ ಬಗ್ಗೆ ಮಾತಾಡ್ತಿದಾರಲ್ಲ, ಅದೇ ಜೀವನದಲ್ಲಿ ನಮಗೆ ಡಿ ವಿ ಜಿಯವ್ರು ಹೇಳ್ತಿರೋದು. ಸಾಧನೆ ಬೇಕು ಅಂದರೆ ಜ್ಞಾನ ಮತ್ತು ವಿಜ್ಞಾನ, ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ಲರ್ನಿಂಗ್ ಫ್ರಮ್ ಅವರ್ ಮಿಸ್ಟೇಕ್ಸ್. ಮತ್ತೊಂದು ಥಿಯರಿ ಬರುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ ಆ ಲೂಪು. ಅದಕ್ಕೆ ಟ್ರಯೂನ್ ಅಂತಾರೆ. 3 ಭಾಗದಲ್ಲಿ ಮೊದಲು ಒಂದು ಥಿಯರಿ ಇದೆ, ಅದನ್ನ ಅಪ್ಲೈ ಮಾಡ್ಕೊಳಕ್ ಹೋಗ್ತೀವಿ, ಅದರಿಂದ ಯಶಸ್ಸು ಸಿಗತ್ತೆ. ಸ್ವಲ್ಪ ಒಂದೊಂದೇ ಹಂತ ಅಲ್ವಾ, ಯಶಸ್ಸು ಅಂದ್ರೆ ಏನು ಒಂದೇ ದಿನ ಸಿಗಲ್ಲ. ದೊಡ್ಡ ಯಶಸ್ಸು ಸಿಕ್ಕಿರೋ ಸಹ ಮೊಮೆಂಟಮ್ ಬಿಲ್ಡ್ ಆಗ್ತಾ ಇರುತ್ತೆ, ಹಿಂದ್ಗಡೆ ಪರಿಶ್ರಮ ಆಗ್ತಿರುತ್ತೆ, ನಮಗೆ ಕಾಣಿಸ್ತಿರಲ್ಲ ಅಷ್ಟೇ. ಹಾಗಾಗಿ ಒಂದು ಥಿಯರಿ ಇರುತ್ತೆ, ಅದನ್ನ ಅಳವಡಿಸ್ಕೋತೀವಿ, ಅದರಿಂದ ಪ್ರತಿಫಲ ಸಿಗತ್ತೆ. ಆ ಪ್ರತಿಫಲದಲ್ಲಿ ಏನಾದರೂ ಕಲಿಯೋಕ್ಕೂ ಇರ್ಬೋದು. ಸೋಲು ಅನ್ನೋದಿಲ್ಲ, ದೇರ್ ಇಸ್ ನೋ ಫೇಲ್ಯೂರ್, ದೇರ್ ಇಸ್ ಓನ್ಲಿ ಫೀಡ್ಬ್ಯಾಕ್. ಆ ಫೀಡ್ಬ್ಯಾಕಿಂತ ಮತ್ತೆ ನಮ್ಮ ಥಿಯರಿ ಬದಲಾಗುತ್ತೆ ಸ್ವಲ್ಪ ಆ ಲೂಪಲ್ಲಿ. ಆ ಥಿಯರಿ ಮತ್ತೆ ಅಪ್ಲೈ ಮಾಡ್ತೀವಿ, ಮತ್ತೊಂದಿಷ್ಟು ಅದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗ್ತಿದೆ, ಅದೊಂದು ಥಿಯರಿ ಆಗುತ್ತೆ. ಅಂದರೆ ಆ ಕಂಟಿನ್ಯೂಸ್ ಲೂಪ್ ಇದೆಯಲ್ಲ, ದಟ್ ಈಸ್ ನೋನ್ ಆಸ್ ಕಂಟಿನ್ಯೂಸ್ ಪ್ರಾಸೆಸ್ ಇಂಪ್ರೂವ್ಮೆಂಟ್. ಅದನ್ನ ಡಿ ವಿ ಜಿ ಅವ್ರು ಹೇಳ್ತಿರೋದು. ನಾನು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ, ಕೋಲ್ಡ್ ಕಾಲ್ ಮಾಡಬೇಕು. ಏನು ಮಾಡಬೇಕು? 4 ಜನದ್ದು ಫೋನ್ ನಂಬರ್ ತಗೋಬೇಕು, ಅವ್ರಿಗೆ ಫೋನ್ ಮಾಡಬೇಕು, ಮಾತಾಡಬೇಕು, ಏನು ಸರಿ ಆಗ್ತಿಲ್ಲ, ಅವ್ರಿಗೇನು ಇಷ್ಟ ಆಗ್ತಿಲ್ಲ, ನಾನು ಗಮನಿಸ್ತಿರ್ಬೇಕು. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಅವ್ರಿಗೇನು ಸಮಸ್ಯೆ ಇದೆ ಅದನ್ನ ನಾನು ಪರಿಗಣಿಸ್ತೆ ನನ್ನ ಪರಿಹಾರವನ್ನ ಕೊಟ್ರೆ ಅದು ಅಸಂಗತವಾಗ್ಬಿಡತ್ತೆ. ಹಾಗಾಗಿ ನಿನ್ನ ಪರಿಹಾರವನ್ನ ನೀನು ಕೊಡ್ತಾ ಹೋದಾಗ ನ್ಯಾಚುರಲಿ ಯು ವಿಲ್ ಬಿಕಮ್ ಎ ಬೆಟರ್ ಸೇಲ್ಸ್ ಪರ್ಸನ್. ಅವ್ರಿಗೇನೋ ಇಮೇಲ್ ಬರೀತಿದ್ಯಾ, ಇಷ್ಟ ಆಗ್ತಿಲ್ಲ, ಅಥವಾ ನೀನೇ ಕೋಲ್ಡ್ ಕಾಲಿಂಗ್ ಮಾಡುವಾಗ ವಾಯ್ಸ್ ರೆಕಾರ್ಡ್ ಮಾಡ್ಕೋ, ಮತ್ತು ನೀನೇ ಕೇಳು, ಏನು ಇಷ್ಟ ಆಗ್ತಿಲ್ಲ ಗೊತ್ತಾಗುತ್ತೆ. ದಟ್ ಈಸ್ ನೋನ್ ಆಸ್ ಕಂಟಿನ್ಯೂಸ್ ಪ್ರಾಸೆಸ್ ಇಂಪ್ರೂವ್ಮೆಂಟ್. ಒಂದ್ಸಲ ನೋಡ್ತಿದ್ಯಾ, ಅದು ವರ್ಕ್ ಆಗ್ತಿಲ್ಲ, ಮತ್ತೊಂದ್ಸಲ ಮಾಡ್ತಿದ್ಯಾ, ಬದಲಾಗ್ತಿದ್ಯಾ, ಯಾವತ್ತೋ ಒಂದ್ಸಲ ಯಶಸ್ಸು ಸಿಕ್ಬಿಡತ್ತೆ. ಅದು ಅದನ್ನೇ ಹೇಳ್ತಿರೋದು, ಡಿರೈವೇಟಿವ್ ಸಕ್ಸಸ್ ಅನ್ನೋದು ಒಂದು ಸಾಧ್ಯತೆ ಅಷ್ಟೇ. ಆದರೆ ಪರಿಶ್ರಮ ಮತ್ತು
ಪಾಠ ಕಲಿಯುವಿಕೆ ಒಂದು ಸತತವಾದಂತಹ ಗೆಲುವಿನ ಪ್ರಕ್ರಿಯೆ. ಅದು ನಿಜವಾದ ಗೆಲುವು, ಪರಿಶ್ರಮವೇ ಗೆಲುವು. ಅದರಿಂದ ನಾವು ಫಸ್ಟ್ ಪ್ರಿನ್ಸಿಪಲ್ಸ್, ಅದೇ ತತ್ವಜ್ಞಾನ, ಅದನ್ನ ತಿಳ್ಕೊಳ್ಳೇಬೇಕು. ನಮ್ಮ ವೃತ್ತಿದು ಫಸ್ಟ್ ಪ್ರಿನ್ಸಿಪಲ್ಸ್ ಏನು, ಫಿಲಾಸಫಿ ಆಫ್ ಮೈ ಪ್ರೊಫೆಷನ್ ಏನು. ಈಗ ನಾವೊಂದು ಪುಸ್ತಕ ಬರಿಬೇಕು, ನೂರಾರು ಮಾತಾಡ್ತಿರ್ಬೋದು, 10 ವಿಡಿಯೋ ಮಾಡಿರ್ಬೋದು, ಆದ್ರೆ ನಿನಗೆ ಇನ್ನೊಬ್ಬರ ಸಮಸ್ಯೆಯನ್ನ ಬಗೆಹರಿಸುವ ಸಾಮರ್ಥ್ಯ ಆ ಪುಸ್ತಕದಲ್ಲಿ ತರಕ್ಕಾಗ್ತಿದ್ಯಾ? ಓದ್ತಾರ ಜನ ಅಷ್ಟೇ, ನೀನ್ ಹೇಳೋದೇ ಬೇಡ, ಅವರೇ ಇನ್ನೊಬ್ರಿಗೆ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಪರಿಹಾರ ಸಿಕ್ಕಿರುತ್ತೆ, ಅವ್ರು ಇನ್ನೊಬ್ಬರಿಗೆ ಹೇಳ್ಕೊತಾರೆ. ಪುಸ್ತಕ ಬರೆಯೋದ್ರದ್ದು ಯಾವುದೋ ಒಂದು ಫಿಕ್ಷನ್, ನಾನ್ ಫಿಕ್ಷನ್, ಕಥೆನೋ ಅಥವಾ ಸೆಲ್ಫ್ ಹೆಲ್ಪ್, ಮ್ಯಾನೇಜ್ಮೆಂಟ್, ಏನೋ ಒಂದು ಬರಿಬೇಕಂತ ಇರ್ತೀಯಲ್ಲ, ಅದರ ಫಸ್ಟ್ ಪ್ರಿನ್ಸಿಪಲ್ ಏನು? ಅದಕ್ಕೆ ರಷ್ಯಾದ ಪ್ರಖ್ಯಾತ ಕಾದಂಬರಿಕಾರ ವ್ಲಾಡಿಮಿರ್ ನಬೋಕೋವ್ ಅಂತ, ಅವನ ಪ್ರಖ್ಯಾತ ಕಾದಂಬರಿ ಲೋಲಿಟಾ, ಅವನು ಒಂದು ಕಡೆ ಅದ್ಭುತವಾಗಿ ಹೇಳ್ತಾನೆ, ಒಬ್ಬ ಅದ್ಭುತ ಪುಸ್ತಕ ಬರಹಗಾರ ಅಂದ್ರೆ 3 ಅಂಶ ಇರ್ಬೇಕಂತೆ: ಸ್ಟೋರಿ ಟೆಲ್ಲರ್, ಟೀಚರ್ ಅಂಡ್ ಎನ್ಚಾಂಟರ್ ಅಂತೆ. ಸ್ಟೋರಿ ಟೆಲ್ಲರ್ ಒಂದು ರೀತಿ ಹೇಳುವ ಸೃಜನಶೀಲತೆ ಇರಬೇಕು. ತೀರಾ ಪುಸ್ತಕದಲ್ಲಿ ಇರೋದು ಓದೋದಾದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಬಿ ಎ ಸ್ಟೋರಿ ಟೆಲ್ಲರ್. ಹಿಂಗಿತ್ತು, ಹಿಂಗಾಯ್ತು, ಅದರಿಂದ ಈ ಪಾಠ ಕಲೀರಿ ಅಂತ ವಿದ್ಯಾರ್ಥಿಗಳಿಗೆ ಹೇಳೋದು ಒಂದು ಸಾಮರ್ಥ್ಯ ಅಲ್ವಾ? ಅದೆಲ್ಲರಿಗೂ ಸಿದ್ಧವಾಗಿರೋದಿಲ್ಲ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ವಿನಾಯಕ ಕೃಷ್ಣ ಗೋಕಾಕರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಕಲ್ತ್ಕೊಂಡು ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡಕ್ ಶುರು ಮಾಡಿದ್ರು. ಅವರು ಇಂಗ್ಲಿಷ್ ಪಾಠ, ಅವಾಗ ಸುಮಾರು ಇದು 50-60 ವರ್ಷದ ಹಿಂದೆ ಅನ್ಕೊಳ್ಳಿ, ಅವರು ಕಾಲೇಜಲ್ಲಿ ಇಂಗ್ಲಿಷ್ ಪಾಠ ಮಾಡ್ತಾರೆ ಅಂದ್ರೆ ಬೇರೆ ಕ್ಲಾಸ್ ಬಂಕ್ ಹಾಕ್ಬಿಟ್ಟು ಅಲ್ಲಿ ಬಂದು ಕೂತ್ಕೊಂಡು ಪಾಠ ಕೇಳ್ತಿದ್ರಂತೆ. ಹಂಗಾಗ್ಬಿಟ್ಟು ಕ್ಲಾಸಲ್ಲಿ ಜಾಗ ಸಾಕಾಗ್ತಿಲ್ಲ ಅಂದ್ಬಿಟ್ಟು ವೀಕರ್ ಗೋಕಾಕರ ಲೆಕ್ಚರ್ಗಳನ್ನ ಸೆಮಿನಾರ್ ಹಾಲ್ಗೆ ಸ್ಥಳಾಂತರಿಸಿದ್ರಂತೆ. ಆ ಸೆಮಿನಾರ್ ಹಾಲಲ್ಲಿ ಜನ ಎಷ್ಟು ಬರ್ತಿದ್ರು ಅಂದರೆ, ಬೇರೆ ಕಾಲೇಜಿಂದ ಎಲ್ಲ ಬಂಕ್ ಹಾಕ್ಬಿಟ್ಟು ಇವ್ರ ಪಾಠ ಕೇಳೋಕ್ಕೆ ಕಿಟಕಿಲಿ ಕೂತ್ಕೊಂಡು ಇವ್ರು ಇಂಗ್ಲೀಷ್ ಪಾಠ ಕೇಳ್ತಿದ್ರಂತೆ. ಸ್ನೇಹಿತರೆ, ಅಂದರೆ ಇವೆಲ್ಲ ನಮ್ಮ ಕನ್ನಡ ಸಾಹಿತ್ಯದ ಸಂಪತ್ತು ಅನ್ನೋದು. ಅದು ಅವ್ರು ಕನ್ನಡ ಸಾಹಿತ್ಯ ಬರೆದಿರೋದಾದ್ರೆ ಅವ್ರು ಇಂಗ್ಲೀಷ್ ಪಾಠ ಬೇರೆ ಕಾಲೇಜ್ ಅವರು ಅಲ್ಲಿ ಬಂಕ್ ಹಾಕ್ಬಿಟ್ಟು ಇಂಗ್ಲೀಷ್ ಪಾಠ ಕೇಳ್ತಿದ್ರು ಅಂದ್ರೆ ದಟ್ ಈಸ್ ವಾಟ್ ಈಸ್ ಸ್ಟೋರಿ ಟೆಲ್ಲಿಂಗ್. ಪಾಠ ಅಲ್ಲಿದೆ, ಬುಕ್ ಎಲ್ಲರ ಹತ್ರನೂ ಇದೆ, ಆದ್ರೆ ಅದು ಸ್ಟೋರಿ ಟೆಲ್ಲಿಂಗ್ ಅಂತ ತಕ್ಷಣ ಒಂದು ಕತೆ ಹೇಳೋದಲ್ಲ, ನರೇಟ್ ಮಾಡೋದು, ಸೆಟ್ಟಿಂಗ್ ಅಪ್ ಎ ನರೇಟಿವ್ ಅಂತಾರೆ. ಅದು ಮುಖ್ಯ ಒಬ್ಬ ಪುಸ್ತಕ ಬರಹಗಾರಂಗೆ. ಟೀಚರು ಒಂದು ಒಳ್ಳೇದನ್ನು ಹೇಳ್ಕೊಡೋ ಸಂವೇದನೆ ಇರಬೇಕು. ಬರೀ ಕತೆ ಹೇಳ್ತೀನಿ ಅಂದರೆ ಸಿನಿಮಾ ಆಗ್ಬಿಡುತ್ತೆ ಅಥವಾ ಸ್ಟ್ಯಾಂಡ್ ಅಪ್ ಕಾಮಿಡಿ ಆಗಿಬಿಡುತ್ತೆ. ಅಲ್ಲ, ಒಂದು ಟೀಚರು ಆಗಿರಬೇಕು. ಅದರ ಜೊತೆಗೆ ಎನ್ಚಾಂಟರ್, ಮಧ್ಯ ಮಧ್ಯ ಸ್ವಲ್ಪ ನಗಿಸ್ತಿರ್ಬೇಕು, ಯಾವುದೋ ಇವತ್ತಿನ ಪ್ರಸ್ತುತ ವಿಷಯವನ್ನು ಹೇಳ್ತಿರ್ಬೇಕು. ಅಡಿಗರು ಹೇಳಿದಾಗೆ ಪ್ರಸ್ತುತ ವಿಷಯವಿಲ್ಲದೆ ಯಾವುದೇ ತತ್ವ ಶುಷ್ಕವಾಗ್ಬಿಡುತ್ತೆ, ಶಾಲೋ ಆಗ್ಬಿಡುತ್ತೆ. ಅಂದರೆ ಅದರಲ್ಲಿ ಯಾವುದೇ ಹುರುಳಿಲ್ದಂಗೆ ಆಗ್ಬಿಡುತ್ತೆ. ಯಾವತ್ತೋ ಚೆನ್ನಾಗಿತ್ತು ಅಂತ ಯಾವತ್ತಿಂದೋ ಉದಾಹರಣೆ ಕೊಡ್ತಿದ್ರೆ ಅದಾಗಲ್ಲ. ಅದರಿಂದ ಒಂದು ಪುಸ್ತಕ ಬರೀಬೇಕು ಅಂದರೆ ಫಸ್ಟ್ ಪ್ರಿನ್ಸಿಪಲ್ಸ್ ಏನು? ಸ್ಟೋರಿ ಟೆಲ್ಲರ್, ಟೀಚರ್ ಆ್ಯಂಡ್ ಎನ್ಚಾಂಟರ್ ಅಂತ. ಅದನ್ನು ಅಪ್ಲೈ ಮಾಡಿಕೊಂಡ್ರೆ ವರ್ಕ್ ಆಗುತ್ತೋ ವರ್ಕ್ ಆಗಲ್ಲೋ ಗೊತ್ತಾಗುತ್ತೆ. ನೆಕ್ಸ್ಟ್ ಬುಕ್ಕಲ್ಲಿ ಅದನ್ನ ಚೇಂಜ್ ಮಾಡ್ಕೋತೀನಿ. ಅದನ್ನ ಪಾಲಿಸೋದು ತುಂಬಾ ಮುಖ್ಯ. ಅದಕ್ಕೆ ಫ್ರೆಂಚ್ ಮಹಾನ್ ಚಿಂತಕ ಕ್ಲಾಡ್ ಲೆವಿ ಸ್ಟ್ರಾಸ್ ತನ್ನ ಪ್ರಖ್ಯಾತ ಪುಸ್ತಕ ದ ಸ್ಯಾವೇಜ್ ಮೈಂಡ್ ಅಲ್ಲಿ ಬ್ರಿಕೋಲೇಜ್ ಮ್ಯಾನ್ ಅನ್ನುವ ಪದವನ್ನು ಉಪಯೋಗಿಸ್ತಾನೆ. ಅಂದರೆ ಹಿಂದಿನ ಮನುಷ್ಯ ಇವತ್ತಿನ ಮನುಷ್ಯನಿಗಿಂತ DVG ಅವರು ಹೇಳಿದಾಗೆ ಕಾರ್ಯದಕ್ಷತೆ ಮತ್ತು ಮನಸ್ಸಮಾಧಾನ ಎರಡನ್ನೂ, ಅಂದರೆ ಯಶಸ್ಸು ಮತ್ತು ನೆಮ್ಮದಿ ಎರಡನ್ನೂ ಹೆಚ್ಚಾಗಿ ಪಡೆದುಕೊಳ್ಳಕ್ಕೆ ಯಾಕೆ ಸಾಧ್ಯ ಆಗ್ತಿತ್ತು ಅಂದರೆ ಕ್ಲಾಡ್ ಲೆವಿ ಸ್ಟ್ರಾಸ್ ಹೇಳೋದು ಹಿ ವಾಸ್ ಎ ಬ್ರಿಕೋಲೇಜ್ ಮ್ಯಾನ್ ಅಂತ. ಬ್ರಿಕೋಲೇಜ್ ಅಂದರೆ ಒಂಥರ ಈ ಮಕ್ಕಳಿಗೆ ಆಟ ಆಡೋಕ್ಕೆ ಬ್ಲಾಕ್ಸ್ ಕೊಡ್ತೀವಲ್ಲ, ಆ ರೀತಿ ಹಿಂದಿನ ಮನುಷ್ಯ ಇದ್ದ ಅಥವಾ ಇದ್ಲು. ಅಂದರೆ ಯಾವುದೋ ಒಂದು ಸಮಸ್ಯೆ ಬರೋವರೆಗೂ ಅದರ ಪರಿಹಾರದ ಬಗ್ಗೆ ತುಂಬ ತಲೆ ಕೆಡ್ಸ್ಕೊತಿರಲ್ಲ. ಸಮಸ್ಯೆ ಬಂದಾಗ ಫಸ್ಟ್ ಪ್ರಿನ್ಸಿಪಲ್ಸ್, ಈ ಸಮಸ್ಯೆ ಇಲ್ಲಿಂದ ಬರ್ತಿದೆ, ಅದಕ್ಕೆ ಬೇಸಿಕ್ ಪರಿಹಾರ, ಒಂದೊಂದೇ ಸ್ಟೆಪ್ ವೈಸ್ ಪರಿಹಾರವನ್ನು ಕಂಡ್ಕೋತಾ ಹೋಗ್ತಿದ್ದ. ಅಂದರೆ ಬ್ಲಾಕ್ಸ್ ಕಟ್ಟದಂಗೆ, ಬ್ಲಾಕ್ಸಲ್ಲಿ ಒಂದು ಮನೆನೂ ಮಾಡ್ಬೋದು, ಬಿಲ್ಡಿಂಗೂ ಮಾಡ್ಬೋದು, ಒಂದು ಹಕ್ಕಿನೂ ಮಾಡ್ಬೋದು, ಇರುತ್ತಲ್ಲ ಆಟದ ಸಾಮಾನಲ್ಲಿ. ಹಾಗೆ ಬ್ರಿಕೋಲೇಜ್ ಮ್ಯಾನು ಆ ಸಮಸ್ಯೆನ ಫಸ್ಟ್ ಪ್ರಿನ್ಸಿಪಲ್ಸ್ ಮೂಲಕ ಪರಿಹರಿಸ್ಕೊಳ್ಳೋದ್ರಿಂದ ಡಿಪ್ರೆಷನ್ನು, ಆಂಗ್ಸೈಟಿಗಳಾಗಲ್ಲ. ಸ್ಟ್ರೆಸ್ ಇರುತ್ತೆ. ಇದ್ರ ಬಗ್ಗೆ ತುಂಬ ಕಡೆ ಹೇಳಿದ್ದೀನಿ, ಮುಂದೆ ಮತ್ತೆ ಹೇಳ್ತಾ ಹೋಗ್ತೀನಿ. ಸ್ಟ್ರೆಸ್ ಬೇರೆ, ಆಂಗ್ಸೈಟಿ ಬೇರೆ. ಸ್ಟ್ರೆಸ್ಸಿಂದ ಮನುಷ್ಯ ಪ್ರಗತಿ ಹೊಂದ್ಬೋದು, ಆಂಗ್ಸೈಟಿಯಿಂದ ಡಿಪ್ರೆಷನ್ ಜಾಸ್ತಿ ಆಗುತ್ತೆ. ಯಾಕೆ? ಯಾವ್ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡ್ತಿರ್ತಾರೆ. ಹಿಂದಿನ ಮನುಷ್ಯಂಗೆ ನಾನು ಅದನ್ನ ಮಾಡಿಬಿಟ್ಟು ಇದನ್ನು ಸಾಧನೆ ಮಾಡಿಬಿಟ್ಟು ಸೆಲ್ಫಿ ಹಾಕ್ಕೋಬೇಕಂತಿರಲಿಲ್ಲ, ಸಮಸ್ಯೆ ಇದೆ ಪರಿಹಾರ ಕಂಡ್ಕೋಬೇಕು ಅಂತ. ಹಾಗಾಗಿ ನಾವು ಸಹ ಬ್ರಿಕೋಲೇಜ್ ಮ್ಯಾನ್ಗಳಾಗ್ಬೋದು. ಅಂದರೆ ಫಸ್ಟ್ ಪ್ರಿನ್ಸಿಪಲ್ಸ್ಗೆ ಹೋಗಬೇಕು. ಯಾವುದೇ ವೃತ್ತಿಯ ಫಸ್ಟ್ ಪ್ರಿನ್ಸಿಪಲ್ಸ್ಗೆ ಹೋದಾಗ ಜ್ಞಾನ, ವಿಜ್ಞಾನ ಮತ್ತು ಪಾಠ ಕಲಿಯುವಿಕೆ ಇವು ಮೂರಿಂದಾನು ಯಶಸ್ಸನ್ನ ಸಂಪಾದಿಸ್ಕೋಬಹುದು. ಹಾಗಾಗಿ ಈ ವಿಡಿಯೋ ಆರಂಭದಲ್ಲಿ DVG ಅವರು ಹೇಳಿದ ಹಾಗೆ ನಮಗೆ ಜೀವನದಲ್ಲಿ ಕಾರ್ಯದಕ್ಷತೆ, ಮನಸ್ಸಮಾಧಾನ ಬೇಕಂದರೆ ಎಲ್ಲವನ್ನೂ ಅಂಗೀಕರಿಸ್ಕೋಬೇಕು. ಎಲ್ಲ ಸುಖಗಳನ್ನು ಸೀಮಿತ ಮಟ್ಟದಲ್ಲಿ ಸ್ವೀಕರಿಸಬೇಕು, ಅನುಭವಿಸಬೇಕು, ನಂತರ ಬಿಡ್ತಾ ಹೋಗ್ಬೇಕು. ಆಗ DVG ಅವರು ಹೇಳೋದು, ಧರ್ಮಾಚರಣೆಯಲ್ಲಿ ಮುಖ್ಯ ಲಕ್ಷಣ ಯಾವುದೆಂದು ಧರ್ಮರಾಯನನ್ನು ಯಕ್ಷ ಕೇಳಿದ್ದಕ್ಕೆ ಅವನು ಹೇಳೋದು,
ದಾಕ್ಷಮೇಕ ಪದಂ ಧರ್ಮಂ ಅಂದರೆ ದಕ್ಷತೆ, ಕಾರ್ಯದಕ್ಷತೆ ತುಂಬಾ ಮುಖ್ಯ. ಧರ್ಮರಾಯನ ಯಕ್ಷ ಕೇಳ್ತಾನೆ, ಧರ್ಮರಾಯ ಅದನ್ನ ಆನ್ಸರ್ ಮಾಡಿದ್ದಕ್ಕೆ ಅಪ್ರಿಶಿಯೇಟ್ ಮಾಡ್ತಾನೆ, ಅದೆಲ್ಲರಿಗೂ ಗೊತ್ತಲ್ವಾ. ಕಾರ್ಯದಕ್ಷತೆ ಇದ್ದಲ್ಲಿ ಧರ್ಮ ಸಾಧ್ಯತೆ. ಧರ್ಮ ಅಂದ್ರೆ ವೃತ್ತಿ ಧರ್ಮ ಅಂತ ತಿಳ್ಕೊಳ್ಳೋಣ. ಕಾರ್ಯದಕ್ಷತೆ, ಸಿನ್ಸಿಯಾರಿಟಿ ಅಷ್ಟೇ. ಶುಕ್ರವಾರ ಬಾಸು 3 ಗಂಟೆಗೆ ಹೋಗಿದ್ದಾರೆ, ನಾವು ಬೇರೆ ಊರಲ್ಲಿ ಇರೋದ್ರಿಂದ ನನಗೇನು ಕೆಲಸ ಹೇಳೋಗಿದ್ದಾರೆ. ನಾನು ಅವ್ರು ಆ ಕಡೆ ಹೋಗ್ತಿದ್ದಂಗೆ 3:15 ಓಡ್ತಿರೋದು. ಆಮೇಲೆ ಬಾಸು ತನ್ನ ಕಾರ್ ತಕ್ಕೊಳ್ತಾ ಅಥವಾ ಯಾರ್ದೋ ಫ್ರೆಂಡ್ ಜೊತೆ ಮಾತಾಡ್ತಾ ಅಲ್ಲೇ ಎಂಟ್ರೆನ್ಸ್ ಅಲ್ಲಿ ನಿಂತಿರ್ತಾರೆ, ಕಾಣಿಸ್ಬಿಡ್ತಾರೆ. ಏನೋ ಸುಳ್ಳು ಹೇಳ್ಬೇಕಲ್ಲ, ಹುಷಾರಿಲ್ಲ ಅಜ್ಜಿಗೂ ಏನೋ ಹೇಳ್ಬಿಟ್ಟು ಹೋಗೋದು. ಯಾಕೆ? ಸಿನ್ಸಿಯಾರಿಟಿ ಇಲ್ಲ. ನನ್ನ ಕೆಲಸ ನಾನು ಮಾಡಿದರೆ ಯಾರಿಗೂ ಏನೋ ಹೇಳೋದು ಬೇಕಾಗಿರಲಿಲ್ಲ. 3:15ಗೋ 3:15ಗೋ ಸರ್ ನನ್ನ ಕೆಲಸ ಆಗಿದೆ ಅಂತ 2:15 ಹೊರಡ್ಬೋದಿತ್ತು. ಅದರಿಂದ ಕಾರ್ಯದಕ್ಷತೆ ಇದ್ದಲ್ಲಿ ಧರ್ಮ ಸಾಧ್ಯತೆ. ಜಾಗರಣೆ, ಅತಿನಿದ್ರೆ, ಉಪವಾಸ, ಹೊಟ್ಟೆ ಬಿರಿಯ ಊಟ ಮಾಡುವುದು ಇವೆಲ್ಲ ಮನಸ್ಸಮಾಧಾನಕ್ಕೆ ಬಾಧಕಗಳು. ಜಾಗರಣೆ, ನಿದ್ದೆನೇ ಮಾಡಲ್ಲ 4 ದಿನ ಎಕ್ಸಾಮು ಅಂತ, ಎಕ್ಸಾಮ್ ದಿನ ಮಲ್ಕೋ, ಅದು ಬಾಧಕ. ಮನಸ್ಸಮಾಧಾನನೂ ಸಿಗಲ್ಲ, ಕಾರ್ಯದಕ್ಷತೆನೂ ಸಿಗಲ್ಲ. ಅತಿನಿದ್ರೆ, ಭಾನುವಾರ 11 ಗಂಟೆಗೆ ಹೇಳೋದು, ಆಮೇಲೆ ಅಯ್ಯೋ ರಜಾ ಎಷ್ಟಾಯ್ತು ಅಂತ ಅಳೋದು. ಉಪವಾಸ, 3 ದಿನ ಉಪವಾಸ ಮಾಡು, 4 ದಿನ ಉಪವಾಸ ಮಾಡು, ಒಳ್ಳೇದಾಗತ್ತೆ. ಅದು ಎಲ್ಲ ವೃತ್ತಿ ಕ್ಷೇತ್ರದವ್ರಿಗೂ ಸಾಧ್ಯನಾ? ಒಬ್ಬ ಯೋಧ ಉಪವಾಸ ಮಾಡಕ್ ಸಾಧ್ಯನಾ ಅಂತ ಹೇಳಿದಾಗೆ, ಒಬ್ಬ ಡಾಕ್ಟರ್ಗೆ ಮಾರನೇ ದಿನ ಬೆಳಗ್ಗೆ ಯಾರ್ದೋ ಕಣ್ಣು ಆಪರೇಷನ್ ಮಾಡೋದಿರುತ್ತೆ, ಹಾಸ್ಕೊಂಡ್ಬಿಟ್ಟು ಉಪವಾಸ ಮಾಡ್ಬಿಟ್ಟು 2 ದಿನ ಯಾರು ಹೇಳಿದ್ದಾರೆ ಏನೋ ಒಳ್ಳೇದಾಗತ್ತೆ ಅಂತ ಉಪವಾಸ ಮಾಡ್ಕೊಂಡು ಕೂತ್ರೆ ವೃತ್ತಿ ಏನು ಮಾಡ್ತೀಯಾ? ಯಾರ್ದೋ ಕಣ್ಣು, ಅದು ಮುಖ್ಯ ಅಲ್ವಾ? ನೀನು ಎಲ್ಲೋ ಮಾಡ್ಬೇಕಾಗಿ ಏನೋ ಆದ್ರೆ ಆ ಚಿಂತನೆ ನಿನ್ನಲ್ಲಿರಬೇಕು. ಒಬ್ಬ ಯೋಧಂಗೆ ಯುದ್ಧ ಮಾಡಬೇಕಾಗಿದೆ, ಆಗ ನೀವು ಉಪವಾಸ ಮಾಡು, ಆಗ ದೇಹವನ್ನ ನೀನು ಶುದ್ಧಿಗೊಳಿಸ್ದಂಗಾಗತ್ತೆ. ಹೌದು, ಒಂದು ಮಟ್ಟಕ್ಕೆ ಆಗ್ಬೋದು, ಆದ್ರೆ ಅದಕ್ಕಿಂತ ಮುಖ್ಯವಾಗಿ ದೇಶ ಕಾಯೋದಿದೆಯಲ್ಲ, ಅವ್ರಿಗೆ ಎಷ್ಟೋ ಪ್ರೋಟೀನ್ ಬೇಕೇ ಬೇಕಲ್ಲ. ಒಬ್ಬ ಇಂಜಿನಿಯರು ಮಾರನೇ ದಿನ ಅವ್ರು ಕಟ್ಟಿಸ್ತಿರೋ ಮನೆಗೆ ಮೌಲ್ಡ್ ಹಾಕೋದಿದೆ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಬಿಸಿಲಲ್ಲಿ ನಿಂತ್ಕೋಬೇಕು, ಹೈಡ್ರೇಟ್ ಮಾಡ್ಕೋಬೇಕು, ಜ್ಯೂಸೋ ನೀರೋ ಪಾನ್ಕನ್ ಏನೋ ಒಂದು ಕುಡ್ದಿರ್ಬೇಕಾಗತ್ತೆ. ಇಲ್ಲ ನಾನು ಉಪವಾಸ ಮಾಡ್ತಿದ್ದೀನಿ ಅಂದರೆ ನಿನ್ನ ವೃತ್ತಿ ಧರ್ಮವನ್ನು ಪಾಲಿಸೋಕ್ಕಾಗಲ್ಲ. ಆವಾಗ ಕಾರ್ಯದಕ್ಷತೆಯೂ ಇರಲ್ಲ, ಮನಸ್ಸಮಾಧಾನ ಇರಲ್ಲ. ಅಂದರೆ ಅವೆರಡು ಇಂಟರ್ ರಿಲೇಟೆಡ್. ಆಯಿತು, ಅದೇನೋ ವರ್ಕ್ ಆಯಿತು ಅಂದ ತಕ್ಷಣ ಹೊಟ್ಟೆ ಬಿರಿಯ ಊಟ ಮಾಡಿಬಿಡೋದು, ಸಿಕ್ಕಂಗೆ ತಿನ್ಬಿಡೋದು, ಆಗ ನಿದ್ದೆ ಜಾಸ್ತಿಯಾಗಿ ಅದು ಆಗಲ್ಲ. ಅಂದರೆ ಎಕ್ಸ್ಟ್ರೀಮ್ಸ್ ಬೇಕಾಗಿಲ್ಲ, ಮಾಡರೇಷನ್ ಬೇಕು. ಮಾಡರೇಷನ್ ಇಸ್ ಅ ರೈಟ್ ವರ್ಡಲ್ಲಿ. ಎಲ್ಲವನ್ನೂ ಮಾಡಬೇಕು, ಆದರೆ ವಿವೇಕದಿಂದ ಮಾಡಬೇಕು. ಇದರಿಂದ ಮನಸ್ಸಮಾಧಾನ ಸಾಧ್ಯ. ಅಂದ್ರೆ ನಿನ್ನ ಒಂದು ಕನ್ಸಂಪ್ಷನ್ ಇದೆಯಲ್ಲ, ಭೋಗ, ಅದು ನಿನ್ನನ್ನು ಅಫೆಕ್ಟ್ ಮಾಡಬಾರ್ದು. ಈ ತರಹ ಹೇಳ್ಬೋದು ನಾವು, ನಿನ್ನ ಭೋಗ ಸರಿ, ಎಲ್ಲಿವರೆಗೂ ಸರಿ, ನಿನಗೆ ಮನಸ್ಸಮಾಧಾನ ಕೊಡ್ತಿರೋವರೆಗೂ ಸರಿ, ಆದ್ರೆ ಕಾರ್ಯದಕ್ಷತೆಗೆ ಸಮಸ್ಯೆಗೆ ಉಂಟು ಮಾಡಿದ್ರೆ ನಿಲ್ಲಿಸ್ಬಿಡ್ಬೇಕಲ್ಲಿ. ಮುಂದೆ ಅವ್ರು ಹೇಳೋದು, ಭುಕ್ತಿ ರಕ್ತಿಗಳು ಈ 2 ಲಕ್ಷ್ಯಗಳಿಗೂ ಬಾಧೆ ತರದಂತೆ ಇರಬೇಕು. 2 ಲಕ್ಷ್ಯಗಳು ಅಂದ್ರೆ 2 ಆಬ್ಜೆಕ್ಟಿವ್ಸ್. ಏನು? ಕಾರ್ಯದಕ್ಷತೆ, ಮನಸ್ಸಮಾಧಾನ. ಜೀವನದ ಮುಖ್ಯ ಉದ್ದೇಶ ಏನು ಅಂದ್ರೆ ಇವೆರಡೇ, ಕಾರ್ಯದಕ್ಷತೆ, ಮನಸ್ಸಮಾಧಾನ ಅಂತ ಹೇಳ್ಬೋದು. ಭುಕ್ತಿ ರಕ್ತಿಗಳು, ಭುಕ್ತಿ ಅಂದ್ರೆ ತಿನ್ನೋದು, ಸೇವಿಸೋದು, ಕನ್ಸಂಪ್ಷನ್. ರಕ್ತಿಗಳು, ಅಟ್ಯಾಚ್ಮೆಂಟ್. ಇವೆರಡು ಬಾಧೆ ತರದಂತೆ ಇರಬೇಕು. ಇವೆರಡನ್ನೂ ಫೆಸಿಲಿಟೇಟ್ ಮಾಡ್ತಿರ್ಬೇಕು. ಕಾರ್ಯದಕ್ಷತೆ ಮನಸ್ಸಮಾಧಾನವನ್ನ ಫೆಸಿಲಿಟೇಟ್ ಮಾಡ್ತಿದ್ರೆ, ಅವಕಾಶ ಮಾಡಿಕೊಡ್ತಿದ್ರೆ, ಮನಸ್ಸಮಾಧಾನ ಕಾರ್ಯದಕ್ಷತೆಯನ್ನ ಸರಿಯಾಗಿ ಫೆಸಿಲಿಟೇಟ್ ಮಾಡಬೇಕು, ಅವಕಾಶ ಮಾಡಿಕೊಡ್ಬೇಕು. ಯಾಕೆ? ಬರೀ ಕಾರ್ಯದಕ್ಷತೆ ಇದ್ದರೆ, ಮನಸ್ಸಮಾಧಾನನೇ ಇಲ್ಲದಿದ್ರೆ ಎಷ್ಟೊಂದು ಸಾಧಕರಿಗೆ ಸಮಸ್ಯೆ ಆಗತ್ತೆ. ಆದರೆ ಅವರಿಗೆ ಅಂತರಂಗದಲ್ಲಾದರೂ ಒಂದು ಮಟ್ಟಿಗೆ ಮನಸ್ಸಮಾಧಾನ ಸಿಕ್ಕಿರೋದು, ಇಷ್ಟು ಮಾಡಿದ್ನಲ್ಲ ಅಂತ. ಅದೂ ಇಲ್ಲ, ಇದೂ ಇಲ್ಲ ಆದರೆ ಆವಾಗಲೇ ನಮಗೆ ಡಿಪ್ರೆಷನ್, ಖಿನ್ನತೆ ಹೆಚ್ಚಾಗೋದು. ಬಾಧೆ ತಾರದಂತೆ, ಹಿಂದೆ ಅವ್ರು ಏನು ಹೇಳಿದರು, ಭುಕ್ತಿ ರಕ್ತಿಗಳು ಇವೆರಡಕ್ಕೂ ಬಾಧೆ ತಾರದಂತೆ ಇರಬೇಕು ಅಂತ ಹೇಳಿದ್ರಲ್ಲ DVG. ಬಾಧೆ ತಾರದಂತೆ ಎಂಬ ಪದ ಎಷ್ಟು ಮುಖ್ಯವೋ, ಅಂದ್ರೆ ಅವೆರಡು ಒಂದಕ್ಕೊಂದು ಬಾಧೆ ತರಬಾರ್ದು ಅನ್ನೋದು ಎಷ್ಟು ಮುಖ್ಯವೋ, ಇರಬೇಕು ಅಂದ್ರೆ ಬಾಧೆ ತಾರದಂತೆ ಇರಬೇಕು ಅಂತ ಹೇಳಿದ್ರಲ್ಲ ಸಾಲು, ಇರಬೇಕು ಎಂಬುದು ಅಷ್ಟೇ ಮುಖ್ಯ. ಅಂದ್ರೆ ನಿನ್ನ ದಿನನಿತ್ಯದ ಜೀವನದ ವೃತ್ತಿಯ ಮಧ್ಯದಲ್ಲೇ ಕಾರ್ಯದಕ್ಷತೆ, ಮನಸ್ಸಮಾಧಾನ ಎರಡೂ ಮಸ್ಟ್ ಅಂಡ್ ಶುಡ್ ಅಷ್ಟೇ ಮುಖ್ಯ. ದೇಹೇಂದ್ರಿಯ ಮನಸ್ಸುಗಳನ್ನು ಹದ್ದಿನಲ್ಲಿರಿಸಬೇಕೇ ಹೊರತು ಕೊಲ್ಲಬಾರದು. ಯು ಶುಡ್ ನಾಟ್ ಕಿಲ್ ಯುವರ್ ಸೆನ್ಸಸ್. ನನಗೆ ಸಿಕ್ಕಾಪಟ್ಟೆ ಸ್ವೀಟ್ ತಿನ್ಬೇಕು ಅನಿಸ್ತಿದೆ ಅಂತ ಆತ್ಮಪ್ರಜ್ಞೆಯ ಮಟ್ಟಕ್ಕೇರಿ ನಾನು ನ್ಯಾಚುರಲ್ ಆಗಿ ಅದನ್ನ ಬಿಡೋದು ಬೇರೆ, ನಾಲ್ಗೆನೆ ಕಟ್ ಮಾಡ್ಕೊಂಡ್ಬಿಟ್ರೆ ಆವಾಗ ಕೆಟ್ಟ ಫುಡ್ ತಿಂತಿದ್ದೀನೋ ಒಳ್ಳೆ ಫುಡ್ ತಿಂತಿದ್ದೀನೋ ಅದು ಗೊತ್ತಾಗಲ್ಲ. ಇಂದ್ರಿಯ ಊನತೆ ಇಂದ್ರಿಯಾತೀತವಾಗಿ ಬೆಳೆಯೋದಲ್ಲ. ಕೃಷ್ಣ ಅದು ಮಾಡ್ಕೊಂಡ್ಬಿಡ್ತಿದ್ದ. ಕೃಷ್ಣ ಏನ್ ಮಾಡಿಲ್ಲ, ಇಂದ್ರಿಯ ಊನ ಮಾಡ್ಕೊಂಡಿಲ್ಲ, ಇಂದ್ರಿಯಾತೀತವಾಗಿ ಬೆಳೆದಿದ್ದಾನೆ. ಅದನ್ನೇ DVG ಸಾಧಿಸಿದ್ದು, ಅರವಿಂದ್ರ ಸಾಧಿಸಿದ್ದು. ಈಗ ನಂಗೆ ನಾಲ್ಗೆನೇ ಇಲ್ಲ, ನಾಲ್ಗೆನೆ ಕಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಯಾರೋ ಹಳಸಿದನ್ನ ತಿನ್ನಕ್ ಕೊಟ್ರೆ ನಂಗೆ ಗೊತ್ತು ಕೂಡ ಆಗಲ್ಲ. ಹಂಗಾಗಿ ಅದಲ್ಲ. ದೇಹೇಂದ್ರಿಯ ಮನಸ್ಸುಗಳನ್ನು, ದೇಹ ಮತ್ತು ಇಂದ್ರಿಯ ಮನಸ್ಸುಗಳನ್ನು ಮೂರನ್ನು ಹದ್ದಿನಲ್ಲಿರಿಸಬೇಕೇ ಹೊರತು ಕೊಲ್ಲಬಾರದು. ಅವನ್ನು ಒಂದಷ್ಟು ದೂರ ಅನುಸರಿಸಿದರೇನೇ ಅವು ವಿಧೇಯಕವಾಗುವುದು. ಎಷ್ಟು ಚೆನ್ನಾಗಿದೆ ನೋಡಿ ಇವ್ರ ತತ್ವ. ನಮ್ಮ ಇಂದ್ರಿಯಗಳು, ಕಾಮನೆಗಳು ಒಂದಿಷ್ಟು ಡಿಮ್ಯಾಂಡ್ ಮಾಡ್ತಿರುತ್ತೆ, ನೀ ಅದನ್ನು ಮಾಡು ಮಾಡು ಅಂತ ಪುಷ್ ಮಾಡ್ತಿರುತ್ತೆ.
ಅವುಗಳನ್ನ ತೀರಾ ನಾವು ಬೇಡ ಬೇಡ ಅಂದ್ಬಿಟ್ರೆ ಅವು ಇದ್ದಿದ್ದು ಜಗಳ ಆಡೋಕೆ ಶುರು ಮಾಡಿ ಒಳಗಡೆ ಜಗಳನೇ ಆಗ್ತಿರತ್ತೆ. ಯಾವತ್ತು ಹಸಿದ ವ್ಯಕ್ತಿಗಳ ಹೊಡೆದಾಟ ಒಳಗಡೆ ನಡೀತಿರತ್ತೆ. ಅದು ಬೇಕಾಗಿಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಒಂದಷ್ಟು ದೂರ ಅನುಸರಿಸಿದರೇನೆ ಅವು ವಿಧೇಯವಾಗುವುದು. ಇಲ್ಲಿ ಯಾಕವರು ನನಗಿದು ಖುಷಿ ಆಗ್ತಿದೆ ಅಂದರೆ, ಡಿ ವಿ ಜಿಯವರು ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರೆದಿದ್ದಾರೆ, ನನಗೂ ಅವ್ರಿಗೂ ಸ್ವಲ್ಪ ಮನಸ್ತಾಪ ಆಯಿತು ಅಂತ. ಆದರೂ ಅವ್ರ ಬಗ್ಗೆ ಒಳ್ಳೆಯದನ್ನೇ ಬರೆದಿದ್ದಾರೆ ಜ್ಞಾಪಕ ಚಿತ್ರಶಾಲೆ. ಎಷ್ಟೊಂದು ಕಡೆ ಮನಸ್ತಾಪ ಆಯಿತು ಅಥವಾ ಅವ್ರು ಆ ಥರ ಪದಗಳನ್ನ ಉಪಯೋಗಿಸಲ್ಲ, ಇನ್ನೂ ಸರಳ ಪದಗಳನ್ನ ಉಪಯೋಗಿಸಿರ್ತಾರೆ. ಆದರೆ ಆ ಥರ ಎಲ್ಲ ಆದಾಗ ನಾವು ಗಮನಿಸಿರ್ಬೋದು, ಅವ್ರ ಜೊತೆ ಅವ್ರ ಮನೆಯವ್ರಿಗೂ ಬಿಟ್ಟು ಬರೋದು ಅದೆಲ್ಲ ಆಯಿತು. ಐ ವಿಲ್ ವಾಕ್ ಯು ಟು ಯುವರ್ ಹೋಮ್ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಹಾಗೆ ಏನೋ ಒಂದು ಸ್ವಲ್ಪ ಅವರು ಇವ್ರದ್ದು ಮಾತಾಡ್ತಿರ್ತಾರೆ. ಯಾವುದೋ ಆಧ್ಯಾತ್ಮಿಕ ವಿಷಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುತ್ತೆ. ಅವರು ಅಲ್ಲಿವರೆಗೂ ಮಾತಾಡಿಕೊಂಡು ಅವ್ರನ್ನ ಬಿಟ್ಟು ಬರ್ತಾ ಅವ್ರನ್ನ ಅನುಸರಿಸಿರ್ತಾರಲ್ವಾ. ಅಂದರೆ ಇವರ ಫ್ರೆಂಡ್ಶಿಪ್ ಬಲ ಆಗಬೇಕು. ಆಧ್ಯಾತ್ಮಿಕ ಭಿನ್ನಾಭಿಪ್ರಾಯಗಳಿದ್ರು ಸ್ನೇಹ ಮತ್ತು ಬಾಂಧವ್ಯ ಬಿಗಿ ಆಗಬೇಕು ಅಂದರೆ ಅನುಸರಿಸಿರ್ಬೇಕು. ಅಂದರೆ ಅನುಸರಿಸೋದು ಅಂದರೆ ಫಾಲೋ ಮಾಡಿರೋದು ಅಂತಲ್ಲ. ಅವ್ರನ್ನ ಇವ್ರ ಮನೆವರೆಗೂ ಬಿಟ್ಟು ಬರೋಕೆ ಅವಾಗೇನು ಈಗಿನ ಥರ ಸ್ಕೋಡಾ ವೋಲ್ಕ್ಸ್ವ್ಯಾಗನ್ ಇರಲಿಲ್ಲಲ್ಲ, ನಡ್ಕೊಂಡೇ ಬಿಟ್ಟು ಬರ್ಬೇಕು. ಹಂಗೆ ಬಿಟ್ಬಿಟ್ಟು ತಾವು ಮನೆಗೆ ಬರ್ತಿದ್ರು. ಅಲ್ಲಿ ಬಾಂಧವ್ಯ ಬಿಗಿ ಆಗ್ತಿತ್ತು. ನಾವು ಏನೇ ಭಿನ್ನಾಭಿಪ್ರಾಯ ಇದ್ದರೂ ಬಿಗಿ ಆಗಬೇಕು ನಮ್ಮ ಬಾಂಧವ್ಯ ಅಂತ. ಹಾಗೆ ಅದನ್ನೇ ಇವರು ಇಲ್ಲಿ ಉಪಯೋಗಿಸಿದ ನೋಡಿ. ಇಂದ್ರಿಯಗಳು ಸಿಕ್ಕಾಪಟ್ಟೆ ನಮ್ಮ ಜೊತೆ ಜಗಳ ಆಡ್ತಿದ್ರೆ, ಕೋಲಾಹಲ ಉಂಟು ಮಾಡ್ತಿದ್ರೆ, ಅವುಗಳನ್ನ ಸ್ವಲ್ಪ ಹೊತ್ತು ಅನುಸರಿಸ್ಬೇಕಂತೆ. ನಿನಗೇನೋ ನಾಲ್ಗೆ ಚಟಾನೋ ಇನ್ಯಾವುದೋ ಕಾಮನೆ ಎದ್ದು ಕುಣಿತಾ ಇದೆ ಅಂದರೆ ಅದನ್ನು ಹೊಡೆದು ಕೂಡಿಸೋದು ಬದಲು ಸ್ವಲ್ಪ ಅದಕ್ಕೆ ಓಕೆ ನೋಡಪ್ಪ, ನೀನು ತುಂಬ ದಿನ ಆಯಿತು ಸ್ವೀಟ್ ತಿಂದು, ವಾರಕ್ಕೆ 2 ದಿನ ಸ್ವೀಟ್ ತಿನ್ನು ಅಂತ ಅದಕ್ಕೆ ಅನುಸರಿಸ್ಬೇಕು ಅದನ್ನು. ಓಕೆ ನೋಡೋಣ ಇಲ್ಲಿವರೆಗೂ ಅಂತ. ಆಮೇಲೆ 2 ದಿನ ಕೊಡ್ತೀರಾ, 3ನೇ ದಿನ ವಾರಕ್ಕೆ 3 ದಿನ ಜಾಸ್ತಿ ಅಪ್ಪ, ಒಳ್ಳೇದಲ್ಲ, ಸ್ವಲ್ಪ ಆಯಿತು ಅಂತ. ಮತ್ತೆ ನೆಕ್ಸ್ಟ್ ವಾರ ಪ್ರತಿದಿನ ಬೇಕು ಅಂದರೆ ಬೇಡಪ್ಪ ಬೇಡ, ಪ್ರತಿ ದಿನ ಬೆಳಗ್ಗೆ ಸಾಯಂಕಾಲ 2 ಬೇಕು ಅಂದರೆ ಕೂತ್ಕೊಳ್ಳೋ, ಯಾಕೆ ಇಷ್ಟೊತ್ತು ಕೊಟ್ಟಿದ್ದಿಲ್ಲ ಇನ್ನು ಬೇಡ ಅಂದಾಗ ಆ ಇಂದ್ರಿಯನೂ ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಅದೇ ಅಲ್ವಾ ಸಮನ್ವಯ. ಇಂಡಿಯನ್ ಫಿಲಾಸಫಿ ಇಸ್ ಆಲ್ ಅಬೌಟ್ ಸಮನ್ವಯ, ರಿಕನ್ಸಲೇಷನ್. ಅದು ಬೇಕು. ಹಾಗಾಗಿ ಇಂದ್ರಿಯಗಳ ಭೋಗ ಒಂದು ಮಟ್ಟಿಗೆ ನಾವು ಅನುಸರಿಸಬೇಕಾಗತ್ತೆ ಸಾಮಾನ್ಯ ಜನ ನಮ್ಮಂಥವ್ರು. ನಂತರ ಅವೇ ವಿಧೇಯಕವಾಗ್ಬಿಡತ್ತೆ. ಅವುಗಳನ್ನು ಹೆಚ್ಚು ಅದುಮ ಯತ್ನಿಸಿದರೆ ಅವು ದಂಗೆ ಎದ್ದು ಮನಸ್ಸನ್ನು ಚದರಿಸಿ ಚೂರು ಮಾಡಿ ಅವು. ಅದು ನಿಜಾನೂ ಅಲ್ವಾ. ಒಬ್ರು ದೊಡ್ಡ ಮ್ಯಾನೇಜ್ಮೆಂಟ್ ಚಿಂತಕರು ಒಂದ್ಸಲ ಅದ್ಭುತವಾಗಿ ಹೇಳಿದ್ರು, ನೀನು ಎಷ್ಟೇ ಸಾಹುಕಾರ ಇರು, ನಿನ್ ಸುತ್ತಮುತ್ತಲು 1000 ಜನ ಬಡತನದಲ್ಲಿದ್ರೆ ಒಂದಲ್ಲ ಇನ್ನೊಂದು ದಿನ ನಿನ್ನ ಕೊಂದ್ಬಿಟ್ಟು ನಿನ್ನ ಸಂಪತ್ನ ಅವ್ರು ಲೂಟಿ ಮಾಡೇ ಮಾಡ್ತಾರೆ. ಯಾಕೆ? ಅಷ್ಟು ಅಸಮಾನತೆ ಇದೆ. ಅದೇ ನಿನ್ನ ಸಂಪತ್ನ ಉಪಯೋಗಿಸ್ಕೊಂಡು ಏನೋ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ಅವ್ರಿಗೆಲ್ಲ ಕೆಲಸ ಕೊಟ್ಟರೆ ನಿಂದನೂ ಅವ್ರಿಗೆ ಸಂಪತ್ತು ಬರುತ್ತೆ, ನಿನಗೂ ಸ್ವಲ್ಪ ಸಂಪತ್ತು ಜಾಸ್ತಿ ಆಗುತ್ತೆ. ಆ ರೆವಲ್ಯೂಷನರಿ ರಿಪ್ರೆಷನ್ ಅಂತಾರಲ್ಲ, ಹೊಡೆದಾಟ ಆಡೋ, ನಿನ್ನನ್ನು ದ್ವೇಷದಿಂದ ನೋಡೋ ಪ್ರಕೃತಿ ಆ ಸುತ್ತಮುತ್ತಲಿನ ಸಮಾಜಕ್ಕೆ ಕಡಿಮೆ ಆಗುತ್ತೆ ಅಂತ. ಹಾಗೆ ನೀನು ನಿನ್ನ ಇಂದ್ರಿಯಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಸರಿಸಿದಾಗ ಅವು ಇಷ್ಟು ದಿನ ನನ್ನ ಮಾತು ಕೇಳಿದಾನೆ, ಈಗ ನಾನೇ ಸ್ವಲ್ಪ ಜಾಸ್ತಿ ಕೇಳ್ತಿದ್ದೀನಿ ಬೇಡ ಅಂತ ಸುಮ್ಮನೆ ಆಗುತ್ತವೆ. ಇಲ್ಲ ಅಂದರೆ ಅವು ದಂಗೆ ಎದ್ದು ಮನಸ್ಸನ್ನು ಚದರಿಸಿ ಚೂರು ಮಾಡಿ ಯಾವತ್ತೂ ಏನು ಕೊಟ್ಟಿಲ್ಲ ನನಗೇನಾಗಬೇಕು, ನಾನು ಸತ್ತೋಗ್ತೀನಿ ಅಂತ ಹೆದರಿಸತ್ವೆ ಇಂದ್ರಿಯಗಳು. ಆಗ ಧ್ಯಾನ ಅಸಾಧ್ಯವಾಗುತ್ತದೆ. ಜೀವನ ಅಂದರೆ ಧ್ಯಾನ ಅಂದರೆ ಕೂತ್ಕೊಂಡು ಮಾಡೋದ, ಅದು ಒಂದು ಧ್ಯಾನ. ಆದರೆ ಆಲ್ ಲೈಫ್ ಈಸ್ ಮೆಡಿಟೇಷನ್ ಅಂತ ಅರವಿಂದ್ರ ಹೇಳಿದ್ದಾರೆ. ಹಾಗೆ ಧ್ಯಾನ ಅಸಾಧ್ಯವಾಗುತ್ತೆ. ಧ್ಯಾನ ಅಂದ ಕೂಡಲೇ ಮೆಡಿಟೇಷನ್ ಅಷ್ಟೇ ಅಲ್ಲ, ನಮ್ಮ ಕೆಲಸದಲ್ಲಿ ಇರಬೇಕಾದ ಒಂದು ಧ್ಯಾನ. ಏಕಾಗ್ರತೆ ಇಲ್ಲವಾಗುತ್ತದೆ, ಲೋಕ ಕಾರ್ಯ ಅಸಾಧ್ಯವಾಗುತ್ತದೆ. ಲೋಕ ಕಾರ್ಯ ಅಸಾಧ್ಯವಾದಾಗ ಕಾರ್ಯದಕ್ಷತೆ ಇಲ್ಲದಾಗುತ್ತದೆ. ಇದರಿಂದ ಮನಸ್ಸಮಾಧಾನ ಇಲ್ಲದಂತಾಗುತ್ತದೆ. ಜೊತೆಗೆ ವಿವೇಕ ಹೋಗ್ಬಿಡತ್ತೆ, ವಿವೇಕ ಸರಿತಪ್ಪುಗಳು ಹೋಗ್ಬಿಡತ್ತೆ. ಅದರಿಂದ ನಾವು ದಿನನಿತ್ಯದ ಜೀವನದಲ್ಲಿ ನಮ್ಮ ಭೋಗಗಳು ಒಂದಿಷ್ಟು ಕನಿಷ್ಠ ಸ್ವಾರ್ಥಗಳನ್ನ ಪಾಲಿಸೋದನ್ನ ಕಲ್ತ್ಕೋಬೇಕು. ಇಲ್ಲ ಅಂದ್ರೆ ಅವು ದಂಗೆ ಎದ್ದು ಮನಸ್ಸಿನ ಸಮಾಧಾನವನ್ನ ಕೆಡಿಸ್ಬಿಡತ್ವೆ. ಅದಲ್ಲದೆ ಒಂದಷ್ಟು ಬೇಕೇ ಬೇಕಲ್ವಾ. ದಿನ ನಾನು ಬರೀ ಅನ್ನ ಉಣ್ತೀನಿ, ಅದಕ್ಕೇನೋ ಹಾಕ್ಕೊಳ್ಳಲ್ಲ, ರುಚಿನೇ ಬೇಡ ಅಂದರೆ ಒಂದು ಮಟ್ಟಿಗಾರು ಉಪ್ಪು ಬೇಕು ಅಂತ ಡಯಟ್ ಸ್ಪೆಷಲಿಸ್ಟ್ಗಳು ಡಯಟಿಷಿಯನ್ಗಳೆಲ್ಲ ಹೇಳ್ತಿರ್ತಾರಲ್ಲ, ಎಷ್ಟು ಬೇಕು ಅದನ್ನ ಹುಷಾರಾಗಿ ಸೇವಿಸಬೇಕು. ಇಲ್ಲ ನಾನು ದಿನ ಬರೀ ಅನ್ನ ನೀರು ಕಲ್ಸ್ಕೊಂಡು ತಿಂತೀನಿ, ಅದರಿಂದಾನೇ ಬದುಕ್ತೀನಿ ಅಂದರೆ ಒಳಗಿನ ಇಂದ್ರಿಯಗಳು ದಂಗೆ ಎದ್ಬಿಡುತ್ತೆ. ಯಾವತ್ತೋ ಒಂದಿನ ಯಾವುದೋ ಫ್ರೆಂಡ್ ಪಾರ್ಟಿ ಕರೆದಾಗ ಸಿಕ್ಕಂಗೆ ತಿಂದ್ಬಿಟ್ಟು ಆರೋಗ್ಯ ಕೆಡ್ಸ್ಕೊತೀವಿ. ಯಾಕೆ? ತುಂಬ ರಿಪ್ರೆಸ್ ಮಾಡಿರ್ತೀವಿ. ಅದರಿಂದ ಕನಿಷ್ಠ ಸ್ವಾರ್ಥಗಳು ಬೇಕು, ಒಂದು ಮಟ್ಟಿಗೆ ಭೋಗಗಳು ಬೇಕೇ ಬೇಕು. ಅದಕ್ಕೆ ನನ್ನ ಗುರುಗಳು ಅದ್ಭುತವಾಗಿ ಒಂದು ಮಾತು ಹೇಳ್ತಿದ್ರು, ಗಾಡಿಗೆ ಪೆಟ್ರೋಲ್ ಹಾಕ್ಬಿಟ್ರೆ ಫಾಸ್ಟ್ ಆಗಿ ಹೋಗ್ಬಿಟ್ಟು ಈ KTM ಅಂತ ಸೆಮಿ ಸೂಪರ್ ಬೈಕ್ಗಳಿರುತ್ತಲ್ಲ, ಅದಕ್ಕೆ ಪೆಟ್ರೋಲ್ ಹಾಕಿದ್ರೆ ಫಾಸ್ಟ್ ಆಗಿ ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಅದಕ್ಕೆ ಏನ್ ಮಾಡೋದು? ಪೆಟ್ರೋಲೇ ಹಾಕ್ತಿದ್ರೆ ಆಕ್ಸಿಡೆಂಟ್ ಆಗಲ್ವಲ್ಲ. ಆಗೇನಾಗತ್ತೆ, ನಿನ್ KTM 3 ಲಕ್ಷದ ಗಾಡಿನ ಗುಜರಿಗೆ ಹಾಕ್ಬೇಕಾಗತ್ತೆ. ಪೊಲೀಸ್ ಸ್ಟೇಷನ್ ಮುಂದೆ ಹಳೆ ಗಾಡಿಗಳು ನಿಂತಿರುತ್ತಲ್ಲ, ಆ ಸ್ಥಿತಿ ಬಂದ್ಬಿಡುತ್ತೆ ಪಂಕ್ಚರ್ ಆಗ್ಬಿಟ್ಟು. ಹಾಗೆ ನಿನ್ನ ದೇಹ ಸಹ ಅಂತಿದ್ರು ನನ್ನ ಗುರುಗಳು. ಅದಕ್ಕೆ ಪೆಟ್ರೋಲೇ ಹಾಕ್ತಿದ್ರೆ ಅಂದ್ರೆ ನಿನಗೆ ಬೇಕಾದಂತಹ ಕನಿಷ್ಠ ಭೋಗಗಳನ್ನ ನೀ ಕೊಡದೇ ಇದ್ರೆ ಅದು ಗುಜರಿಗೆ ಹಾಕ್ಬೇಕಾಗತ್ತೆ. ಇನ್ವ್ಯಾಲಿಡ್ ಆಗ್ಬಿಡತ್ತೆ ನಿನ್ನ ದೇಹ. ಶಕ್ತಿನೇ ಇಲ್ಲ ಅಂದ್ರೆ ಅದು ಏನ್ ಮಾಡಕ್ ಸಾಧ್ಯ? ಏನು ಮಾಡಕ್ ಸಾಧ್ಯವಿಲ್ಲ. ಅದರಿಂದ
ನಾವು ಜೀವನ ತೃಪ್ತಿಗೆ, ಕಾರ್ಯದಕ್ಷತೆಗೆ, ಮನಸ್ಸಮಾಧಾನಕ್ಕೆ ಭೋಗ ಅವಶ್ಯ, ಆದರೆ ಅದಕ್ಕೆ ಮಿತಿ ಇರಬೇಕು. ಈ ವಿಡಿಯೋದ ಸಾರಾಂಶ ಏನಂದ್ರೆ, ಕನಿಷ್ಠ ಸ್ವಾರ್ಥಗಳು, ಭೋಗಗಳು ಅತ್ಯವಶ್ಯ. ಏನ್ ಮಾಡ್ಬೋದು? ಅದನ್ನ ಪಡೆದುಕೊಳ್ಳಕ್ಕೆ ಪರಿಶ್ರಮ ಹಾಕಬೇಕು. ಪರಿಶ್ರಮ ಹಾಕೋದ್ರಿಂದ ನಾವು ಯಶಸ್ಸಿಗೆ ತೆರೆದುಕೋತೇವೆ. ಯಾವತ್ತಿಂದ ಹಾಕಬೇಕು? ಇಂದಿನಿಂದಲೇ, ಈಗ್ಲಿಂದಲೇ ನಾವು ನಮ್ಮ ಚಿಂತನೆಯಲ್ಲಿ ಬದಲಾವಣೆ ಮಾಡ್ಕೋತಾ ಕರ್ಮಾಕರ್ಮ ವಿವೇಕ, ಯಾವ ಚಿಂತನೆ ಮಾಡಬೇಕು, ಯಾವ ಚಿಂತನೆ ಮಾಡಬಾರ್ದು, ಯಾವ ಕರ್ಮವನ್ನ, ಯಾವ ಕೆಲಸವನ್ನ ಮಾಡಬೇಕು, ಯಾವ ಕೆಲಸವನ್ನ ಮಾಡಬಾರ್ದು ಅನ್ನುವ ವಿವೇಕವನ್ನ ಬೆಳೆಸ್ಕೊಂಡಾಗ ಮುಂದಿನ 10 ವರ್ಷಗಳ ನಮ್ಮ ಜೀವನಕ್ಕೆ ನಾವು ಇವತ್ತು ಬೀಜ ಹಾಕ್ತಿರ್ತೀವಿ, ಸರಿಯಾಗಿ ಗೊಬ್ಬರ ಹಾಕ್ತಿರ್ತೀವಿ. ಅವಾಗ ಪ್ರತಿಫಲನ ಸಿಗೋದು, ಈಗ ಸಿಗಲ್ಲ. ಅದರಿಂದ ಪರಿಶ್ರಮ ಇಸ್ ಮೋಸ್ಟ್ ಸೈಂಟಿಫಿಕ್ ವೇ ಫಾರ್ ಸಕ್ಸಸ್. ಅದಕ್ಕಿಂತ ಇನ್ನೊಂದು ಯಾವುದು ಸೈಂಟಿಫಿಕ್ ಇಲ್ಲ. ಇನ್ನೊಬ್ಬರನ್ನ ದೂಷಿಸೋದು, ಅಯ್ಯೋ ನಂಗೆ ಹೆಲ್ಪ್ ಮಾಡಲಿಲ್ಲ, ಎಲ್ಲಾ ಕಡೆ ರಾಜಕೀಯ, ಅದು ಇದ್ದೇ ಇರುತ್ತೆ. ಇಲ್ಲದೆ ಇರೋ ಕ್ಷೇತ್ರ ಇಲ್ವೇ ಇಲ್ಲ. ಅದನ್ನ ತಿಳ್ಕೊಂಡು ಕಠಿಣ ಪರಿಶ್ರಮ ಹಾಕು. ಇದರಿಂದ ಈ ಸಿಂಪಲ್ ಟಿಪ್ಸ್ ನ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋಣ. ಒಂದೇನು, ಕನಿಷ್ಠ ಸ್ವಾರ್ಥ ಇರಬೇಕು. ನಮ್ಮ ಕಾರ್ಯದಕ್ಷತೆಯಿಂದ ನಮ್ಮ ಜೀವನದ ಜವಾಬ್ದಾರಿಯನ್ನ ನಾವೇ ತೆಗೆದುಕೊಂಡು ಮುಂದಿನ ದಿನಗಳು ಸರಿಯಾಗ್ಲಿ ಅಂತ ಪ್ರಯತ್ನಿಸ್ತೀನಿ ಅಂತ ಇಂದಿನಿಂದಲೇ, ಈಗಲಿಂದಲೇ ಪ್ರಯತ್ನ ಮಾಡಿದ್ರೆ ನಾವು ನಮ್ಮ ಜೀವನದ ಸೌಧವನ್ನ ಸಂತೋಷ ಮತ್ತು ನೆಮ್ಮದಿ ಎರಡನ್ನೂ ಕೂಡಿಸಿ ಕಟ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನ ಅಬೌಟ್ ಸೆಕ್ಷನ್ನಲ್ಲಿರೋ ಇಮೇಲ್ ಐಡಿಗೆ ಬರೆದು ಕಳುಹಿಸಬಹುದು. ಧನ್ಯವಾದ.